ಮತ್ತೆ ಬಿಚ್ಚೋಯ್ತು. ಚಪ್ಪಲಿ ಕಿತ್ತೋಯ್ತಾ? ನಾನು ಎತ್ಕೋತೀನಿ. ಇರ್ಲಪ್ಪ, ಪರವಾಗಿಲ್ಲ, ನಾನೇ ಪರವಾಗಿಲ್ಲ ಇರಿ. ನಮಸ್ತೆ ಮಾಸ್ಟರ್. ಸರಿ ಸರಿ, ಹೋಗಿ ಹೋಗಿ, ಚೆನ್ನಾಗಿ. ಈ ಹೊಗೆಲೆ ನಾನು ಸಾಯ್ಬೇಕು. ಒಂದು ಗ್ಯಾಸ್ ಸ್ಟವ್ ತಂದಿಟ್ರೆ ಏನಾಗುತ್ತೆ ಇವ್ರಿಗೆ? ಇಲ್ಲಿ ಕೇಳು ಅಜ್ಜಿ. ಅಜ್ಜಿ ಅಂತೆ ಅಜ್ಜಿ, ಏನ್ ನಿಂದು? ನೆನೆ ತಗೋಗಿರೋ ಅಕ್ಕಿಯಲ್ಲಿ ಹುಳು ಇತ್ತಾ? ಇತ್ತು ಕಣೋ, ಒಂದ್ ಮಣ್ಣು ಹುಳು. ನಿಮ್ ಹಾಗೆ ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಟ್ ಮಾಡಿ ಇದ್ರಲ್ಲಿ ಹಾಕಿ ಬೇಯಿಸ್ಬಿಡ್ತೀನಿ, ನೋಡ್ತಾ ಇರಿ. ನನ್ನ ಹತ್ರನೇ ತಮಾಷೆ ಮಾಡ್ತೀರಾ? ಅಯ್ಯಯ್ಯೋ, ಕಿತ್ತೋಯ್ತಲ್ಲ. ಎಲ್ಲಿ ರೆಡಿ ಆಗೋದು? ನೀವೇ ನೋಡ್ತಾ ಇದೀರಲ್ಲ, ಇದ್ರಲ್ಲಿ ಇನ್ನ ಕೆಲ್ಸ ಇದೆ. ನಮಸ್ಕಾರ ಮಾಸ್ಟ್ರೇ. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಹೋಗಿ ಎಲ್ಲ ಕ್ಲಾಸ್ಗೆ ಹೋಗಿ. ಏನ್ ಮಾಡ್ತಾ ಇದ್ರ? ಎಲ್ಲ ಕ್ಲಾಸಿಗೆ ಹೋಗಿ ಹೋಗಿ. ಮೇಷ್ಟ್ರೆ ಮೇಷ್ಟ್ರೆ, ಇವತ್ ಯಾವ ದಿನ? ಇವತ್ತು ಜನವರಿ 9, ಸೋಮವಾರ ಅಲ್ವಾ? ಅಯ್ಯೋ, ನಿಮ್ ಹತ್ರ ಅಲ್ಲ, ಹೆಡ್ ಮಾಸ್ಟರ್ನ್ ಕೇಳ್ತಿದ್ದೀನಿ. ಅಲ್ಲ ಮಾಸ್ಟ್ರೆ, ಎಷ್ಟು ಅಕ್ಕಿ ಹಾಕ್ಬೇಕು? ಯಾರಾದ್ರೂ ರಜಾ ಇದ್ದಾರಾ ಏನೋ? ಟೀಚರ್ ಬಗ್ಗೆ ಎಲ್ಲ ಯಾಕಮ್ಮ ಕೇಳ್ತಿದ್ಯಾ? ಮಕ್ಳನ್ ನೋಡು, ಮಕ್ಳಿಗೆ ಎಷ್ಟು ಬೇಕೋ ಅಷ್ಟೊಂದು ಮಾಡಮ್ಮ. ಹಾಕಾಯ್ತು. ಯಾರ್ ಹಾಕಿದ್ದು? ಅಕ್ಕಿ ಇನ್ನು ಹಾಕೇ ಇಲ್ವಲ್ಲ. ನಾನ್ ನಿನ್ನ ಹತ್ರ ಮಾತಾಡಿಲ್ಲ. ಇಲ್ಲಿ ನೋಡಿ ಸರ್, ಹಾಕಾಯ್ತು. ಹೌದಾ? ಯಾಕಿಂಗ್ ಆಡ್ತಾರ? ಹೌದು ಮಾಸ್ಟ್ರೆ, ಎಷ್ಟ್ ಹಾಕ್ಬೇಕು ಅಂತ ಹೇಳಲೇ ಇಲ್ಲ. ಎಷ್ಟು ಬೇಕಾದ್ರೂ ಹಾಕು, ಮಾಡಿರೋ ಗಂಜಿನ ಎಲ್ಲಾರು ಕುಡಿಬೇಕು, ವೇಸ್ಟ್ ಮಾಡಬಾರ್ದು. ಹೋಗಿ ಎಲ್ಲ ಕ್ಲಾಸ್ಗೆ ಹೋಗಿ, ಕ್ಲಾಸ್ಗೆ ಹೋಗಿ ಹೋಗಿ ಹೋಗಿ. ಇದು ಯಾವ ಊರ್ ಲೆಕ್ಕ? ಕ್ಲಾಸ್ ಒಳಗಡೆ ಹೋಗಿ. ಒಂದ್ ನಿಮಿಷ ಸರ್, ಬಿಲ್ ರೆಡಿ ಆಗಿದೆ, ಡಿಒ ಆಫೀಸ್ವರೆಗೂ ಹೋಗ್ಬೇಕು. ಅದಕ್ಕೆ ನೋಗೋಣ ಬಿಡಿ. ಸಂಡೇನು ಸ್ಕೂಲ್ ಇದ್ರೆ ಚೆನ್ನಾಗಿರುತ್ತಲ್ಲ. ಮಾಸ್ಟ್ರೆ, ತಮಾಷೆ ಮಾಡ್ಬೇಡಿ. ನಾನ್ ಸೀರಿಯಸ್ ಆಗಿ ಹೇಳ್ತಿರೋದು. ಸಂಡೇನು ಇದ್ರೆ ನಾವು ನೋಡ್ಬೋದಲ್ವಾ? ನೋಡಿ ಸರ್, ಹೀಗೆ ನೀವಿಬ್ರೇ ನಿಂತು ಮಾತಾಡೋದಕ್ಕೆ ಅಂತ ಸ್ಟಾಫ್ ರೂಮ್ ಕಟ್ಟಿದೀವಿ, ಗೊತ್ತಾಯ್ತಾ? ಇನ್ನೂ ಗಂಟೆ ಬಾರ್ಸಿಲ್ವಲ್ಲ. ಎಷ್ಟ್ ಗಂಟೆ ಹೊಡೆದ್ರೆ ಸಾಕಾಗಲ್ವಾ? ಲೇ ಸುಮ್ನೆ ಕೂತ್ಕೊಳ್ಳೋ, ಓದ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತೀರಾ? ನೋಡಿದ್ ಸಾಕು, ಹೋಗ್ರಲೇ. ಸರಿ, ಟೈಮ್ ಕೂಡಲೇ ನೆನಪಾಯ್ತು. ಬಾಲನ ನನ್ನೆಲ್ಲೋ ನೋಡಿದ್ ನೆನ್ಪು. ಹೋಗ್ರೋ. ಲೈಟ್ ಹಾಕೊಂಡೇ ಬತ್ತವನೆ. ಹಲೋ ಹಲೋ ಹಲೋ. ಟೈಮ್ಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಓಡ್ದೇ ಇರೋ ವಾಚ್ ಬೇರೆ. ಅಣ್ಣ, ಟೈಮ್ ಎಷ್ಟಾಯ್ತು? ಒಳ್ಳೆ ಟೈಮೇನೆ, ಎಲ್ಲ ಅನ್ಕೊಂಡಿದ್ ಕೆಲಸ ಖಂಡಿತ ಆಗತ್ತೆ. ಬನ್ನಿ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಬನ್ನಿ. ಅದು ನಾನು ಸರಿಯಾದ ಸಮಯ ಮಾತ್ರ ಕೇಳಿ. ವಾಚಲ್ಲಿರೋ ಟೈಮು ಹೇಳ್ತೀನಿ, ನಿಮ್ ಟೈಮು ಹೇಳ್ತೀನಿ. ಬನ್ನಿ ಕೂತ್ಕೊಂಡು ಮಾತಾಡೋಣ. ನೀನ್ ಬೇರೆ ಯಾಕೆ ಹೋಗ್ತಾ ಇದ್ದೀರಾ? ಒಳ್ಳೆ ಕಸ್ಟಮರ್ ಮಿಸ್ ಆಗೋದ್ರಲ್ಲ. ಅಯ್ಯೋ, ಸೈಡ್ ಅಲ್ಲಿ ಕೆಲಸ ನೋಡ್ಕೊಂಡು ಹೋಗಯ್ಯ. ನನ್ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಅಣ್ಣ, ಒಂದ್ ಲಾಟ್ರಿ ಟಿಕೆಟ್ ತಗೊಳ್ಳಿ, ಅದೃಷ್ಟ ಬರುತ್ತೆ. ನೋಡ್ದ್ಯಾ? ನೋಡಿದ ತಕ್ಷಣ ಹೊಡ್ಕೊಂಡು ಹೋಗ್ತಿದ್ದೇನೆ. ನಿಮ್ ಟೈಮ್ ಚೆನ್ನಾಗಿದೆ, ಅದಕ್ಕೆ ಗಾಡಿ ಗುದ್ದಿಲ್ಲ. ಒಂದ್ ಟಿಕೆಟ್ ತಗೊಳ್ಳಿ. ಭಿಕ್ಷೆ ಬೇಡ್ತಾ ಇದ್ದೀನಿ, ನೀನ್ ನನ್ನ ಹತ್ರನೇ ಭಿಕ್ಷೆ ಬೇಡ್ತಾ ಇದ್ಯಾ? ಕಾಣಿಸ್ತಿಲ್ವಲ್ಲ. ಈಗ ನಾವು ಬೇಜಾರ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಸ್ಟ್ರೈಕ್ ಮಾಡ್ತೀನಿ. ಅದ್ರಲ್ಲಿ ಭಾಗವಹಿಸಿ ಅಂದ್ರೆ ಇಲ್ಲಿರೋರೆಲ್ಲ ತುಂಬಾ ಬ್ಯುಸಿ ಆಗಿದ್ದಾರಂತೆ. ಏನೇ ಆದ್ರೂ ಹೀಗ ಸ್ಟ್ರೈಕ್ ಮಾಡೋದು? ಸ್ಕೂಲ್ ಬಂದು ಮೈಕ್ ಹಚ್ಕೊಳ್ಳೋ ಪೌಡರ್ ಎಲ್ಲ ಹಾಕ್ತೀನಿ. ಏನೇ ಆದ್ರೂ ನಮ್ ಜೊತೆ ಕೆಲಸ ಮಾಡೋರಲ್ವಾ, ಅಷ್ಟಾದ್ರೂ ನಾವು ಸಹಾಯ ಮಾಡ್ಬೇಕು. ಅದನ್ನು ನೀವ್ ಹೇಳೋದು ಸರಿನೇ ಟೀಚರ್. ಸ್ಕೂಲ್ ಅಲ್ಲಿ ಮೈಕ್ ಎರಿಯೋ ಪೌಡರ್ ನ ಕೊಡು ಅಂದ್ರೆ ತುಂಬಾ ತಪ್ಪಾದ ವಿಷಯನೇ. ಬೇರೆ ಸ್ಟ್ಯಾಂಡರ್ಡ್ ಆಗಿರೋ ತುಂಬಾ ಪೌಡರ್ಸ್ ಇದೆ. ಏನಿದು ಎಲ್ಲ ಮಾತಾಡ್ಕೊಂಡ್ ಕೂತಿದಿರಲ್ಲ? ಕ್ಲಾಸ್ಗೆ ಹೋಗಲ್ವಾ? ಗಂಟೆ 10 ಆಯ್ತು. ಯಾರಾದ್ರೂ ಒಬ್ರು ಹೋಗಿ ಬೆಲ್ ಮಾಡಿ ಬನ್ನಿ. ಗಂಟೆ ಬಾರ್ಸಿದ್ರು ತಪ್ಪು, ಬಾರ್ಸ್ಲಿಲ್ಲ ಅಂದ್ರೆ ತಪ್ಪು. ಏನ್ ಟೀಚರ್? ಏನಿಲ್ಲ. ಏನಮ್ಮ ಹೇಳ್ದೆ? ಇಲ್ಲಿ ನೋಡಿ ನಂಬಿಯರ್ ಸರ್, ಮಾಡ್ತಿರೋ ಕೆಲ್ಸಕ್ಕೆ ಸರಿಯಾಗಿ ಸಂಬಳ ಬರ್ತಿಲ್ಲ, ಇಂಥದ್ರಲ್ಲಿ ಪ್ಯೂನ್ ಕೆಲ್ಸನೂ ಮಾಡ್ಬೇಕಾ? ಅಯ್ಯಯ್ಯೋ ಬೇಡಪ್ಪ, ಯಾವಾಗ ನೋಡು ಸಂಬಳ ಸಂಬಳ ಅಂತ ಹೇಳ್ಕೊಂಡು. ಸಂಬಳ ನಿಮ್ ಕೈ ಕೊಟ್ರೆ ಯಾರು ಸ್ಕೂಲ್ ಕಡೆ ಬರೋದೇ ಇಲ್ಲ ಅಂತೀರಾ. ಒಬ್ರು ಸರಿಯಾಗಿ ಕೆಲ್ಸನೂ ಮಾಡಲ್ಲ. ತಿಂದಾಯ್ತಾ? ಏನು ತಿಂದು ಮುಗಿಸಿದ್ರ ಅಂತ ಕೇಳಿದೆ. ಯಾವಾಗ ನೋಡಿದ್ರು ತಿಂತಾನೆ ಇರ್ತಾರೆ. ಏನ್ ಸರ್, ಕೆಲ್ಸ ನೋಡಿ ಬೇಗ. ನೀವು ಆಫೀಸಿಗೆ ಬನ್ನಿ. ಹೋಗಿ. ಇವ್ರು ಯಾಕೆ ನಮ್ಮನ್ನ ಬೈತಾ ಇರ್ತಾರೆ? ಬಾಲ ಸರಿಯಾದ ಟೈಮಿಗೆ ಬರ್ತಾನೆ, ಖಂಡಿತವಾಗ್ಲೂ ಬೆಲ್ ಹೊಡಿತಾನೆ. ಯಾರು ಹೋಗೋದ್ ಬೇಡ. ನನ್ ಕೆಲ್ಸ ನೋಡಿ, ಸ್ಕೂಲ್ ಹೆಡ್ ಮಾಸ್ಟ್ರು, ಇಲ್ಲಿ ಪ್ಯೂನ್ ಕೆಲ್ಸ ಎಲ್ಲ ಮಾಡ್ಬೇಕು. ಕ್ಲಾಸ್ಗೆ ಹೋಗ್ರೋ, ಹೋಗಿ ಹೋಗಿ ಕ್ಲಾಸ್ಗೆ ಹೋಗಿ.
ಬಂದ್ಬಿಟ್ಯಾ? ತುಂಬಾ ಸಂತೋಷ. ಸುಸ್ತಾಗಿದ್ಯಾ? ಹೋಗ್ ನೀರ್ ಕುಡಿ. ಏನ್ ಕ್ಲಾಸ್ ಹೋಗದೆ ನಿಂತಿದ್ರೆ ಎಲ್ಲ ಹೋಗಿ. ಹೋಗಿ ಹೋಗಿ. ಏನ್ ದಿಢೀರ್ ಅಂತ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಏನ್ ಮಾಡ್ತಾ ಇದ್ದೀಯ ನೀನು? ಏನಪ್ಪ ಇಲ್ಲಿ ಬಾ. ಇಲ್ಲಿ ನೀನ್ ಇಲ್ಲಿ ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ಯಾ? ನಾನು 10 ವರ್ಷ 4 ತಿಂಗಳು 21 ದಿನ ಆಗಿದೆ. ಇನ್ನು ಟೈಮ್ ಕೂಡ ನಿಮ್ಗೆ ಹೇಳ್ಬೇಕಾ ಮೇಷ್ಟ್ರೆ? ಅದೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ತೀಯ. ಅಲ್ಲಪ್ಪ, ಈ 10 ವರ್ಷದಲ್ಲಿ 10 ನಿಮಿಷ ಮುಂಚೆ ನೀನ್ ಯಾವತ್ತಾದ್ರೂ ಬಂದಿದ್ಯಾ ಹೇಳು? ಸಾರ್, ನಾನ್ ಬೇಗ ಬಂದಿಲ್ಲ ಅಂದ್ರು ಲೇಟ್ ಆಗಂತೂ ಬರ್ತಿಲ್ವಲ್ಲ, ಅದ್ ನಿಮ್ಗೆ ಅರ್ಥ ಆಗ್ತು ತಾನೆ? ಈಗ ನೀವು ಹೊರಡ್ಬೋದು. ಛೇ, ಇವನಿಗೆ ಕೆಲಸ ಕೊಟ್ಟಲ್ಲ, ಅವನಿಗೆ ಹೇಳ್ಬೇಕು ಸರಿಯಾಗಿ. ಸೈಲೆನ್ಸ್. ಪುಟ್ಟ, ಇವನಿಗೆ ಜೋರಾಗಿ ಹೇಳಿಲ್ಲ ಅಂದ್ರೆ ಏನು ಮಾಡಲ್ಲ. ಎಲ್ಲಿ ಅವನ್ ಕಾಣಿಸ್ತಾನೆ ಇಲ್ವಲ್ಲ? ಪುಟ್ಟ, ಕಾಪಿ ಬುಕ್ ಮುಗ್ದಿದ್ರೆ ವರ್ಕ್ ಬುಕ್ನು ಕೂಡ ಕಂಪ್ಲೀಟ್ ಮಾಡ್ಬಿಡು ಆಯ್ತಾ? ಎಲ್ಲಾನು ಓದ್ ಮುಗಿಸ್ಬಿಟ್ಯಾ? ಹೋಮ್ವರ್ಕ್ನ ಪೂರ್ತಿಯಾಗಿ ಮುಗಿಸ್ತೇನೆ, ಇಬ್ರು ಮಲಗ್ಲೇಬಾರ್ದು. ಪುಟ್ಟ, ಮಗುನ ಮಲ್ಕೊಳ್ದಿರ ಹೋಗಿ ನೋಡ್ಕೋ ಆಯ್ತಾ? ಸರಿಯಾಗಿದ್ದೀರಾ. ಬುಕ್ಸ್ ನೋಡಿದ ತಕ್ಷಣ ಅವ್ರಿಗೆ ಹೇಗ್ ನಿದ್ದೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮೊದ್ಲು ಅದನ್ನ ಕಂಡುಹಿಡಿಬೇಕು. ಅದ್ಹೇಗ್ ಬರ್ದೇ ಇರುತ್ತೆ? ಎಲ್ಲ ಅಪ್ಪನ್ ತರಾನೇ ಮಕ್ಳು. ಅಪ್ಪ ಊರ್ ಸುತ್ತಾರೆ, ಮಕ್ಳು ಮಲ್ಕೋತಾರೆ. ಪುಟ್ಟ, ಎದ್ದೇಳು. 1 ವಾರದಿಂದ ಇದೇ ಒಂದು ಕೆಲ್ಸ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಹೋದ್ರೆ ಆನ್ ಟೈಮ್ಗೆನೆ ಬರ್ತಾರೆ. ಊರೆಲ್ಲ ಸುತ್ಕೊಂಡ್ ಬರ್ಲಿ. ನಾನು ಮಕ್ಳು ಒಬ್ರೇ ಇರ್ತೀವಿ ಅನ್ನೋ ಯೋಚನೆನೇ ಇಲ್ಲ. ಅದು ಸರಿ ಹೋಯ್ತು. ಅರ್ಜೆಂಟ್ ಕಾಲ್ ಮಾಡಿದ್ರೆ ಸಿಗೋದೇ ಇಲ್ಲ. ಸಿಗ್ನಲ್ ಸಿಕ್ಕಿದ್ರೆ ಕಾಲ್ ತೆಗಿತಾರಾ? ಇದೇ ತಾನೇ ಅವ್ರ ಗುಣ. ನೀನೇನಿಲ್ಲಿ ಇಷ್ಟೊತ್ತಲ್ಲಿ? ನೀವೇನ್ ಇಷ್ಟೊತ್ತಲ್ಲಿ ಇಲ್ಲಿ? ನಾನ್ ಇಲ್ಲಿ ಮಲ್ಕೊಳ್ದಲೆ ಪಕ್ಕದ ಮನೆಗೆ ಹೋಗಿ ಮಲ್ಕೋಬೇಕಾ ಹೇಳೋ? ಓ, ಎಲ್ಲದಕ್ಕೂ ಉತ್ತರ ಇಟ್ಕೊಂಡೇ ಇದ್ದೀರಾ? ನೀನೇನ್ ಸುಮ್ಮ ಹಿಂಗ್ ಹೇಳ್ತಿದ್ಯಾ? ನಾನ್ ನೋಡ್ದಾಗ ನೀನ್ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ಅದಕ್ಕೆ ಈ ತರ ತೊಂದ್ರೆ ಮಾಡ್ಬಾರ್ದು ಅಂತ ಅನ್ಕೊಂಡೆ. ಸಂತೋಷ. ಈ ನಡುವೆ ಮಧ್ಯರಾತ್ರಿ ಬರೋದ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನನ್ಗೇನು ಗೊತ್ತಿಲ್ಲ ಅಂತ ಮಾತ್ರ ನೀವ್ ಅನ್ಕೋಬೇಡಿ ಆಯ್ತಾ? ನೀನೇನೇನೋ ಅನ್ಕೋತಾ ಇರ್ತೀಯ. ನಾನ್ ಮೊದ್ಲು ಸ್ನಾನ ಮಾಡ್ಬೇಕು, ಹೋಗಿ ಟವಲ್ ತಗೊಂಬಾ. ಮೂತಿ ನೋಡ್ ಹೆಂಗಿದೆ ಇವಳ್ದು. ಓ, ಅಯ್ಯಪ್ಪ. ಸಾಕು. ಮಕ್ಳು ಊಟ ಮಾಡಿದ್ರಾ? ಏನ್ ಸುಮ ಇದೆಲ್ಲ? ನಾನು ಸ್ವಲ್ಪ ಬರೋದು ಲೇಟ್ ಆಯ್ತು. ಅದು ಸರಿ, ನೀನಿನ್ನೂ ಊಟ ಮಾಡಿಲ್ವಾ? ಓಹ್, ಸಾಂಬಾರ್ ತುಂಬಾ ಸೂಪರ್ ಆಗಿದೆ. ಅದೇ ಸಾಂಬಾರೆಲ್ಲ ರಸಂ. ಅದೇ ರಸ ಸಾಂಬಾರ್ ತರಾನೇ ಇದೆ. ನಿನಗೆ ಸಾಕಾ? ನನ್ನ ಮೇಲೆ ಕೋಪ ಇಟ್ಕೊಂಡು ನೀನು ಊಟ ಮಾಡಿಲ್ಲ ಅಂದ್ರಂಗೆ. ಓ, ಮುಂಚೆನೆ ತಿಂದಿರ್ಬೋದು, ಇನ್ನೊಂದ್ಸಲಿ ತಿನ್ನಕ್ಕೆ ಯಾರು ಇಷ್ಟಪಡ್ತಾರೆ? ಇವನ್ಯಾಕೆ ಹಿಂಗ್ ಮಲ್ಗವನೆ? ಕಾಲ್ ಸ್ವಲ್ಪ ಸೈಟ್ ಇಟ್ಕೊಂಡ್ರೆ. ಏನಿದು? ಏನ್ ಸುಮಾ? ಏನಕ್ಕೆ ನೀನಿಗೆ ಅಳ್ತಿದ್ಯಾ? ನನ್ನ ಮುಟ್ಬೇಡಿ. ನಿಮ್ಮನ್ನ ನೀವೇನಂತ ಅನ್ಕೊಂಡಿದ್ದೀರಾ? ಏನು? ಯಾವಾಗ ನೋಡಿದ್ರು ಇದೇ ತರ ಮಾಡ್ತೀರಾ? ಇದೇನಿದು? ಎದೋಳ್ ನಾನು ಹೇಳ್ತೀನಿ. ನಾನೇನು ಕೇಳಿಸ್ಕೊಳ್ಳೋದಿಲ್ಲ. ಕೇಳಿಲ್ಲ ಅಂದ್ರೆ ಅದು ಬೇಡ, ಬಂದು ನೋಡು, ಅವಾಗ ಗೊತ್ತಾಗೋದು ನಾನು ಯಾಕೆ ಲೇಟಾಗಿ ಬಂದೆ ಅಂತ. ಜೀವನದಲ್ಲಿ ಕನ್ಸು ಮಾತ್ರ ಇದ್ರೆ ಸಾಲದು ಕಣೆ,
ಅದು ನೆರವೇರ್ಸಕ್ಕೆ ಪ್ರಯತ್ನನೂ ಮಾಡ್ಬೇಕಲ್ವಾ? ಇಲ್ಲಿ ನೋಡು, ನೀನ್ ಯಾವಾಗ್ಲೂ ಬಾಡಿಗೆ ಮನೇಲಿರೋ ಕಷ್ಟದ ಬಗ್ಗೆ ಹೇಳ್ತಾ ಇರ್ತೀಯ ಅಲ್ವಾ? ನಮಗೂ ಸ್ವಂತವಾಗಿ ಒಂದು ಮನೆ ಬೇಕಲ್ವಾ? ನೀನ್ ಕೇಳಿಸ್ಕೊತಾ ಇದೀಯಾ? ಈ ಕಾಲದಲ್ಲಿ ಮನೆ ಮಾಡಬೇಕು ಅಂದ್ರೆ 100 ಸಲ ಯೋಚನೆ ಮಾಡಬೇಕು. ನಮ್ಮ ವಿಷಯದಲ್ಲಿ ನನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಓಡಾಡೋದಕ್ಕೆ ಹೇಳು? ನೀನಿದ್ ಸ್ವಲ್ಪ ನೋಡು, ನನಗೆ ಹೇಳು. ಇಲ್ಲಿ ಒಳ್ಳೆ ಒಳ್ಳೆ ಮನೆಗಳ ಪ್ಲಾನ್ ಇಲ್ಲಿದೆ. ಇದನ್ನ ತಗೊಳ್ಳೋದಿಕ್ಕೆ ನಾನು ಇಷ್ಟೊಂದು ಕಷ್ಟಪಡ್ತಾ ಇರೋದು. ಯಾಕ್ರಿ ಇದೆಲ್ಲ? ನನ್ ಸ್ವಂತ ಮನೆ ಆಸೆ ಪಡ್ತಾ ಇದ್ದೀನಿ ನಿಜ. ಬೇಡ ರೀ, ನೀವ್ ಈ ತರ ಕಷ್ಟಪಡೋದ್ ಬೇಡ. ಅದೆಲ್ಲ ಪರವಾಗಿಲ್ಲ. ನಿನಗಿದ್ರಲ್ಲಿ ಯಾವ ಪ್ಲಾನ್ ಇಷ್ಟ ಆಯ್ತು ಅಂತ ಅದನ್ನ ಹೇಳು. 3-4 ಪ್ಲಾನ್ ಇದೆ ನೋಡು. ಪ್ಲಾನ್ ಎಲ್ಲ ಇಲ್ಲೇ ಇರ್ಲಿ, ಬನ್ನಿ ಬಂದ್ ಮಲ್ಕೊಳ್ಳಿ. 6 ಗಂಟೆ ಅಂದ್ರೆ 6 ಗಂಟೆ. ಕರೆಂಟ್ ಕಟ್ ಮಾಡೋ ವಿಷಯದಲ್ಲಿ ಕರೆಕ್ಟಾಗಿ ಮಾಡ್ತಾರಲ್ಲ. ಕರೆಂಟ್ ಬೇಕಾಗಿರೋದು ಈ ಟೈಮಲ್ಲಿ, ಆದ್ರೂ ಕರೆಂಟ್ ಇರಲ್ಲ. ಹಾಗಂತ ಕರೆಂಟ್ ಬಿಲ್ಲಲ್ಲಿ ಏನಾದ್ರೂ ಕಮ್ಮಿ ಬರುತ್ತಾ? ಅನ್ಭವಿಸ್ದೆ, ಬೇರೆ ದಾರಿ ಇಲ್ಲ. ಹೇ, ಇಲ್ಲಿಟ್ಟಿದ್ ರುಬ್ಬೋಕಲ್ಲಿ ಎಲ್ಲಿ ಹೊಟ್ಟೋಯ್ತು? ಪುಟ್ಟ, ಏನೋ ಮಾಡ್ತಾ ಇದ್ಯಾ? ನಾನ್ 6 ಪ್ಯಾಕ್ ಬರೆಸ್ತಾ ಇದ್ದೀನಮ್ಮ. ಹಾಗಾದ್ರೆ ಈ ಕಲ್ನ ಬಂದ್ ತಗೊಂಡ್ ಹೋಗು. 6 ಪ್ಯಾಕ್ ಅಲ್ಲ, ಫುಲ್ ಪ್ಯಾಕೆ ಬಂದ್ಬಿಡುತ್ತೆ. ಅತಿ ನಿಲ್ಕೊಡು. ಆಟಾಡಕ್ ಬೇರೇನೂ ಸಿಗ್ಲೇ ಇಲ್ವಾ ನಿನಗೆ? ಏನು ಗೊತ್ತಾಗಲ್ಲ ಅಮ್ಮ ನಿನ್ಗೆ. ಅಮ್ಮ, ಇಲ್ಲೇ ಅಪ್ಪ ಇದ್ದಾರೆ. ನೀನು ನಿಮ್ಮಪ್ಪ ನೋಡೇ ಇಲ್ಲ. ಮೊದ್ಲೋಗ ಹಲ್ಲುಜ್ಜು. ಕಣ್ಣ ಸಲಿಗೆ ಹೋಗೆ ಹೋಗ. ಹಲ್ಲುಜ್ಜದೆ ಸ್ನಾನ ಮಾಡ್ದೆ ಆಟಾಡ್ತಾನೆ ಇರಿ. ಹೋಗ್ ಸ್ನಾನ ಮಾಡೋಗು. ಬಾಲಣ್ಣ, ಮೀನ್ ಬೇಕಾ ಅಂತ ಅಕ್ಕನ ಹತ್ರ ಕೇಳಿ. ಮೀನ್ ಬೇಕು. ಯಾವ ಮೀನಿದೆ? ಬಾಂಗ್ಡಾ ಇದೆ. ಎಷ್ಟು ಬೆಲೆ? 350 ರೂಪಾಯಿ. ಓ, 350 ರೂಪಾಯ. ಬೇರೆ ಯಾವ್ದಿದೆ? ಮತ್ತೆ ಇದೆ 250. ಬೇರೆ? ಮತ್ತೆ ಭೂತ ಇದೆ 50 ರೂಪಾಯಿ. ಬೇರೆ ಯಾವ್ದಿಲ್ವಾ? ಆಮೇಲೆ ತರಾಸು ಕಲ್ಲು ಇದೆ, ಅದನ್ನ ಕೊಡೋದಿಲ್ಲ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು. ಏನು ಬಾಂಗ್ಡಾ ಭೂತ ಮತ್ತೆ ಏನಂದ್ರೆ ಅದು ಆ ಮೀನ್ಗಾರನ್ ಧ್ವನಿ ತಾನೆ? ಅವಯ್ಯ ಹೊಟ್ಟೋದ್ನಾ? ಆ ಮೀನ್ ಮಾರಕ್ಕಲ್ವಂತೆ ಕಣೆ. ಅಯ್ಯೋ, ಇವತ್ತು ಕೂಡ ರಸಮೆ ಆಗೋಯ್ತು. ಮಕ್ಕಳ, ಬಸ್ ಬಂತು ನೋಡಿ, ಬೇಗ ಬನ್ನಿ. ಅಮ್ಮ ಅಮ್ಮ, ನನ್ ಪೆನ್ಸಿಲ್ ಕಾಣ್ತಿಲ್ಲ. ದಿನ ಏನಾದ್ರೂ ಒಂದ್ ಕಾಣಿಸಲ್ಲ ಅಂತ್ಯ. ಹುಷಾರಾಗಿ ಏನು ಇಟ್ಕೊಳ್ಳೋದಕ್ಕೆ ಬರಲ್ವಾ? ಹಾಗಾದ್ರೆ ಕಿವಿಲಿರೋದೇನು? ಅದನ್ನ ಅವ್ರ ಕೈಲಿ ಕೊಟ್ಬಿಡಿ. ಇಲ್ಲೇ ಇದೆ, ತಗೋ. ಬನ್ನಿ. ಏನಂದ್ರೂ ಕೇಳಿಸ್ಕೊಳ್ಳಿ. ಇವತ್ತಾದ್ರೂ ಆ ಮಿಕ್ಸಿನ ದಯವಿಟ್ಟು ತಗೊಂಡ್ ಬನ್ನಿ. ನನಗ್ ಚಟ್ನಿ ರುಬ್ಬಕ್ ತುಂಬಾ ಕಷ್ಟ ಆಗ್ತಿದೆ. ಹೌದು, ಮಧ್ಯಾಹ್ನ ಹೊತ್ತು ಊಟ ಮಾಡೋದ್ ಬಿಟ್ಟು ಇವಾಗೇನ್ ಟೀ ಕುಡಿತಾ ಇದ್ದೀರಾ ನೀವು? ಏನ್ ಮಾತಾಡ್ತಿದ್ದೀರಾ? ಈ ಟೈಮಲ್ಲಿ ನಾನು ಊಟ ತಿನ್ನೋಕ್ ಹೋದ್ರೆ ಇಲ್ಲಿಂದ 1 ಕಿಲೋಮೀಟರ್ ನಡಿಬೇಕು. ಹಂಗಿದ್ರೆ ಊಟ ನಿನ್ನ ಹುಡ್ಕೊಂಡು 1.5 ಕಿಲೋಮೀಟರ್ ಬೇಡಯ್ಯ, ಅದಕ್ಕೆ ಅಲ್ವಾ ಟೀ ಕುಡಿತಾ ಇರೋದು. ಎಲ್ ನೋಡಪ್ಪ, ಸೋಂಬೇರಿತನ ಹಾಳು ಮಾಡುತ್ತೆ. ಅದೇ ಕಷ್ಟಪಟ್ಟು ದುಡ್ದೆ ಅಂದ್ರೆ ಚೆನ್ನಾಗಿರ್ತೀಯ. ವಿಜಯಣ್ಣ, ಕಷ್ಟಪಡೋನ್ ಕಷ್ಟಪಟ್ಟು ಚೆನ್ನಾಗಿರ್ತಾನೆ ಬಿಡಿ. ಸೋಂಬೇರಿ ಕಷ್ಟ ಪಡ್ದೇನೆ ಚೆನ್ನಾಗಿರ್ತಾನೆ. ಈಗ ಹೇಳಿ, ಯಾರ ಜೀವನ ಚೆನ್ನಾಗೈತೆ? ನೀವಿಲ್ಲಿ ಸುಮ್ನೆ ಕೂತ್ಕೊಂಡ್ ಮಾತಾಡ್ತಾ ಇರಿ, ಕೆಲ್ಸಕ್ಕೇನು ಹೋಗ್ಬೇಡಿ. ಯಾಕೆ ಈ ತರ ಎಲ್ರು ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ಬೇಕು? ಈ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕಿ ಈ ಕೆಲ್ಸಕ್ಕೆ ಹೋಗೋರ್ನ ಕಂಡ್ರನೆ ನಂಗಾಗಲ್ಲ, ತಲೆ ಸುತ್ತ ಬಿಡುತ್ತೆ. ಎಲ್ಲ ಹಿಂಗೆ ಸುಮ್ನೆ ಇದ್ರೆ ಊಟ ಮಾಡೋದ್ ಬೇಡವಾ? ಯೋಚನೆ ಮಾಡ್ಬೇಕಯ್ಯ. ಏನು ಯೋಚನೆ ಮಾಡೋದಕ್ಕೆ ಬೇಜಾನ್ ವಿಷಯಗಳಿದೆ. ಏನು? ತುಂಬಾ ಇದೆ. ಅದವ್ರಿಗೆ ತುಂಬಾ ಇಷ್ಟ ಆಯ್ತು. ನಾನ್ ಹೇಗೋ ಕಷ್ಟಪಟ್ಟು ಅಕ್ಕಿನ ತಗೊಂತಾ ಇದ್ದೀನಿ. ನನ್ನ ಅಕ್ಕಿಯಲ್ಲಿ ನೀವು ಮಣ್ಣಾಕ್ಬೇಡಿ. ಹೌದೌದು, ನಿನ್ನ 1 ರೂಪಾಯಿ ಅಕ್ಕಿಲಿ ಕಾಸ್ಟ್ಲಿ ಮಣ್ಣೆ ತಕ್ಕಾಗುತ್ತಾ? ಓಹೋ, ನಿಮ್ಮ ಹತ್ರ ಮಾತಾಡ್ತಿದ್ರೆ ನನ್ ಮೀನ್ ಹಾಳಾಗುತ್ತೆ. ಅಶ್ರಫ್, ನೀನ್ ಹೋಗೋ, ಇವ್ರು ನಮ್ ಕೆಲ್ಸನೇ ಕೆಡಿಸ್ಬಿಡ್ತಾರೆ. ಬರ್ಕೋ. ರಮೇಶ್, ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಎಮ್ಮೆ ತರ ಕಷ್ಟಪಡೋ ನೀನು ಬದುಕ್ತಾ ಇದ್ಯಾ. ಒಂದ್ ಕೆಲ್ಸಕ್ಕೂ ಹೋಗ್ದಾರೋ ನಾವು ಬದುಕ್ತಾ ಇದೀವಿ. ಈಗ ಹೇಳಿ, ಯಾರು ಬುದ್ಧಿವಂತರು? ಹಂಗಿದ್ರೆ ನಿನ್ನೆ ಬುದ್ಧಿಶಾಲಿ. ಅದು ಗೊತ್ತಾದ್ರೆ ವಿಷಯ ಏನು? ನಾಳೆ ಬರೋವಾಗ ಈ ಅಂಗಡಿಲಿ ಅಕೌಂಟ್ ಜಾಸ್ತಿ ಆಗಿದೆ. ನೀನು ಟೀಚರ್ ಹತ್ರ ಕಾಸಿಸ್ಕೊಂಡ್ಮೇಲೆ ನಿಂಗೆ ಟೀ ಕೊಡೋದ್ ನಾನು ಆಮೇಲೆ. ಇದೇ ಇವನ್ಗಿರೋ ಸಮಸ್ಯೆ. ಯಾವ್ದಾದ್ರೂ ಒಂದ್ ಒಳ್ಳೆ ವಿಷಯ ಹೇಳಿದ್ರೆ ತಕ್ಷಣ ಅಕೌಂಟ್ ಸೆಟಲ್ ಮಾಡುವಂತಾನೆ. ಯೋಚನೆ ಮಾಡ್ತಾ ಇಲ್ಲ. ಏನೇ ಆಗ್ಲಿ, ಈ ತಲೆ ಇಲ್ದೇ ಇರೋರ್ಗೆ ಏನ್ ಹೇಳಿದ್ರು ಏನ್ ಪ್ರಯೋಜನ? ತಲೆ ನೆಟ್ಟಿಗಿರೋ ಬುದ್ಧಿವಂತರು ಯಾರಾದ್ರೂ ಕೆಲ್ಸಕ್ಕೆ ಹೋಗಿರೋದನ್ನ ನೀವು ನೋಡಿದ್ದೀರಾ?
ನೀವ್ ನೋಡಿದ್ದೀರಾ? ಉದಾಹರಣೆಗೆ ವಿಜ್ಞಾನಿಗಳು, ಮೇಧಾವಿಗಳು, ಪುರೋಹಿತರು, ಅಲ್ಲಿವರೆಗೂ ಯಾಕೆ ನಮ್ಮ ಮಂತ್ರಿಗಳು, MLAಗಳು, ಒಬ್ಬ ಸಾಧಾರಣವಾದ ವಾರ್ಡ್ ಮೆಂಬರ್ಗಳು ಕೂಡ ಅವ್ರು ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ? ಯಾಕೆ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇಲ್ಲ? ಅವ್ರಿಗೆಲ್ಲ ಅವ್ರ ತಲೆಯಲ್ಲಿರೋ ಬುದ್ಧಿನ ಉಪಯೋಗಿಸೋ ಶಕ್ತಿ ಇದೆ. ನಾವೆಲ್ಲ ಮೇಲೆ ಇರೋರ್ನ ನೋಡ್ಬಿಟ್ಟು ಫಾಲೋ ಮಾಡ್ಬಿಡ್ತೀವಿ. ಯಾವ ಕೆಲ್ಸಕ್ಕೂ ಹೋಗ್ಬಾರ್ದು. ಇಷ್ಟ ಬೇಕಾ ಕಾಲಿಗೆ ಬಿಡ್ತಾ? ಶೈತಾಲಿ ಬಾಯ್, ಈ ಮನುಷ್ಯ ಎಲ್ಲೋದ್ನ ಗೊತ್ತಾಗ್ತಿಲ್ವೇ? ಯೋ ಶೈತಾಲಿ, ಅಯ್ಯಯ್ಯೋ ನಾನು ಇಲ್ಲೇ ಇದ್ದೀನಿ ಕಣೋ. ನೀನೆಲ್ಲ ಹೋದೆ? ನಾನು ಇಲ್ಲೇ ಇದ್ದೀನಿ. ಮೊದ್ಲು ಹಾಡ್ ಸ್ವಲ್ಪ ನಿಲ್ಸಪ್ಪ, ಅವಾಗ್ಲೇ ನಾನು ಕರೆಯೋದು ಕೇಳಿಸೋದು. ಹೌದು, ನೀನ್ ಈ ಹಾಡ್ ಬಿಟ್ರೆ ಬೇರೆ ಯಾವ ಹಾಡು ಕೇಳಲ್ವಾ? ಯಾವಾಗ ನೋಡು ಇದೇ ಹಾಡು ಹಾಕಿರ್ತೀಯಾ? ಅದಕ್ಕೇನ್ ದುಡ್ಡು ಕೊಡ್ಬೇಕಾ? ಹಾಡ್ ಬರ್ತಿದೆ, ಕೇಳಿಸ್ಕೊತಾ ಇದ್ದೀನಿ. ಒಂದ್ ನಿಮಿಷ. ನಿನ್ ಮಿಕ್ಸಿ ರೆಡಿ ಆಗಿದೆ, ತಗೊಂಡೋಗಿ. ಹುಷಾರು. ಇರು. ತಗೋ, ಇದನ್ನು ತಗೊಂಡು ಹೋಗ್ಬಿಡು. ಇದೇನಿದು? ಅದು ಮಿಕ್ಸಿ ವಸ್ತುನೇ. ಅದಿಲ್ದೇನೆ ಮಿಕ್ಸಿ ಚೆನ್ನಾಗಿ ಕೆಲಸ ಮಾಡ್ತಿದೆ. ಮುಂದಿನ ಸತಿ ಹಾಳಾದ್ರೆ ಈ ವಸ್ತುನ ಉಪಯೋಗಿಸ್ಕೊಳ್ಳೋಣ. ಸರಿನೇ. ಏನ್ ಇಷ್ಟು ಬೇಗ ಬಂದಿದ್ಯಾ? ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಏನ್ ಹೇಳೋದು? 3 ಗಂಟೆಗೆ ಊಟ ತರೋದು? ಇವತ್ ಜಮೀರ್ ಮದ್ವೆಗ್ ಹೋಗ್ಬೇಕು, ನೀನ್ ರೆಡಿ ಆಗಿರು ಅಂತ ಹೇಳ್ಬಿಟ್ಟು ಹೋದವ್ರಲ್ವಾ ನೀವು? ಓ ಅಲ್ವಾ, ನಾನ್ ಆ ವಿಷಯನೇ ಮರ್ತೋದೆ. ನಮ್ಮ ಮಕ್ಕಳು ಮದ್ವೆಗ್ ಬರೋದನ್ನ ಅವ್ರು ಮರೀಲಿಲ್ವಲ್ಲ. ನೀವು ಬರ್ಲಿಲ್ಲ ಅಂತಾನೆ ನಾನ್ ಹೋಗ್ ಬಂದೆ. ತಗೊಂಡ್ ಬಂದಿದ್ದೆ. ಇದನ್ನ ತಗೊಳಿತೀನಿ. ಇದನ್ನು ಪಾರ್ಸಲ್ ತಗೊಂಡ್ ಬಂದಿದ್ಯಾ ನೀನು? ಅವಮಾನ ಆಗಲ್ವಾ? ನಾನೇನ್ ಬೇಕು ಅಂತ ಕೇಳಲಿಲ್ಲ, ಅವರೇ ಕೊಟ್ಟಿದ್ದು. ಹೇಗಿದ್ರು ಮೊಸರನ್ನ ತಾನೆ? ಹೌದು. ಮತ್ತೆ ಬ್ಯಾಂಕಿಂದ ಲೆಟರ್ ಬಂದಿದ್ಯಾ? ಅವ್ರಗಳಿಗೆ ಇದನ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ? ನಿಮ್ಗಿದು ತಮಾಷೆನೆ. ನನ್ಗ್ ಹೊಟ್ಟೆ ಉರಿತಿದೆ. ನಿನ್ನಲ್ಲಿರೋ ಕಿಡಿನ ಹಾರಿಸೋದಕ್ಕೆ ನನ್ನ ಹತ್ರ ಒಂದು ಔಷಧಿ ಇದೆ. ಯಾವಾಗ್ಲೂ ನೀವು ಈ ಹಾಡ್ನೆ ಕೇಳ್ತೀರಿ. ರಮೇಶ್, ಒಂಟಿ ಯಾಕೋ? ಸರಿ, ನಾನ್ ಸೈದಲ್ಲಿ ಬಾಯ್ ಹತ್ರ ಹೋಗ್ಬರ್ತೀನಿ. ಅದು ಬಂದು ಈ ಬಾಲನ್ ವಿಷಯ ಗಮನಿಸ್ದ್ಯಾ? ಒಂದು ಟೀ ಕುಡಿಯಕ್ ಸಹ ಅವ್ರಿಗೆ ಟೈಮ್ ಇಲ್ಲ. ಸುತ್ತೋದೇ ಕೆಲ್ಸ ಆಗ್ಬಿಟ್ಟಿದೆ. ಈ ಪಟಾಕಿ ಮಧ್ಯದಲ್ಲಿ ನಾಯಿ ಸಿಕ್ಕಾಕೊಂಡಂಗೆ. ಯಾವ ಕಡೆ ಹೋಗ್ಬೇಕು ಅಂತ ಅವನ್ಗೆ ಗೊತ್ತಿಲ್ಲ. ಎಷ್ಟು ಕಷ್ಟನಪ್ಪ ಅವನ್ ಜೀವನ. ದುರ್ಜನರೇ ತುಂಬಿರೋ ಈ ಭೂಮಿಯಲ್ಲಿ ಜೀವನ ಅನ್ನೋದು ತುಂಬಾ ಚಿಕ್ಕದು, ಅರ್ಥ ಮಾಡ್ಕೊ ಮನುಜ. ಅದು ಸರಿನೇ. ಹೇಯ್, ಯಾರಿಗೂ ಅರ್ಥ ಆಗದಿರೋ ನಿನ್ನ ಹಾಡು ಗಾದೆ ಇಲ್ಲಿ ಬೇಡ ಕಣ. ಈ ಗೇಟ್ ಅಲ್ಲಿರೋ ಸಿಮ್ಮು ತರ ನೀವಿಬ್ರು ಕಿರಿಸ್ತಾ ಇರುವಾಗ ಎದ್ದೋಗಿ ಅಂತ ಯಾಕೆ ಹೇಳಿಲ್ಲ ಗೊತ್ತಾ? ಯಾಕೆ? ಬೇರೆ ಎಲ್ಲೂ ಹೋಗಿ ಹಿಂಗ್ ಕುತ್ಕೊಂಬಾರ್ದು ಅಂತ. ನಿಮ್ಮಿಬ್ರಿಂದ ಏನಾನ 10 ಪೈಸಾ ಪ್ರಯೋಜನ ಇದೆಯಾ? ಶುದ್ಧ ಇಲ್ಲ. ಇಲ್ಲಿ ಬರೋ ವ್ಯಾಪಾರನ ಹಾಳು ಮಾಡ್ತೀರಾ. ನೀನ್ ದರಿದ್ರ ಹಾಡು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಕೊಬ್ಬು. ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ರಮೇಶ, ಅವ್ನ್ ಟೀ ಕೊಡು. ಇಲ್ಲಿ ನೋಡು, ಈಗಲೇ 350 ರೂಪಾಯಿ ಬ್ಯಾಲೆನ್ಸ್ ಆಗಿದೆ. 150 ನೀನೇ ನನಗ್ ಕೊಡ್ಬೇಕು. ಅದೇಂಗೆ? ನೆನ್ನೆ 1 kg ಮತ್ತಿ ತಗೊಂಡಲ್ಲ. 1 kg ಮೀನು 150 ರೂಪಾಯಿ. 500 ರೂಪಾಯಿಗೆ ಸಿಕ್ಕಿದ್ರೆ ನಿನ್ನ ಅದೃಷ್ಟ. ಬಾ ಇಲ್ಲಿ. ಮೊನ್ನೆ ಸಿನಿಮಾ ಒಂದ್ ರಿಲೀಸ್ ಆಯ್ತಲ್ಲ, ಮತ್ತಿ ತುಂಬಾ ಚಿಕ್ಕ ಮೀನಲ್ವಾ? ಅದಕ್ಕೆ ಅದಾದ್ಮೇಲೆ ತುಂಬಾ ಡಿಮ್ಯಾಂಡ್ ಆಗೋಯ್ತು. ಈಗ ಸಿನಿಮಾದವ್ರು ತಿನ್ನೋದೆಲ್ಲ ಮತ್ತಿ ಮೀನೆ. ಈಗ ಮೊದ್ಲು ಒಂದ್ ಟೀ ಕೊಡು. ಈಗ ಬಂದ ವಿಷಯ. ಕೆರೆಯಲ್ಲಿ ಒಂದೇ ಒಂದು ಚಿಕ್ಕ ಮೀನು ಸಿಗದೆ ಇರೋ ಜಾಗದಲ್ಲಿ ಮತ್ತಿ ಮೀನು ಹಿಡಿದು ಮಾರಿರೋ ಜೈಶಂಕರ್ ಜೋಶ್. ಇಷ್ಟು ಬೇಗ ರೆಡಿ ಬರ್ಬೇಕು ಮತ್ತೆ. ಟೀ ಕೊಡೆಯ ಬೇಗ ತಗೊಂಬಾ. ನನಗಲ್ವಾ? ಛೇ, ನನ್ಗೆ ನಿನ್ ಮಿಕ್ಸಿ ರಿಪೇರಿ ಮಾಡೋ ಕೆಲಸ ಮಾತ್ರನಾ? ಬಾಯ್ ಆತರ ಹೇಳ್ಬಿಡಿ, ತಗೊಂಡೋಗಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ರುಬ್ಬೋಕಲ್ಲಲ್ಲಿ ರುಬ್ಬ ಕೇಳು ನಿನ್ ಹೆಂಡ್ತಿನ. ಅದೆಲ್ಲ ಈ ಕಾಲದ ಹೆಣ್ಮಕ್ಳು ಮಾಡ್ತಾರ ಬಾಯ್. ನೀವ ಸ್ವಲ್ಪ ಕೊಡಿ ಇಲ್ಲಿ. ಸ್ಕೂಲ್ ಮುಗಿದ್ಮೇಲೆ ನೀನ್ ಮನೆಗೆ ಹೋಗೋದ್ ಲೇಟ್ ಆಗುತ್ತೆ ಅಂತ ನನ್ ಹೆಂಡತಿ ಹತ್ರ ಕೊಟ್ಟು ಕಳಿಸ್ಬಿಟ್ಟೆ. ಅದು ಒಳ್ಳೆ ವಿಷಯನೇ. ಸೈಯದ್ ಬಾಯ್, ನಮ್ಮ ದೇವಸ್ಥಾನದ ಹಿಂದೆ ಇದೆಯಲ್ಲ ಆ ಜಾಗದಲ್ಲಿ ಒಂದು 8 ಸೆಂಟ್ ತಗೊಂಡಿದ್ದು ಅಲ್ವಾ? ಅದ್ರಲ್ಲಿ ಒಂದು ಮನೆ ಕಟ್ಟೋಣ ಅಂತ ಒಂದು ಪ್ಲಾನ್. ನೀವು ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ ನನಗೆ? ಇದು ಮನೆ ಪ್ಲಾನಾ? ಮನೆ ಪ್ಲಾನೇ. 8 ಸೆಂಟ್ ಜಾಗಕ್ಕೆ 5 ಮನೆ ಪ್ಲಾನ್. ಯಾವ್ದಾದ್ರು ಒಂದ್ ಕಟ್ಟಿದ್ರೆ ಆಯ್ತಲ್ವಾ? ಇದು ನನಗ್ ತೋರಿಸಿದ್ರೆ ಏನ್ ಪ್ರಯೋಜನ? ನನಗ್ ಗೊತ್ತಿರೋದೆಲ್ಲ ಇದೆ. ನೀನ್ ಒಂದ್ ಕೆಲ್ಸ ಮಾಡು, ಈ ಪ್ಲಾನ್ ಅಲ್ಲಿ ಇರೋ ತರ ಮನೆ ಕಟ್ಟು. ಮಿಕ್ಸಿ ಫ್ಯಾನ್ ಏನಾದ್ರು ರಿಪೇರಿ ಆದ್ರೆ ನನ್ನ ಹತ್ರ ತಗೊಂಬಾ, ನಾನ್ ಸರಿ ಮಾಡ್ಕೊಡ್ತೀನಿ. ಆಮೇಲೆ ಇನ್ನೊಂದ್ ವಿಷಯ, ಇದನ್ ತೋರ್ಸೋದಕ್ಕೆ ಒಂದ್ ವ್ಯಕ್ತಿ ಇದ್ದಾನೆ. ಏನ್ ವಿಷಯ? ಪುರುಷೋತ್ತಮ್ ಸರ್. ಸಾರ್ ಇದರ ಏನ್ ವಿಷಯ ಹೇಳಿ, ನನಗೆ ಟೆನ್ಷನ್ ಆಗ್ತಿದೆ. ಒಂದ್ ಪ್ಲಾನ್ ಬಗ್ಗೆ ಮಾತಾಡ್ಬೇಕಿತ್ತು. ಮನೆದ ಅಂಗಡಿದ? ಮನೆನೇ. ಸರ್ ಇಲ್ವಾ? ನಿಮ್ಮ ಅಪ್ಪನ ಕರೀರಿ. ಒಳಗಡೆ ಬನ್ನಿ. ಮನೆ ಕಟ್ಬೇಕು ಅನ್ಕೊಂಡ್ರೆ ಟೌನ್ ಅಲ್ಲಿ ತಾನೆ, ಸ್ಕ್ವೇರ್ ಫೀಟ್ ಹೇಗೆ ಹೇಳಿ. ನೋಡಪ್ಪ, ನಾನೊಬ್ಬ ಸ್ಕೂಲ್ P1. ಇಲ್ಲಿಂದ ಹೋಗಿ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ನೀನು ನಿಮ್ಮ ಅಪ್ಪನ್ ಕರಿಯಪ್ಪ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಇಲ್ಲಿ ನೋಡಿ, ನೀವು ನೋಡೋಕ್ ಬಂದಿರೋ ಸಾರ್ ನಾನೇ, ಪುರುಷೋತ್ತಮ್. ಹೌದು, ಈ ಟೆನ್ಷನ್ ಫ್ರೀ ಕನ್ಸ್ಟ್ರಕ್ಷನ್ ಪುರುಷೋತ್ತಮ್. ಹಂಗಂದ್ರೆ ನೀವು ಟೆನ್ಷನ್ ಮಾಡ್ಕೊಳ್ದೇನೆ ಫ್ರೀ ಆಗಿದ್ರೆ ತಾನೇ ಬಂದವ್ರು ನಿಮ್ಮ ಹತ್ರ ಮಾತಾಡೋಕಾಗಲ್ಲ. ನಮ್ಗೆ
ಈ ತರ ಒಂದು ಪ್ಲಾನ್ ಮಾಡ್ಕೊಡ್ತೀರಾ? ಕೊಡಿ ನೋಡೋಣ. ಓ ವಾಟ್ ಎ ವಂಡರ್ಫುಲ್ ಪ್ಲಾನ್. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಲ್ಲಿ ಇಷ್ಟು ಕರೆಕ್ಟ್ ಆಗಿ ಇಷ್ಟು ಒಳ್ಳೆ ಪ್ಲಾನ್ ನ ಬರೆದು ತಗೊಂಡ್ ಬಂದು ಪ್ಲಾನ್ ಬರ್ಕೊಡಿ ಅಂತ ಕೇಳ್ತಿರೋ ಮೊದಲನೇ ವ್ಯಕ್ತಿ ನೀವೇ. ಇದಕ್ಕೂ ಮುಂಚೆ ಪ್ಲಾನ್ ಯಾರಿಗಾದ್ರೂ ಬರ್ಕೊಟ್ಟಿದ್ರಾ? ಇದು ನಮಗ್ ಬೇಕಾಗಿರೋದ್ರಿಂದ. ಹೆಸರೇನಂದ್ರಿ? ಓ ಬಾಲನ್. ನೀವು P1 ಆಗಿಲ್ಲ ಅಂದಿದ್ರೆ ಖಂಡಿತ ಇಂಜಿನಿಯರ್ ಆಗಿರ್ತಿದ್ರಿ. ಇಂಜಿನಿಯರಿಂಗ್ ಅಲ್ಲಿ ಏನಾದ್ರು ಆಸೆನಾ? ಡಾಕ್ಟರ್ ಆಗೋಣ ಅಂತ ಆಸೆ ಪಟ್ಟಿದ್ದೆ. ಡಾಕ್ಟರ್ ಅಲ್ಲೂ ಒಬ್ಬ ಇಂಜಿನಿಯರ್ ಇರ್ತಾನೆ. ಆದ್ರೆ ಎರಡಕ್ಕೂ ಎಂಟ್ರೆನ್ಸ್ ಇದೆ ಅಲ್ವಾ, ಅದಕ್ಕೆ ನಾನು ಹೋಗಿಲ್ಲ. ಇದ್ರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ತಪ್ಪಾಗಿದೆ, ಅದನ್ನ ನಾನು ಸರಿ ಮಾಡ್ಕೊಡ್ತೀನಿ. ಚಿಕ್ಕ ಚಿಕ್ಕ ಚೇಂಜಸ್. ರೂಫ್ ಬದಲು ಕಾಂಕ್ರೀಟ್ ಹಾಕಿದೀನಿ. ಬೇಡ ಬೇಡ, ಅಂಚೆ ಸಾಕು, ಇದೆಲ್ಲ ತಡೆಯಲ್ಲ. ಅದೆಲ್ಲ ನಾನ್ ನೋಡ್ಕೋತೀನಿ. ಇಲ್ಲಿ ನೋಡಿ, ಗಟ್ಟಿಯಾಗಿರೋ ಮನೆ ಕಟ್ಬೇಕು ಅಂತ ನಾನು ಅನ್ಕೊಂಡಿರೋದು. ಹಳೆ ಟೈಪ್ ಊರಲ್ಲಿ ಇರುತ್ತಲ್ಲ ಹಂಗೆ. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಕಾಂಕ್ರೀಟ್ ಹಾಕೋ ಜಾಗದಲ್ಲಿ ಮರ ಬರಲ್ಲ. ಹೌದಾ? ಥ್ಯಾಂಕ್ ಯು. ನೀವು ಕಾಸು ಕೊಟ್ಟ ಹಾಗೆ ನಾವು ಮಾಡಿ ಎತ್ತುತ್ತಾ ಇರ್ತೀವಲ್ವಾ. ಕಾಂಕ್ರೀಟ್ ಮೇಲೆ ಹಂಚ, ಕಾಂಕ್ರೀಟ್ಗೆ ದುಡ್ಡಿಲ್ಲ ಅಂತ ಹಂಚಾಕಿ ಅಂದಿದ್ದು. ಇವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ಬೋದಲ್ವಾ? ನಾವು ಕೂಡ ತುಂಬಾ ಚೆನ್ನಾಗಿರ್ತೀವಲ್ಲ. ಏನ್ ಚೆನ್ನಾಗಿರುತ್ತೋ. ಆಲ್ಬರ್ಟ್ ಅವರು ಮನೆ ಕಟ್ಕೊಂಡು ಎಷ್ಟು ದಿನ ಆಯ್ತು? ಅದಕ್ಕೆ ಇವಾಗ ತಾನೇ ಅವ್ರ ಮನೆ ಚೇಂಜ್ ಮಾಡಿದ್ರು. ನೋಡಕ್ ಎಷ್ಟು ಚೆನ್ನಾಗಿತ್ತು. ಅದು ಚೆನ್ನಾಗಿರಲ್ಲ, ಎಲ್ಲೋ ಲೀಕ್ ಆಗ್ತಿರುತ್ತೆ. ಹೆಂಚಿದ್ರೆ ಅವಾಗ ಚೇಂಜ್ ಮಾಡ್ತಾನೆ ಇರ್ಬೇಕು. ಅದೇ ಕಾಂಕ್ರೀಟ್ ಆದ್ರೆ ಕೊನೆವರೆಗೂ ಅದೇ ಇರುತ್ತೆ. ನೀವು 2 ಬೆಡ್ರೂಮ್ ಅಲ್ವಾ ಕೇಳಿದ್ದು? ಆದ್ರೆ ಈ ಪ್ಲಾನ್ ಅಲ್ಲಿ ನಮ್ಗೆ 4 ಬೆಡ್ರೂಮ್ ಬರುತ್ತೆ. 3 ರೂಮ್ ಕೆಳಗೆ, 1 ಮಾತ್ರ ಮೇಲೆ. ಹೌದು, ಈ ಪ್ಲಾನ್ ಎಲ್ಲ ನಾವು ಬರೆಯುತ್ತಾನೆ. ಪಕ್ಕ ಏನ್ ಬೇಕಾದ್ರೂ ಬರೀಬಹುದು. ಆದ್ರೆ ಇದೆಲ್ಲ ನಮ್ ಬಜೆಟ್ ಅಲ್ಲಿ ಆಗ್ಬೇಕಲ್ವಾ? ಖಂಡಿತ ಆಗುತ್ತೆ. ನಿಜವಾಗ್ಲೂ 4 ಬೆಡ್ರೂಮ್ ಬೇಕ್ರಿ. ಹೌದೌದು. ಏನಾದ್ರು ತಲೆ ಕೆಟ್ಟಿದ್ಯಾ? ಸುಮ್ನೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ವೆಂಟಿಲೇಷನ್ ಇದೆಯಲ್ಲ, ಇದು ಕ್ರಾಸ್ ವೆಂಟಿಲೇಷನ್. ಕಿಚನ್ ಇಲ್ಲಿ ಬಂದ್ರೆ ಬಾತ್ರೂಮ್ ಇಲ್ಲಿರಲ್ಲ. ನೋಡಿದ್ರಲ್ವಾ, ಬಾಗ್ಲು ಇಲ್ಲಿ ಬರುತ್ತೆ. ಮಿಕ್ಕಿ ಜಾಗ ಎಲ್ಲ ವೇಸ್ಟೆ. ಇದೆಲ್ಲ ವೇಸ್ಟೆ ಅಂತ ಅನ್ಕೊಂತೀನಿ. ಸುಮ್ನೆ ಏನೇನು ಮಾತಾಡ. ಉಳಿದಿರೋದು ಬಾತ್ರೂಮ್, ಅದು ಅಟ್ಯಾಚ್ ಆಗಿರುತ್ತೆ. ನಾಳೆ ವಯಸ್ಸಾದ್ಮೇಲೆ ನಿಮ್ಗೆ ಯೂಸ್ ಆಗುತ್ತಲ್ವಾ. 1 ಬಾತ್ರೂಮ್ ಒಳಗೆ, 1 ಆಚೆ, ಇನ್ನೊಂದು ಮೇಲಿರುತ್ತೆ. ಹಂಗಂದ್ರೆ ಮನೆ ಪೂರ್ತಿ ಬಾತ್ರೂಮ್ ಏನ? ಏನು ಪ್ಲಾನ್ ಇಷ್ಟ ಆಯ್ತಾ? ಪ್ಲಾನ್ ಎಲ್ಲ ಓಕೆನೆ. ಏನ್ರಿ, ಇದೇ ಸಾಕು. ಈ ಪ್ಲಾನ್ ತುಂಬಾ ಚೆನ್ನಾಗಿದೆ ರೀ, ನಮ್ಗಿಷ್ಟೇ ಸಾಕ್ರಿ. ಇದೆಲ್ಲ ನಮ್ ಬಜೆಟ್ ಅಲ್ಲಿ ಬರಲ್ಲ ಸುಮ್ಮ. ನೋಡಿ, ನಾನು ಎಲ್ಲ ಲೋ ಕಾಸ್ಟ್ ಅಲ್ಲೇ ಮಾಡಕ್ ಹೊರಟಿದ್ದೀನಿ. ನಮ್ಗೆ 10 ತಾನೇ ಆಗೋದು. 10 ಅಂತ ಹೇಳಿದ್ರೆ 10 ಲಕ್ಷನಾ? 10 ಲಕ್ಷನೇ. ಬೇಕಿದ್ರೆ ಎಸ್ಟಿಮೇಟ್ ನೋಡಿ. ಇಲ್ಲಿ ನೋಡಿ, ನಾನು ಹೇಳ್ದೆ ಅಲ್ವಾ, ಇಲ್ಲಿ 12 ಲಕ್ಷ ಅಂತ ಬರ್ದಿದೆ. ಆದ್ರೆ 10ರಲ್ಲೇ ಮುಗಿಯುತ್ತೆ. ಎಸ್ಟಿಮೇಟ್ ಅಲ್ಲಿ 12 ಅಂತ ಹಾಕಿ ಅಷ್ಟು ಅಮೌಂಟ್ ನ ಬ್ಯಾಂಕ್ ಇಂದ ಲೋನ್ ತಗೊಳ್ಳೋದು. 10 ಲಕ್ಷದಲ್ಲಿ ಮುಗಿಸಿ ಮಿಕ್ಕಿರೋ 2 ಲಕ್ಷನ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಕ್ಕಿ ಅದ್ರಲ್ಲಿ ಬರೋ ಬಡ್ಡಿಲೇ ಲೋನ್ ಮುಗಿಸೋದು. ಹೇಗಿದೆ ಐಡಿಯಾ? ಇದು ಎಷ್ಟೊಂದ್ ಜನ ಗೊತ್ತಿಲ್ಲ. ಅದು ಮತ್ತೇನಂದ್ರೆ, ನಾವು ಒಂದು 12 ಲಕ್ಷಕ್ಕೆ ಲೋನ್ ತಗೊಂಡು ಅದ್ರಲ್ಲಿ 6 ಲಕ್ಷದಲ್ಲಿ ಮನೆ ಕಟ್ಟಿ ಇನ್ನು 6 ಲಕ್ಷ ಬ್ಯಾಂಕ್ ಹಾಕ್ಬೋದಲ್ವಾ? ಮ್ಯಾಕ್ಸಿಮಮ್ ನಾನು ಕಮ್ಮಿ ಮಾಡೋದಕ್ ನೋಡ್ತೀನಿ. ಒಂದ್ಸರಿ 12 ಲಕ್ಷ ತಗೊಂಡು 2 ಲಕ್ಷದಲ್ಲೇ ಮನೆ ಮುಗಿಸ್ಬಿಟ್ಟಿದ್ದೆ. ಹೌದಾ? ಹಂಗೆ ಮಾಡೋಣ. ಸರಿ, ನಾನ್ ಬರ್ತೀನಿ. ಸರಿ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಷ್ಟೇ ಕಡಿಮೆ ಖರ್ಚಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಜೊತೆಲೇ ಇರ್ಬೇಕು, ಇಲ್ಲಾಂದ್ರೆ ಕೈ ಮೀರಿ ಹೋಗ್ಬಿಡುತ್ತೆ. ಈ ಮದ್ವೆ ಮಾಡೋದು, ಮನೆ ಕಟ್ಟೋದು ಒಂದೇ ತರ. ಅದು ನಾವ್ ಅನ್ಕೊಂಡಾಗ ನಡೆಯೋದಿಲ್ಲ. ಅದಕ್ಕಂತ ಒಂದು ಟೈಮ್ ಬರ್ಬೇಕು. ಆದ್ರೆ ಕೈಯಲ್ಲಿ 5 ಪೈಸಾ ಇಲ್ಲ ಅಂದ್ರೂ ಕೆಲವೊಮ್ಮೆ ನಡೆದೋಗುತ್ತೆ. ನಿಮ್ಮಪ್ಪ ಸಹಾಯ ಮಾಡೋದಿಲ್ವಾ? ನಾನಿಲ್ಲಿ ಜಾಗ ತಗೊಂಡಿರೋದೇ ಅವ್ರಿಗೆ ಇಷ್ಟ ಇಲ್ಲ. ಅದ್ರಲ್ಲಿ ಮನೆ ಕಟ್ಟಕ್ ಕಾಸು ಕೇಳಿದ್ರೆ ಅವ್ರೆಲ್ಲಿಂದ ಕೊಡ್ತಾರೆ? ಇದ್ರಲ್ಲಿ ಯಾವ ವಿಷಯನೂ ಇಲ್ಲ ಬಾಲ. ಮಕ್ಳು ಏನೇ ಮಾಡಿದ್ರು ಅಪ್ಪ ಅಮ್ಮನ್ಗೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ನೀನ್ ಶುರು ಮಾಡು, ಮಿಕ್ಕಿದೆಲ್ಲ ದೇವ್ರು ನೋಡ್ಕೊತಾನೆ. ಎಲ್ಲ ಒಳ್ಳೇದೇ ಆಗುತ್ತೆ. ನೀನ್ ಧೈರ್ಯವಾಗಿ ಮಾಡು, ಅದೇ ಒಳ್ಳೇದು. 5 ಹೆಣ್ಮಕ್ಳು ಹುಟ್ಟಿದಾಗ ಎಲ್ರು ಹೇಳಿದ್ದು ನನ್ಗೆ ಅದೃಷ್ಟ ಇಲ್ಲ ಅಂತ. 5 ಜನಕ್ಕೆ ಮದ್ವೆ ಮಾಡ್ದೆ, 5 ಪೈಸಾ ಸಾಲ ಇಲ್ದೆ. ಆಗ ಮಾತಾಡ್ದವ್ರು ಹೇಳಿದ್ರು ನಾನ್ ಗಂಡ್ಸು ಅಂತ. 6ನೇ ಮಗುನೇ ಬಶೀರು, ಕೊನೆ ಮಗು ಗಂಡ್ ಮಗು, ಇನ್ನ ಅದೃಷ್ಟ ಅಂತ ಹೇಳಿದ್ರು. ಎಲ್ಲಿ ಅವನಿಂದ ಕಷ್ಟ ಆಗ್ತಿದೆ ಅಂತ ಹೇಳಿ ಇರೋದ್ನೆಲ್ಲ ಅಡ ಇಟ್ಟು ಅವನ ಗಲ್ಫ್ ಕಳಿಸ್ಬಿಟ್ಟೆ. ಇದೇ ಪರಿಸ್ಥಿತಿ. ಅವನು ಅಲ್ಲೇ ಮದ್ವೆ ಮಾಡ್ಕೊಂಡು 2 ಮಗುನ ಹೆತ್ತಿದ್ದಾನೆ. ನಾನು ಅವಳು ಈ ಅಂಗಡಿಯಿಂದ ಬದುಕ್ತಾ ಇದೀವಿ. ಇದ್ದು ಪ್ರಯೋಜನ ಇಲ್ಲ. ಅನ್ಭವಿಸೋದಕ್ಕೆ ಅದೃಷ್ಟ ಬೇಕು. ಟೈಮ್ ಚೆನ್ನಾಗಿದ್ರೆ ಎಲ್ಲ ನಡೆಯುತ್ತೆ. ಅದಕ್ಕೆ ಹೇಳಿದ್ದು, ನೀನ್ ಹೋಗಿ ಅಪ್ಪನ್ ನೋಡಿ ವಿಷಯ ಹೇಳು. ಸುಮ್ನೆ ಹೋಗ್ ನೋಡಪ್ಪ. ಸರಿ, ಹಾಗಾದ್ರೆ ನಾನು ಅಂಗಡಿಗೆ ಹೋಗ್ತೀನಿ. ಸರಿ. ಬಾಲ ನಿಂತ್ಕೋ. ನಿನ್ ಜೊತೆ ಮಾತಾಡ್ಬೇಕು ಅಂತಾನೆ ಕಾಯ್ತಿದ್ದೆ. ನಾನ್ ನಿನ್ ಪಕ್ಕದ ಮನೆ ಅಂತಾನೆ. ಹೌದು. ಆದ್ರಿಂದ ನನ್ಗೇನಾದ್ರೂ ತಪ್ಪಾಗ ಅನ್ಸಿದ್ರೆ ಅದನ್ನ ಎತ್ತಿ ತೋರಿಸಿ ಹೇಳೋದು ನನ್ಗೆ ಜವಾಬ್ದಾರಿ. ಆದ್ರಿಂದಾನೇ ಕೇಳ್ತಾ ಇದ್ದೀನಿ. ಹೇಳಿ.
ನಿನ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾನು ಕೇಳ್ಪಟ್ಟೆ. ಆಹಾ, ಏನದು? ಅದೇನಂದ್ರೆ ನೀನು ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಮಿಕ್ಕಿರೋ ಸಮಯದಲ್ಲಿ ನೀನ್ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಕೇಳ್ಪಟ್ಟೆ, ನಿಜನಾ? ಅದ್ರಲ್ಲೇನ್ ತೊಂದ್ರೆ? ಅದ್ರಲ್ಲೇನ್ ಸಮಸ್ಯೆನಾ? ಅದಕ್ಕಂತ ನೀನು ಇಷ್ಟೊಂದು ಕಷ್ಟಪಡ್ತೀಯಾ? ಯಾಕೆ ನೀನ್ ಇಷ್ಟೊಂದು ಎಮ್ಮೆ ತರ ಕಷ್ಟಪಡ್ತೀಯಾ? ಆ ಸಮಯದಲ್ಲಿ ನೀನ್ ಸ್ವಲ್ಪ ಯೋಚನೆ ಮಾಡ್ಬೋದಲ್ಲ. ಎಷ್ಟೊಂದು ವಿಷಯಗಳಿದೆ ಈ ಪ್ರಪಂಚದಲ್ಲಿ ಯೋಚನೆ ಮಾಡೋದಕ್ಕೆ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಕು? ಎಷ್ಟೊಂದು ವಿಷಯಗಳಿದೆ. ಶುಕ್ರ, ನೀನ್ ಯೋಚನೆ ಮಾಡೋ ತರ ನಾನ್ ಯೋಚನೆ ಮಾಡಿದ್ರೆ ನನ್ ಕುಟುಂಬ ಹಾಳಾಗುತ್ತೆ. ಅದೇ ತರ ನಿನ್ನ ಹೆಂಡತಿ ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ನೀನ್ ಹಾಳಾಗ್ಬಿಡ್ತೀಯ. ಒಂದ್ ಕುಟುಂಬದಲ್ಲಿ ಒಬ್ರು ಯೋಚನೆ ಮಾಡಿದ್ರೆ ಸಾಕಾಗಲ್ವಾ? ಅಷ್ಟೇ ಸಾಕಲ್ಲ? ಮತ್ತಿನ್ನೇನು? ಅದು ಸರಿನೇ. ಏನು ಅಂದ್ರೆ ಏನಾಯ್ತು? ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಇಲ್ಲಿ ಬಂದು ಅಕ್ಕಿ ಸ್ವಲ್ಪ ರುಬ್ಕೊಡಿ. ಅಲ್ಲ, ಅದು ಇವತ್ತೇ ಬೇಕಾ? ರುಬ್ಬೇಕು. ಇನ್ನೊಂದ್ ವಿಷಯ ಬಾಲಾ, ಹೋಗ್ಬಿಟ್ನಾ? ಅವ್ನು ಹೇಳಿದ್ರಲ್ಲಿ ಒಂದ್ ವಿಷಯ ಐತೆ, ಅದು ಯೋಚನೆ ಮಾಡೋದಕ್ಕೆ ತುಂಬಾ ಒಳ್ಳೆ ವಿಷಯ. ಇವತ್ ನನ್ನ ಯೋಚನೆ ಅದ್ರ ಬಗ್ಗೆನೆ. ಮಾವಿನಕಾಯಿ ಕೆಲ್ಸ ಆಮೇಲೆ. ಸೈಯದ್ ಅಲಿ, ನೀವಾ? ಏನ್ ವಿಶೇಷ? ಏನ್ ದಿಢೀರಂತ? ಬನ್ನಿ ಒಳಗೆ. ಇರ್ಲಿ ಅಪ್ಪ, ಸ್ವಲ್ಪ ಅರ್ಜೆಂಟ್ ಇದೆ. ತುಂಬಾ ದಿನದಿಂದ ನೀನ ನೋಡ್ಬೇಕು ಅಂತ ಅನ್ಕೋತಿದ್ದೆ. ನಿನ್ ಫ್ರೆಂಡ್ ಒಬ್ಬ ಇದನಲ್ಲ, ಏನೋ ಇದೆ ಅವನ ಹೆಸರು. ನಮ್ಮನೇನ ಬಾಡಿಗೆ ಕೊಟ್ಟಿದೀವಲ್ಲ, ಬಾಲ. ಅವ್ರನ್ನ ನೋಡಿದಾಗ ಅವ್ರಿಗೆ ಒಂದ್ ವಿಷಯನ ನೆನ್ಪಿಸು. 5-6 ತಿಂಗಳಾದ್ಮೇಲೆ ಮಕ್ಳು ಊರಿಂದ ಬರ್ತಿದಾರೆ. ಅದಕ್ ಮುಂಚೆನೆ ಮನೇನ ಖಾಲಿ ಮಾಡ್ಕೊಡ್ಬೇಕು ಅಂತ ಅವ್ರ ಹತ್ರ ಹೇಳ್ಬಿಡು. ಅದು ಮಕ್ಳು ಬಂದ್ರೆ ಉಳ್ಕೊಳಕ್ಕೆ. ಇನ್ನ ಟೈಮ್ ಇದೆ, ಅವಸರ ಏನಿಲ್ಲ. ಖಾಲಿ ಮಾಡ್ಕೊಡ್ಲಿ. ಹೌದು, ನಿಮ್ ಮಗನ್ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ತಾ? ನಿಮಗ್ ಫೋನ್ ಮಾಡ್ತಾನ? ಆಗಾಗ ಯಾವಾಗ್ಲಾದ್ರೂ ಫೋನ್ ಮಾಡ್ತಾನೆ. ಹಂಗಿದ್ರೆ ಸರಿ, ನಾನ್ ನೋಡ್ತೀನಿ. ಸರಿ ಸಿಗೋಣ. ಸರಿ. ಎಲ್ಲಾ ಕಡೆ ಈ ತರ ಲೈಟ್ ಹಾಕೊಂಡಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಹೇಳ್ತಿದೀನಿ. ನಾನೇನೋ ಯೋಚನೆ ಮಾಡ್ತಿದ್ದೆ. ಅಪ್ಪನ್ಗೊಂದ್ ಮಾತು ಹೇಳ್ಬೇಕಲ್ವಾ? ಮತ್ತೆ ಹೇಳ್ದೇನೆ? ಹಂಗೆ ಹೊಸ ಮನೆಗ್ ಸ್ವಲ್ಪ ಸಹಾಯ ಕೇಳೋಣ ಅಂತ ಅನ್ಕೊಂಡಿದೀನಿ. ಅದೆಲ್ಲ ಬೇಕಾ? ಈ ಸ್ವಂತದವ್ರ ಹತ್ರ ಎಲ್ಲ ಸಹಾಯ ಬೇಕಾಗೋದು ಇಂಥ ಸಂದರ್ಭದಲ್ಲಿ ಅಂತ ಸೈಯದ್ ಅಲಿ ಅವ್ರು ಹೇಳಿದ್ರು. ಬರೀ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಮನೆ ಕೆಲಸ ಎಲ್ಲ ಮುಗಿಯುತ್ತಾ? ಅವ್ರು ಕೊಟ್ರೆ ಕೊಡ್ಲಿ, ಇಲ್ಲಾಂದ್ರೆ ಬೇಡ. ಕಟ್ಟೋದಕ್ ಕಷ್ಟ ಅಂದ್ರೆ ಈಗ್ಲೇ ಶುರು ಮಾಡೋದ್ ಬೇಡ. ಹಂಗಲ್ಲ, ಮನೆ ಖಂಡಿತವಾಗಿ ಬೇಕಲ್ವಾ? ದಿನ ಈ ಮೆಟೀರಿಯಲ್ ರೇಟ್ಗಳೆಲ್ಲ ಏರ್ತಾನೇ ಇವೆ. ಎಷ್ಟು ಬೇಗ ಶುರು ಮಾಡ್ತೀವೋ ಅಷ್ಟು ಒಳ್ಳೇದು. ಯಾವ್ದಕ್ಕೊಂದ್ಸಲ ಅಪ್ಪನಾಗ ನಾಳೆ ನೋಡ್ಕೊಂಡ್ ಬರ್ತೀನಿ ನಾನು. ನಿನ್ ಮಕ್ಳನ್ನ ಮಲಗ್ಸು. ಎತ್ಕೋ ಬಾಬಾ, ಮಾತ್ರ ಬಾ. ನೀನೇನೋ ಮಲ್ಕೊಳ್ದೆ ಅಮ್ಮನಿಂದ ಓಡಾಡ್ತಿದ್ಯಾ? ನಾಳೆ ಸ್ಕೂಲ್ ಇಲ್ವಾ ನಿಂಗೆ? ಇದೆ. ರವಿ, ನೀನ್ ಊರಿಂದ ಬಂದ್ಬಿಟ್ಟ? ಏನೋ ಇದು ಈ ತರ? ಏನ್ ವಿಶೇಷ? ನೀನ್ ಅಮೆರಿಕದಿಂದ ಯಾವಾಗ ಬಂದೆ? ನಾನ್ ಬಂದ್ ಸ್ವಲ್ಪ ದಿನ ಆಯ್ತು. ಹೌದಾ? ನೀನ್ ಕಲರ್ ಎಲ್ಲ ಹೋಗ್ಬಿಡ್ತು. ಕಲ್ಲರ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಆರೋಗ್ಯ ಒಂದ್ ಚೆನ್ನಾಗಿರ್ಬೇಕು, ಅದೇ ತಾನೇ ಮುಖ್ಯ. ಬರೋ ಕಾಯಿಲೆ ಯಾರು ತಡೆಯಕ್ಕಾಗುತ್ತೆ? ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಶುಗರ್ ಎಲ್ಲಾನು ನನಗಿತ್ತು. ಆದ್ರೆ ಇವಾಗ ಯಾವ್ದೂ ಇಲ್ಲ, ಎಲ್ಲಾನು ತೆಗ್ದಾಕ್ಬಿಟ್ಟಿದೀನಿ. ಆ ಅಮೆರಿಕದಲ್ಲಿರೋ ಒಳ್ಳೆ ಕೆಲ್ಸನ ಬಿಟ್ಬಿಟ್ಟು ಇಲ್ಲಿ ಬಂದು ಟ್ರ್ಯಾಕ್ಟರ್ ಓಡಿಸ್ತಾ ಇದೀಯ ನೀನು? ಏನಿದು ವ್ಯವಸಾಯ ಮಾಡ್ಕೊಂಡು ಈ ಕಾಲದಲ್ಲಿ? ಒಬ್ಬ ರೈತನ್ ಮಗ ಆಗಿ ನೀನೇ ಹೇಳು. 3 ತಲೆಮಾರಿಂದನೂ ನಮ್ದೊಂದು ಒಳ್ಳೆ ಕುಟುಂಬ. ಅವರೆಲ್ಲ ವ್ಯವಸಾಯ ಮಾಡ್ಕೊಂಡು ನೆಮ್ಮದಿಯಾಗಿದ್ರು ಕಣ. ಮೈ ಮೇಲ್ ಕೊಳಕಿದ್ರು, ಮನಸ್ ಮಾತ್ರ ಶುದ್ಧವಾಗಿತ್ತು. ಏನೇ ಹೇಳು, ಒಳ್ಳೆ ಮುದ್ದೆ ಊಟ ಮಾಡ್ಕೊಂಡು ಗಟ್ಮುಟ್ಟಾಗಿದ್ರು ಕಣ. ರವಿ, ನೀನೇನ್ ಇಷ್ಟು ಬದಲಾಗ್ಬಿಟ್ಟಿದ್ಯಾ? ನಿಮ್ಮಪ್ಪನೇ ಗುರು. ಸರೋಯ್ತು. ಪ್ರಪಂಚ ಎಲ್ಲ ಚೆನ್ನಾಗಿ ಸುತ್ಬಿಟ್ಟು ಕೊನೆಗೆ ಒಳ್ಳೆ ಮನುಷ್ಯನ ಹತ್ರ ಬಂದಿದ್ಯಾ. ನಿಂಗ್ ಬೇರೆ ಕೆಲ್ಸ ಇಲ್ಲ. ನೀನು ನಿಮ್ಮಪ್ಪನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀನೇನು ಅನ್ಕೊಂಡಿದ್ಯಾ ಅವ್ರೊಂದ್ ಸಾಮಾನ್ಯ ರೈತ ಅಂತನ? ಅವ್ರೊಂಥರ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದ್ದಾಗೆ. ಆಗಲ್ಲ ಅಂದ್ರೆ ಅಲ್ಲಿ ಹೋಗಿ ಕುತ್ಕೋಬತ್ತಾನೆ. ಭತ್ತ ಕುಯ್ಯೋ ಮಿಷಿನ್ ರೆಡಿ ಮಾಡ್ದ? ಅದನ್ನೆಲ್ಲ ನೆನ್ನೆನೆ ಸರಿ ಮಾಡ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದೆ. ಇದ್ರಲ್ಲಿ ಇನ್ನೊಂದೆರಡು ಹಾಕ್ಬೋದಿತ್ತು ತಾನೆ. ನೀವ್ ಯಾಕೆ ಹೀಗೆ ಬಿಸ್ಲಲ್ಲಿ ನಿಂತ್ಕೊಂಡ್ ಕೆಲ್ಸ ಮಾಡ್ಬೇಕು? ನೆನ್ನೆ ಆಗಿದ್ ನೆನ್ಪಿಲ್ವಾ? ಎಲ್ಲ ನೆನ್ಪಿದೆ. ನೀನ್ ಸುಮ್ನೆ ಕೂಗಾಡ್ತಾ ಇರ್ಬೇಡ. ಹೋಗಿ ಗಂಜಿ ತಗೊಂಬಾ. ಹೇಳಿದ್ ಮಾತೆ ಕೇಳಲ್ಲ. ಈ ವಯಸ್ಸಾಗಿರೋ ಕಾಲದಲ್ಲಿ ಜೊತೆಲ್ ನಿದ್ದು ಎಗಲ್ ಕೊಟ್ಟು ಮುಂದೆ ನಡ್ಸೋ ಅಂತ ಮಗನ್ನ ನೀನ್ ಹೆತ್ತಿಲ್ವಲ್ಲ ದೇವ್ರೆ. ಹೆಂಗ್ ನಡೀತಾ ಇದೆ? 100 ವರ್ಷ ಆಯ್ಸು. ನಿಮ್ಮಪ್ಪ ಇವಾಗ ತಾನೇ ನಿಮ್ ಬಗ್ಗೆ ಮಾತಾಡ್ತಿದ್ರು. ಆಯ್ಸ್ನ ನೀವೇ ಇಟ್ಕೊಳ್ಳಿ. ನಮ್ಮಪ್ಪ ಏನ್ ಹೇಳಿದ್ರು ಅಂತ ನಂಗೆ ಗೊತ್ತು. ವ್ಯವಸಾಯ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವಾ? ಕೆಲಸ ಸರಿಯಾಗಿ ನಡೆದಿಲ್ಲ ಅಂದ್ರೆ ವ್ಯವಸಾಯ ಮಾಡಕ್ಕಾಗತ್ತಾ? ನಾವು ಕೈ ಕೆಸರು ಮಾಡ್ಕೊಂಡ್ರೇನೆ ನೀವು ಬಾಯಿ ಮೊಸರು ಮಾಡ್ಕೊಳ್ಳೋದು. ನೀವ್ ಈ ಗುದ್ಲಿ ಹಿಡ್ಕೊಂಡಿಲ್ಲ ಅಂದಿದ್ರೆ ಒಳ್ಳೆ ಪೆನ್ ಹಿಡ್ಕೋಬೋದಿತ್ತು. ಪೆನ್ ಹಿಡ್ಕೊಳ್ಳೋದು ಬೇಡ,
ಪೆನ್ ಹಿಡ್ಕೊಂಡಿರೋರೆಲ್ಲ ಅಕ್ಕಿ ಕೂಡ ಕಾಸು ತಗೊಳ್ತಿದಾರೆ, ಅದಕ್ಕೆ ನಾನು ಇದನ್ನ ಹಿಡ್ಕೊಂಡಿದ್ದೀನಿ. ಬನ್ನಿ ನೋಡು. ನಿನ್ ಹೆಂಡತಿನೂ ಮಕ್ಕಳನ್ನು ಕರ್ಕೊಂಡ್ ಬರ್ಬಾರ್ದಿತ್ತ ಬಾಲ? ಹೌದು, ನನಗಿರೋ ಕೆಲ್ಸಕ್ಕೆ ಅಂತದ್ದೇನ್ ಕೆಲ್ಸ? ಅಷ್ಟೊಂದ್ ಬ್ಯುಸಿ ಆಗಿದ್ದಿದ್ರೆ 2 ಅವರ್ ಟ್ರಾವೆಲ್ ಮಾಡ್ಕೊಂಡು ಯಾಕೆ ಇಲ್ಲಿ ಬಂದೆ? ಸೆಂಟ್ಗೆ 1.5 ಲಕ್ಷ ಕೊಟ್ಟು ಟೌನ್ ಅಲ್ಲಿ ಜಾಗ ತಗೊಂಡಿದ್ದೆ ದಡ್ತನ. 8 ಸೆಂಟ್ ಕೊಟ್ಟಿದ್ದ ದುಡ್ಡಲ್ಲಿ ಇಲ್ಲಿ 3 ಎಕರೆ ಒಳ್ಳೆ ವ್ಯವಸಾಯ ಭೂಮಿನ ತಗೋಬೋದಿತ್ತು. ಇದ್ರಲ್ಲಿ ಸಾಲ ಸೋಲ ಮಾಡಿ ಮನೆ ಬೇರೆ. ಎಷ್ಟ್ ದಿನ ಅಂತಪ್ಪ ಬಾಡಿಗೆ ಮನೇಲಿ ಮಕ್ಕಳನ್ನ ಇಟ್ಕೊಂಡು ಬದುಕೋದು ಹೇಳು? ಯಾರಾದ್ರೂ ಹೇಳಿದ್ರಾ? ನಿನಗ್ ಸಿಗೋ ಅಂತ ಕಡಿಮೆ ಆದಾಯನ ಇಟ್ಕೊಂಡು ಸರಿಯಾಗಿ ಸಂಸಾರ ನಡ್ಸೋದಕ್ಕಾಗುತ್ತಾ? ಅದು ಅಷ್ಟು ದೂರ. ಅದು ಸಾಲಲ್ಲ ಅಂತ ಈಗ ಮನೆ ಬೇರೆ. ಮತ್ತೆ ಈ ಮನೆ ಯಾರ್ಗೆ? ಹಿಂಗೆ ಮಾಡ್ತಿದ್ರೆ ಬೈದ್ ಬಿಡ್ತೀನಿ. ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ನ್ ಈಗ ತಾನೇ ಬಂದಿದ್ದಾನೆ, ಅಷ್ಟ್ರಲ್ಲೇ ಶುರು ಮಾಡ್ಬಿಟ್ರಲ್ಲ. ಅದು ಸರಿ, ನೀನ್ ಇಷ್ಟಕ್ ಮಾಡು. ಎಲ್ಲ ಸ್ವಂತ ದುಡ್ಡಾಗಿರ್ಬೇಕು. ಅದನ್ ಬಿಟ್ಟು ನಾನೇನಾದ್ರೂ ಕೊಡ್ತೀನಿ ಅನ್ಕೋಬೇಡ. ಇನ್ನೊಂದ್ ಸ್ವಲ್ಪ ತಿನ್ನಪ್ಪ. ಸಾಕು. ನೀನಿಲ್ಲ ಅನ್ನೋದೇ ನಿಮ್ಮ ಅಪ್ಪನ್ಗೆ ಅಷ್ಟ್ ಕೋಪ. ಹೌದೌದು. ಅಪ್ಪನ್ ಬಗ್ಗೆ ನಿನ್ಗೆ ಗೊತ್ತಲ್ಲ, ಅವ್ರೆಷ್ಟೇ ಕೋಪ ಮಾಡ್ಕೊಂಡ್ರು ಅಪ್ಪನ ಆಶೀರ್ವಾದ ನಿಂಗಿದ್ದೇ ಇರುತ್ತೆ. ಆಶೀರ್ವಾದ ಮಾತ್ರ ಇಟ್ಕೊಂಡು ಮನೆ ಕಟ್ಟಕ್ಕಾಗತ್ತಾ? ಇಲ್ ನೋಡು, ಇದೇ ನಿನ್ನಿಂದ ಇಷ್ಟ ಆಗದೆ ಇರೋದು. ನಾವ್ ಏನ್ ಹೇಳಿದ್ರು ಅದು ನೀನ್ ಕೇಳೋದೇ ಇಲ್ಲ. ಅದೇ ನಿನ್ ಸಮಸ್ಯೆ. ಯಾವತ್ತಾದ್ರೂ ನಮಗ್ ಸಹಾಯ ಮಾಡಿದ್ಯಾ? ಸಂಪಾದನೆ ಮಾಡಕ್ ಶುರು ಮಾಡಿದ ತಕ್ಷಣ ಇಷ್ಟ ಆಗಿದ್ ಹುಡ್ಗಿನ್ ಮದ್ವೆ ಮಾಡ್ಕೊಂಡು ಹೊರಟೋದೆ. ಓ, ಯಾವಾಗ ಬಂದ್ರು ಈ ತರ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀನಿ. ಏನಂದೆ? ಏನೂ ಇಲ್ಲ. ಅದ್ ಸರಿ, ಮನೆ ಕಟ್ಟೋಕೆ ದುಡ್ಡೆಲ್ಲ ರೆಡಿ ಆಯ್ತಾ? ಸ್ವಲ್ಪ ಹಣ ನನ್ನ ಹತ್ರ ಇದೆ, ಮತ್ತೆ ಚಿನ್ನ ಎಲ್ಲ ಇದೆಯಲ್ವಾ, ಮಿಕ್ಕಿದ್ದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೀನೊಂದ್ ಕೆಲ್ಸ ಮಾಡು, ಮೊದ್ಲು ಹೋಗಿ ಜ್ಯೋತಿಷ್ರನ್ನ ನೋಡು. ಮಿಕ್ಕಿದ ಕಾಸು ಅವ್ರು ಕೊಡ್ತಾರಾ? ತೆಗೆದ್ ಕೊಟ್ಟ ಅಂದ್ರೆ ನೋಡು. ಮತ್ತೆ ಎಲ್ರು ಜ್ಯೋತಿಷ್ಯಗಾರರು ಏಜೆಂಟೆ. ಅಪ್ಪ ಬಂದ್ರು ತಿಂಡಿ ಕಳ್ಸಿದ್ರ? ಅಪ್ಪ ನಾವ್ ಟೂರ್ಗ್ ಹೋಗೋ ವಿಷಯನ ತಾತ ಹತ್ರ ಹೇಳಿದ್ರ? ಮತ್ತೆ ಹೋದ ತಕ್ಷಣ ಮೊದ್ಲು ಅದನ್ನೇ ಹೇಳಿದ್ದು. ಅವಾಗ ತಾತ ಒಳಗಡೆ ಹೋಗಿ ಕಬೋರ್ಡ್ ನ ತೆಗ್ದು 5,000 ರೂಪಾಯಿ ಎತ್ಕೊಂಡ್ ಹೇಳಿದ್ರು, ತಗೋ ಇದನ್ನ ಎತ್ಕೊಂಡೋಗಿ ಚೇತು ಕೊಡು ಅಂದ್ರು. ಆ ದುಡ್ಡು ಕೊಡ್ಬೇಕೇನೋ? ಸುಮ್ನೆ ಯಾಕಿದ್ರ ಮಾತಾಡ್ತೀರಾ? ಮತ್ತೇನೆ ಅವ್ನ್ ಟೂರ್ ವಿಷಯನ ಹೇಳಕ್ ಹೋಗಿದ್ದು. ಏನೋ ಸಹಾಯ ಕೇಳೋಣ ಅಂತ ಅಪ್ಪನ ಹತ್ರ ಹೋದ್ರೆ, ಅಪ್ಪನಂತ ಕಂಜೂಸಿ ಪ್ರಪಂಚದಲ್ಲೇ ಇಲ್ಲ. ವ್ಯವಸಾಯ ಮಾಡ್ಬೇಕು, ತೋಟ ನೋಡ್ಕೋಬೇಕು, ಕೆಲಸ ಮಾಡೋರ್ಗೆ ಕಾಸು ಕೊಡ್ಬೇಕು, ಆತರ ಒಂದ್ 500 ಪ್ರಶ್ನೆ ನನಗೆ ಹೇಳ್ಬಿಡ್ತಾರೆ. ಅವಾಗ ನಾವೇನು ಮಾತಾಡಕ್ ಆಗಲ್ವಲ್ಲ. ಶುರು ಮಾಡ್ಬಿಟ್ರಾ? ಯಾವಾಗ ಕೇಳಿದ್ರು ಇದೇ ತರನೇ ಹೇಳ್ತೀರಾ? ಹೇಳ್ದೇನೆ ಮತ್ತೆ. ಇರೋನೊಬ್ಬ ಮಗ, ಆದ್ರೆ ನನ್ಗಿಂತ ಮಣ್ಣೆ ಅವ್ರಿಗೆ ಮುಖ್ಯ. ವ್ಯವಸಾಯ ಅವಾರ್ಡ್ ತಗೊಂಡು ಆ ಮಣ್ಣನ್ನೇ ಇಟ್ಕೊಂಡಿರ್ಲಿ. ಇದಕ್ಕೆಲ್ಲ ಸಪೋರ್ಟ್ ಮಾಡಕ್ಕೆ ನಮ್ಮಮ್ಮ ಆಶೀರ್ವಾದ ಮಾಡ್ತವ್ರೆ. ಅದಿಟ್ಕೊಂಡು ಮನೇನ ಕಟ್ಟಕ್ಕಾಗುತ್ತೆ? ಏನಂದ್ರೆ ಇದನ್ ನೋಡಿದ್ರ? ಅದೇನದು? ಅಮ್ಮ ಚಿನ್ನದ ಬಳೆಗಳು. ಓ, ಅಮ್ಮ ಒಳಗಡೆ ಏನೋ ಇಟ್ಟಿದ್ದೀನಿ ಅಂತಂದ್ರು. ಮೊದ್ಲು ಚಿನ್ನನ ಅಂತ ನೋಡೆ. ಸ್ವಲ್ಪ ಸುಮ್ನೆ ಇರ್ತೀರಾ? ತಗೋ ಹಿಡ್ಕೋ. ಬೆಳ್ಳಿ ಕೈ, ಬೆಳ್ಳಿ ಕಾಲು, ಬೆಳ್ಳಿ ತಲೆ, ಬೆಳ್ಳಿ ಅಂತ ಮನುಷ್ಯ ಒಬ್ಬ ಬಂದಿದ್ದಾನೆ ನೋಡಿ. ದಾನ ಮಾಡಿ. ಕೈ ಕಾಲು ಆಡದೆ ಹೋದ್ರುನು ಕಣ್ಣು, ಮೂಗು, ಕಿವಿ, ಬೆಳ್ಳಿಗಿರೋ ಹಲ್ಲು. ಈ ಬೇಡಿಕೆಗಳೆಲ್ಲ ಕುಟುಂಬದಲ್ಲಿ ಸಮಸ್ಯೆ, ಜಗಳ, ಮರಣ ಎಲ್ಲದರಿಂದ ಹೊರಗಡೆ ಬಂದು ಜೀವನದಲ್ಲಿ ಮುಂದೆ ಹೋಗ್ಬೋದು. ಬೆಳ್ಳಿ ಕಾಲು, ಬೆಳ್ಳಿ ಕೈ ನಿಮಗೆ ಯಾವ್ದಾದ್ರೂ ಉಪಯೋಗಕ್ಕೆ ಬರುತ್ತಾ? ಹೌದು. ನಿಮ್ ಹತ್ರ ಬೆಳ್ಳಿಕಿರೋ ಬಟಕ್ಸ್ ಇದೆಯಾ? ಏನು ಬೆಳ್ಳಿಕಿರೋ ಬಟಕ್ಸು? ಇಲ್ಲ, ಇವನ್ಗೆ ಪೈಲ್ಸ್ ನೋವಿದೆ, ಒಂದ್ ವೇಳೆ ಇದ್ರೆ ಅವನಿಗೂ ಕೊಟ್ಬಿಡು. ಬೆಳ್ಳಿಲಿ ಅದು ಮಾತ್ರ ಇಲ್ಲ, ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ತಂದ್ಕೊಡ್ತೀನಿ. ಲೇ, ಮುಂದಿನ ಸಲ ಬಂದಾಗ ತಂದ್ಕೊಡ್ತಾರಂತ. ಒಂಟಿ ಅಕ್ಕಯ್ಯ, ಇವನೇನ್ ಹಿಂಗ್ ಕೇಳ್ಬಿಟ್ಟ? ಅದ್ ಎಲ್ಲಿಂದ ಸಿಗುತ್ತೆ? ಮಂತ್ರಗಳು. ಅದು ನಮ್ಮ ಹತ್ರ. ರಾಮಕೃಷ್ಣ, ಸ್ವಲ್ಪ ಅಂಗಡಿ ನೋಡ್ಕೋ, ಹೊರಗೋಗ್ ಬರ್ತೀನಿ. ಬಾಲ, ನೀನ್ ಊರ್ಗ್ ಹೋಗ್ತೀನಿ. ಓದೆ ಹೋಗಿ ತರನೇ ಬೇಗ ಬಂದ್ಬಿಟ್ಟೆ. ಅದೆಲ್ಲ ಸರೋಗಲ್ಲ ಬೈ. ಒಂದೇ ಸತಿಗ್ ನೀನ್ ಹಿಂಗಂದ್ರೆ ಹೆಂಗೆ? ನೀನ್ ಒಂದ್ ಕೆಲ್ಸ ಮಾಡು, ಮನೆ ಕೆಲ್ಸ ಶುರು ಮಾಡು, ಎಲ್ಲ ಒಳ್ಳೇದಾಗುತ್ತೆ. ನನ್ಗೀಗ ಅನಿಸ್ತಾ ಇದೆ, ಅಲ್ಲಿ ಇಲ್ಲಿ ಸಾಲ ಇಸ್ಕೊಳ್ಳೋದಕ್ಕಿಂತ ಲೋನ್ ತಗೊಂಡ್ರೆ ಹೆಂಗೆ ಅಂತ. ಲೋನಾ? ಏನಾಯ್ತು? ಲೋನ್ ಎಲ್ಲ ನಿನ್ಗೆ ಈಸಿಯಾಗಿ ಸಿಗುತ್ತೆ, ಆದ್ರೆ ಸುಮ್ನೆ ತೊಂದ್ರೆ. ಆಮೇಲೆ ನೀನ್ ಸರಿಯಾಗಿ ಡೀವ್ ಕಟ್ಟಿಲ್ಲ ಅಂದ್ರೆ ಸುಮ್ನೆ ತಲೆನೋವಾಗ್ಬಿಡುತ್ತೆ. ನನ್ ವಿಷಯ ನಿನಗ್ ಗೊತ್ತಲ್ವಾ? ನಾನ್ ಬ್ಯಾಂಕಲ್ಲಿ ಲೋನ್ ತಗೊಂಡು ಸರಿಯಾಗಿ ಕಟ್ಟಕ್ ಆಗದೆ ಬಡ್ಡಿ ಮೇಲ್ ಬಡ್ಡಿ ಹಾಕಿ ನೋಟಿಸ್ ಕಳಿಸ್ತಾನೇ ಇದಾರೆ. ನನಗ್ ದುಡ್ಡು ಬಂತು ಅಂದ್ರೆ ತಗೊಂಡು ಕಟ್ತೀನಿ, ಅದ್ರಿಂದ ಪ್ರಯೋಜನ ಇಲ್ಲ. ಆಮೇಲೆ ಕರೆಕ್ಟ್ ಆಗಿ ತೀರಿಸ್ಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಇರ್ಬೇಕಲ್ವಾ? ಲೋನ್ ತಗೊಂಡು ಮನೆ ಕಟ್ಟಿದ್ರೆ ಆ ಬಾಡಿಗೆ ಮನೆಯಿಂದ ಬರ್ಬೋದಲ್ವಾ? ಇದ್ರ ಬಗ್ಗೆ ಹೇಳ್ದಾಗ ನನ್ಗೊಂದ್ ನೆನ್ಪಾಯ್ತು. ನಿಮ್ ಮನೆ ಓನರ್ ಇದಾರಲ್ಲ, ಅವ್ರ ಮಕ್ಕಳೆಲ್ಲ ಊರಿಂದ ಬರ್ತಿದಾರಂತೆ. ಅದಕ್ಕೆ ಮನೆ ಖಾಲಿ ಮಾಡ್ಕೊಡ್ಬೇಕಂತೆ. ಅದಕ್ಕೆ 5-6 ತಿಂಗಳು ಟೈಮ್ ಇದೆ. ಅವರು ಬಾಡಿಗೆಗೋಸ್ಕರ ಮನೆ ಬಿಟ್ಟಿಲ್ಲ, ಮತ್ತೆ ನಾವು ಅದಕ್ಕೆ ತಕ್ಕನಂಗ್ ಬಾಡಿಗೆನೂ ಕಟ್ತಿಲ್ಲ.
ಒಂದು ಸಹಾಯ ಅಂತ ನಮಗ್ ಮಾಡಿದ್ರು, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು, ಸರಿನಾ? ಹೌದೌದು. ಸರಿ, ನೀನು ಹೊರಡು, ನಾನು ಒಳಗೋಗ್ತೀನಿ. ಸರಿ. ಇದು ಎಲ್ಲೋ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಾಗ್ತಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಾನೊಂದು ಲೋನ್ ವಿಷಯವಾಗಿ ಬ್ಯಾಂಕಿಗೆ ಬಂದಿದ್ದೀನಿ. ಲೋನ್ ಸೆಕ್ಷನ್ ಮೇಡಮ್ ಇವತ್ತು ಲೀವ್ ಹಾಕಿದ್ದಾರೆ. ನೀವೊಂದು ಕೆಲಸ ಮಾಡಿ, ಹೋಗಿ ಮ್ಯಾನೇಜರ್ನ ಮೀಟ್ ಮಾಡಿ. ಸರಿ, ಓಕೆ. ಸರ್ ನಮಸ್ಕಾರ. ನಮಸ್ಕಾರ. ಏನು? ಕೂತ್ಕೊಳ್ಳಿ. ಸರ್ ನನಗೆ ಒಂದು ಲೋನ್ ಬೇಕಿತ್ತು. ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್. ಏನಕ್ಕೆ ಲೋನ್? ಮನೆ ಕಟ್ಟಕ್ಕೆ. ಎಲ್ಲಿ ಕೆಲಸ? ಗೌರ್ಮೆಂಟ್ UP ಸ್ಕೂಲ್. ಟೀಚರಾ? ಮಾಸ್ಟರ್ ಅಲ್ಲ, P1. ಕೂತ್ಕೊಳ್ಳಿ. ಪ್ರಾಪರ್ಟಿ ಎಲ್ಲಿದೆ? ಪ್ರಾಪರ್ಟಿ ದೇವಸ್ಥಾನದ ಹಿಂದೆನೇ ಇದೆ. 8 ಸೆಂಟ್ ಇದೆ. 8 ಸೆಂಟ್ ಇದೆ. ಸ್ಯಾಲರಿ ಸರ್ಟಿಫಿಕೇಟ್ ಬೇಸ್ ಮೇಲೆ ನಿಮಗೆ ಲೋನ್ ಸಿಗುತ್ತೆ. ಆಮೇಲೆ 33% ಮಾತ್ರ ಬ್ಯಾಂಕ್ ಲೋನ್ ನಾವು ಕೊಡಕ್ ಸಾಧ್ಯ. ಪ್ಲಾನ್ ಎಸ್ಟಿಮೇಷನ್ ರೆಡಿ ಆಗಿದೆ ಅಲ್ವಾ? ಪ್ಲಾನ್ ಎಲ್ಲ ಬರ್ದಾಯ್ತು, ಇವಾಗ ಎಸ್ಟಿಮೇಷನ್ ಮಾಡ್ಬೇಕು. ಹಾಗಾದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ. ಅಲ್ಲ ಸರ್, ಏನೆಲ್ಲ ಬೇಕಾಗುತ್ತೆ? ಅಲ್ಲ, ಏನೆಲ್ಲ ಬೇಕಾಗುತ್ತೆ ಅಂತ. ಒಂದ್ ನಿಮಿಷ. ಪತ್ರ, ತಾಯಿ ಪತ್ರ, ಪ್ರಾಪರ್ಟಿ ಟ್ಯಾಕ್ಸು, 30 ವರ್ಷ ಕಟ್ಟಿರುವಂತ ಟ್ಯಾಕ್ಸ್ ರೆಸಿಪ್ಟು, ಜಾಗ ಕೊಂಡ್ಕೊಂಡಿರೋ ಸರ್ಟಿಫಿಕೇಟು, ಜಾಗದ ಪ್ಲಾನು, ಸ್ಕೆಚ್, ರೂಟ್ ಮ್ಯಾಪು, ID ಪ್ರೂಫ್, 2 ಫೋಟೋ, ಲೊಕೇಶನ್ ಸರ್ಟಿಫಿಕೇಟು, ಮುನ್ಸಿಪಾಲಿಟಿ ಸರ್ಟಿಫಿಕೇಶನ್. ಆಮೇಲೆ ನೀವು ಇಂಡಿಯನ್ ಸಿಟಿಸನ್ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಸರ್ಟಿಫಿಕೇಟ್, ಆಧಾರ್ ಕಾರ್ಡ್. ನೋಡಿ, ಈ ತರ ಯಾವ ಪೇಪರ್ಸ್ ಇಲ್ದೆ ನೀನ್ ಬ್ಯಾಂಕ್ ಹೋಗ್ಬಿಟ್ಟಿದ್ದ. ಮತ್ತಿನ್ನೇನ್ ಮಾಸ್ಟರ್, ನೀವ್ ತಾನೇ ನನ್ಗೆ ಹೇಳಿದ್ದು ಗೌರ್ಮೆಂಟ್ ಎಂಪ್ಲಾಯ್ಗೆ ಪಟ್ಟಂತ ಲೋನ್ ಕೊಡ್ತಾರೆ ಅಂತ. ಅಯ್ಯೋ, ಬೇಗ ಸಿಗುತ್ತೆ ಅಂತ ಹೇಳ್ದೆ. ಹಂಗಂತ ಅವ್ರು ಎತ್ತಿಟ್ಟಿದ್ದಾರೆ ಅಂತ ನನ್ನ ಹತ್ರ ಹೇಳ್ದೆ. ಅದಕ್ಕೆ ಅದಂತ ಪ್ರೊಸೀಜರ್ಗಳು ಕೆಲವೊಂದು ಇರುತ್ತೆ. ಹಾಗಾದ್ರೆ ಬಾಲ ಮನೆ ಕಟ್ಟೋ ತೀರ್ಮಾನ ಮಾಡಾಯ್ತು. ಇಲ್ ನೋಡು, ಮನೆ ಕಟ್ಟೋದಿದ್ರೆ ಆ ಜಾಗಕ್ಕೆ ಪೂಜೆ ಮಾಡೋದಕ್ಕೆ ನಾನ್ ಹೇಳೋ ಅಂತ ಅರ್ಚಕರನ್ನ ಕರ್ಸು. ಈ ಕಾಲದಲ್ಲಿ ಯಾರು ಅವ್ರನ್ನೆಲ್ಲ ಕರೀತಾರೆ? ಈಗೆಲ್ಲ ವಾಸ್ತುನೇ ಫ್ಯಾಷನ್. ವಾಸುನಾ? ಅವ್ರು ಯಾರು? ವಾಸು ಅಲ್ಲ, ವಾಸ್ತು. ಛೇ, ಸುಮ್ನೆ ಅವ್ರಿಗೂ ಕೂಡ ಒಂದ್ ಲೋನ್ ಕೊಡ್ಸಿದ್ರೆ ಆಗ್ತಿತ್ತು. ಯಾಕೆ ಯೋಚನೆ ಮಾಡೋದಕ್ಕ? ಸುಮ್ನೆ ಕೂತ್ಕೊಂಡು ಯೋಚನೆ ಮಾಡೋ ಇವ್ರಿಗೆ ಯಾಕೆ ಟೀಚರ್ ಲೋನು? ಹಂಗಲ್ಲ ಸರ್, ಲೋನ್ ತಗೊಂಡ್ಮೇಲೆ ಅದನ್ನ ಹೆಂಗ್ ತೀರ್ಸೋದು ಅಂತ ಯೋಚನೆ ಮಾಡ್ಬೋದಲ್ಲ. ಪ್ರಿಯ ಸೋದರ ಸೋದರಿಯರೇ, ನಿಮ್ ಹತ್ರ ಒಂದ್ ಕೇಳ್ಕೋತೀನಿ. ಈ ದ್ವೇಷಕ್ಕೆಲ್ಲ ಯಾವತ್ತೂ ಕೊನೆನೇ ಇಲ್ವಾ? ನಾವು ನಮ್ಗಳ ಮಧ್ಯೆನೆ ಜಗಳ ಆಡ್ತಾ ಇದ್ರೆ ನಮ್ಮ ಹಳ್ಳಿ ನದಿಗಳೆಲ್ಲ ಬತ್ತೋಗಿ ಕಾಡುಗಳ ನಾಶ ಆಗ್ತಾ ಇದೆ. ನಾವುಗಳೆಲ್ಲ ಇಲ್ಲಿ ಗುದ್ದಾಡ್ಕೊಂಡಿದ್ರೆ ಅವ್ರುಗಳು ಅದನ್ನೇ ಬಳಸ್ಕೊಂಡು ದೊಡ್ಡ ಮನುಷ್ಯರಾಗ್ತಾ ಇದಾರೆ. ಕೋಟಿ ಲೂಟಿ ಹೊಡಿತಾ ಇದಾರೆ ಜನಗಳೇ. ಇಂಥ ಟೈಮಲ್ಲಿ ನೀವು ಸುಮ್ನೆ ಕೂತ್ರೆ ಆಗಲ್ಲ. ನಮ್ಮ ನಾಡ ಕವಿಗಳು ಬರ್ದಿರೋ 2 ಸಾಲುಗಳು ನೆನಪಾಗ್ತಾ ಇದೆ ನನಗೆ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ, ಕುರುಡು ಕಾಂಚಾಣ. ಹಲೋ, ಒಂದ್ ನಿಮಿಷ. ಕೊನೆಯದಾಗಿ ಈ ತರ ಕಾರ್ಯಕ್ರಮಗಳು ಹೀಗೆ ನಡೀತಾನೆ ಇರಬೇಕು ಅಂತ ಹೇಳ್ತಾ, ನಿಮ್ಗಳ ಸಹಕಾರ ನಮ್ಮೊಂದಿಗೆ ಹೀಗೆ ಇರ್ಲಿ ಅಂತ ಹೇಳ್ತಾ ನಾನು ಕೊನೆ ಮಾತನ್ನ ಮುಗಿಸ್ತಾ ಇದ್ದೀನಿ. ತಮ್ಮ ಹಿಡ್ಕೋಯ್ತನ ಒಂದ್ ನಿಮಿಷ. ಪ್ರೀತಿಯ ಸ್ನೇಹಿತರೆ, ಅಣ್ಣ ಹೇಳಿರುವ ಹಾಗೆ ನಮ್ಮ ನಮ್ಮ ಸ್ವತ್ತನ್ನ ಪೊಲೀಸ್ ಹತ್ರ ನಾನು ಮಾತಾಡ್ತೀನಿ, ನೀನೇನ್ ತಲೆ ಕೆಡಿಸ್ಕೋಬೇಡ. ರೇಷನ್ ಕಾರ್ಡ್ ಕಾಪಿ, ಆಧಾರ್ ಕಾರ್ಡ್ ಕಾಪಿ, ಟ್ಯಾಕ್ಸ್ ರೆಸಿಟ್ ಕಾಪಿ ಎಲ್ಲಾನು ತಗೊಂಡ್ ಬಂದಿದ್ಯಾ? ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅವಾಗ ಬೇಕಿರ್ಲಿಲ್ಲ, ಇವಾಗ ಬೇಕು ಕಣಯ್ಯ. ತಗೊಂಬ ಹೋಗೋ. ಬಂದ್ಬಿಡ್ತಾನೆ ಸುಮ್ನೆ. ಏನು ಸರ್, ನನ್ ಲೋನ್ ಬಗ್ಗೆ ಮಾತಾಡ. ಲೋನ್ ಯಾವ್ದಕ್ಕೆ? ಅಲ್ಲ, ಮನೆ ಕಟ್ಟಕ್ಕೆ. ಏನೇ ಇದು, ನಾನು ತುಂಬಾ ಬಿಸಿ, ನನಗೆ ಟೈಮ್ ಇಲ್ಲ ಅಷ್ಟೇ. ಅಯ್ಯೋ, ಹಂಗೆಲ್ಲ ಹೇಳ್ಬಿಡಿ ಸರ್, ಇವತ್ತು ಲೀವ್ ತಗೊಂಡ್ ಬಂದಿದ್ದೀನಿ. ಎಂಪ್ಲಾಯಿನಾ? ಅದೇ ಗೌರ್ಮೆಂಟ್ UP ಸ್ಕೂಲ್. ಓ, ಟೀಚರಾ? ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ನಿಂತ್ಕೋತೀನಿ, ನಾನು ಮಾಸ್ಟರ್ ಅಲ್ಲ. ಹಾಗಾದ್ರೆ ಹೆಡ್ ಮಾಸ್ಟರಾ? ಕೂತ್ಕೊಳ್ಳಿ. ರಾಮಕೃಷ್ಣ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ ಬಂದಿದ್ದಾರೆ, ಅವ್ರಿಗೆ ಒಂದು ಟೀ ಹೇಳು. ನಿಮ್ಗೆ ಟೀನಾ ಕಾಫಿನಾ? ಕಾಫಿ ಟೀ ಏನು ಬೇಡ, ನಾನು ಹೆಡ್ ಮಾಸ್ಟರ್ ಅಲ್ಲ. ಅಲ್ಲ, ಹೆಡ್ ಮಾಸ್ಟರ್ ಅಲ್ಲ ಅಂದ್ರೆ ಒಂದು ಟೀ ಕುಡಿಬೋದಲ್ಲ ಸರ್? ಅಯ್ಯೋ, ಮತ್ತೆ ಮಾಸ್ಟರ್ ಅಂತಿದ್ದೀರಾ? ನಾನು P1. ಹಾಗಾದ್ರೆ ಡಿಕಾಕ್ಷನ್ ಮಾತ್ರ ಸಾಕು. ರಾಮಕೃಷ್ಣ, ಒಂದು ಟೀ, ಒಂದು ಡಿಕಾಕ್ಷನ್. ಹಾಗೆ ತಿನ್ನೋದಕ್ಕೆ ತಗೊಂಡ್ ಬಾ. ಹಾ, ಹೇಳಿ ಪ್ಯೂನ್. ಸಾರ್, ನಾನು ಇಲ್ಲೊಂದು ವಿಷಯಕ್ಕೋಸ್ಕರ ಇಲ್ಲಿಗೆ 3ನೇ ಸಲ ಬರ್ತಾ ಇರೋದು. ಮೊದಲನೇ ಸಲ ಬಂದಾಗ ನೀವು ಐಡೆಂಟಿ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಟ್ಯಾಕ್ಸ್ ಕಟ್ತಿರೋ ಫೈಲ್ ತಗೊಂಬ. ಅದೆಲ್ಲ ತಗೊಂಡ್ ಬಂದ್ಮೇಲೆ ನೀವೇನಂದ್ರೆ, ಇವತ್ತು ನಾನು ಫ್ರೀ ಇಲ್ಲ, ನಾಳೆ ಬಾ ಅಂತಂದ್ರಿ. ಅವತ್ ಬಂದಾಗ ನೀವು ನಿಮ್ ಮಗಳು ಬರ್ತಡೆಗೆ ಹೋಗಿದ್ರಿ. ಅದಾದ್ಮೇಲೆ ಬರೋದಕ್ಕೆ ಹೇಳಿದ್ದೀನಾನೆ ಇವತ್ತು ನಾನೇನ್ ಮಾಡ್ಬೇಕು? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಾಳೆ ಬನ್ನಿ. ನಾಳೆ ಭಾನುವಾರ ಸರ್. ಓ, ಹಾಗಾದ್ರೆ ತಿಂಗಳು ಕೊನೆ ಸೋಮವಾರ ಬಂದಂತೆ ಸರ್. ಹಾಗಾದ್ರೆ ಇನ್ನೊಂದು ವಾರ ಕಳ್ಕೊಂಡ್ ಬಾ. ಇಲ್ಲಿ ನೋಡಿ ಸರ್, ಸುಮ್ನೆ ನನ್ನ ಸುತ್ತಾಡಿಸ್ಬೇಡಿ ನೀವು. ಆ ಜಾಗಕ್ಕೆ ಒಂದು ಲೋನ್ ಮಾಡ್ಸಕ್ಕೆ ನಾನು ಎಷ್ಟ್ ಸಲ ಅಂತ ಓಡಾಡ್ಬೇಕು? ಅದನ್ನ ತಗೊಂಬೇಕಾದ್ರೂ ಇಷ್ಟು ಓಡಾಡ್ಲಿಲ್ಲ ನಾನು. ಎಷ್ಟ್ ಸಲ ಸರ್ ಇದಕ್ಕಿಂತ ಲೀವ್ ತಗೊಳ್ಳೋದು? ಸುಮ್ನೆ ಬಡ್ಕೋಬೇಡಯ್ಯ, ಎಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಇರುತ್ತೆ. ಅಲ್ಲ, ನೀನ್ ಏನು ಸ್ನಾಕ್ಸ್ ತರ್ಲಿಲ್ವಾ? ಸ್ನಾಕ್ಸ್ ಸರ್, ಊಟಕ್ಕೆ ಟೈಮ್ ಆಯ್ತು. ಊಟದ ಸಮಯ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವು ಈ ಟೀ ಕುಡಿದು ಬಿಟ್ಟು ಊಟ ಮಾಡೋಣ, ಏನಂತೀರಾ? ಮತ್ತೆ ನನ್ನ ಭೂಮಿ ವಿಷಯ? ಓ, ಅದೊಂದ್ ಕೆಲಸ ಬಾಕಿ ಇದೆಯಲ್ಲ. ಮೊದ್ಲು ನಾವು ಜಾಗ ನೋಡೋಣ, ಆಮೇಲೆ ಹೋಗಿ ಊಟ ಮಾಡೋಣ, ಏನಂತೀರಾ? ಯಾಕೆ ಊಟ ಮಾಡಲ್ವಾ?
ಮತ್ತೆ ಲೆಕ್ಕ ಹಾಕ್ಬೇಕಲ್ವಾ? ಅದನ್ನ ಮುಗಿಸಿ ಊಟ ಮಾಡೋಣ. ಹಾ, ರಾಮಕೃಷ್ಣ ಒಂದು ಆಟೋನ್ ಕೂಗು, ಆಮೇಲೆ ಈ ಟೀ ಕಾಸು ಕೊಟ್ಬಿಡಿ. ಹೇಗೆ ನೋಡಿದ್ರು ಈ ಜಾಗ ಒಂದು ಮುಖ್ಯವಾದ ಜಾಗದಲ್ಲೇ ಇದೆ. ಇಲ್ಲಿ ನೀರಿಗೆ ಸಮಸ್ಯೆ ಇಲ್ಲ ತಾನೆ? ಯಾವುದೇ ಕೊರತೆ ಇಲ್ಲ. ಇಲ್ಲೆಲ್ಲಾ ಜಾಗದಲ್ಲೂ ನೀರಿದೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಮನೆಗ್ ಬರುವಾಗ ಎಲ್ಲ ನೀರಲ್ಲೇ ತೇಲ್ತಿರ್ತಾರೆ. ಎಷ್ಟು ಚೆನ್ನಾಗಿರೋ ಜಾಗ, ಒಳ್ಳೆ ಗಾಳಿ. ಇಲ್ಲೇ ತೇಲಾಡೋಣ ಅನ್ಸುತ್ತೆ. ತೇಲಾಡೋಕೆ ವಿಲೇಜ್ ಆಫೀಸ್ ತಾನೇ ಕಾರಣ. ವಿಲೇಜ್ ಆಫೀಸ್ ಅಲ್ಲಿ ತೇಲಾಡೋದೇನ್ ಬೇಡ, ಚೇರ್ ಮೇಲೆ ಕೂತ್ಕೊಂಡ್ರೆ ಸಾಕು, ಎಲ್ಲ ಹಂಗೆ ಆಗೋಗುತ್ತೆ. ಏನು ಅಂತಾನೆ ಗೊತ್ತಿಲ್ಲ. ಇಲ್ಲಿ ನೋಡು, ಅವ್ರು ಹೇಳೋದ್ನೆಲ್ಲ ರೆಡಿ ಮಾಡ್ಬಿಡು. ಬಾಲನ್, ಒಂದ್ ನಿಮಿಷ ಇಲ್ಲಿ ಬನ್ನಿ. ಒಂದ್ ಚಿಕ್ಕ ಸಮಸ್ಯೆ ಇದೆ. ಅದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮನೆ ಕಟ್ಟೋದಕ್ಕೆ ಮಾತ್ರ ಪರ್ಮಿಷನ್ ಕೊಡೋದಕ್ಕೆ ನಮಗ ಅಧಿಕಾರ ಇರೋದು. ಜಮೀನ್ ಜಾಗದಲ್ಲಿ ಮನೆ ಕಟ್ಟೋದು ಅಂದ್ರೆ ಏನ್ ಅರ್ಥ? ತೊಂದ್ರೆ ಆಗುತ್ತಲ್ಲ, ಏನ್ ಮಾಡೋದು? ಏನಾದ್ರು ಮಾಡಿ ನಾನ್ ಸ್ವಲ್ಪ ಯೋಚನೆ ಮಾಡ್ತೀನಿ, ಏನಾದ್ರು ಮಾಡ್ಬೋದು ಅಂತ ನೋಡ್ತೀನಿ. ಹಾ, ರಾಮಕೃಷ್ಣ, ಇವರಿಂದ ನೀವು ಸಪರೇಟ್ ಆಗಿ ಸ್ವಲ್ಪ ನೋಡ್ಕೊಳ್ಳಿ. ನೀವು ಒಂದ್ ಸ್ವಲ್ಪ ಬನ್ನಿ ಇಲ್ಲಿ. ಜಾಗ ಅದು ಸ್ವಂತ ಜಾಗ ಇದ್ರೂನು ಮನೆ ಕಟ್ಬೇಕು ಅಂದ್ರೆ ಇವ್ರ ಮನ್ಸ್ ಮಾಡಿದ್ರೇನೆ ನಡೆಯೋದು. ಅಂದ್ರೆ ಅವ್ರು ಹೂ ಅನ್ಬೇಕು ಅಂದ್ರೆ ಅವ್ರಿಗೆ ಅವಾಗ ಅವ್ರ ಕೈ ಬಿಸಿ ಮಾಡ್ತಾ ಇದ್ರೇನೆ ನಡೆಯೋದು. ಅದು ಒಳ್ಳೇದೆ. ಆಮೇಲೆ ಏನು ಕೊಡ್ಬೇಕಾಗಿರಲ್ಲ. ನಿನ್ ಬಾಯಿಲಿ. ನಮ್ಮ ಮನ್ಸಾರೆ ಎಷ್ಟ್ ಕೊಟ್ರು ಅವ್ರು ತಗೋತಾರೆ. ದೇವ್ರಂತ ಮನುಷ್ಯ ಅವರು. ಅದ್ ಗೊತ್ತಾಯ್ತು, ಎಷ್ಟ್ ಕೊಡ್ಬೇಕು? ಅದು ಎಷ್ಟಾದ್ರೂ ಪರವಾಗಿಲ್ಲ, ಆದ್ರೆ ಲಂಚ ಅಂತ ಕೊಟ್ರೆ ಮಾತ್ರ ಅವ್ರಿಗೆ ಒಂಚೂರು ಇಷ್ಟ ಆಗಲ್ಲ. ಬಾಲ, ಒಂದ್ 50 ರೂಪಾಯಿ ಕೊಟ್ಬಿಡು. ಏನ್ ಜಾಸ್ತಿ ಆಯ್ತಾ? ನಿನ್ ಬಾರಯ್ಯ. ಯೋ, ನೀನ್ ಅಲ್ಲೇ ಇರಯ್ಯ. ಇದು ನಿನ್ ಮನೆಗ್ ಸಂಬಂಧಪಟ್ಟಿರೋ ವಿಷಯ. ನೀನ್ ಇವಾಗ ಲೇಟ್ ಮಾಡಿದ್ರೆ ನೀನ್ ಮನೆ ಕಟ್ಟದ್ ಯಾವಾಗ, ಏನ್ ಕತೆ? ಇಲ್ಲೋಡು, ಇವನ್ನೇನಾದ್ರೂ ಜೊತೆಲಿ ಇಟ್ಕೊಂಡಿದ್ರೆ ಯಾವ ಕೆಲ್ಸನೂ ಆಗಲ್ಲ. ಒಂದ್ 500 ರೂಪಾಯಿ ಕೊಡಿಲಿ. ಇನ್ನು 1000 ರೂಪಾಯಿನ? ಬೇಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸರ್, ಬರ್ಫಿ ಇಲ್ವಾ? ಬರ್ಫಿ ಒಂದ್ ಕೊಡಿ. ತಿಂದ್ಮೇಲೆ ಒಂದ್ ಬರ್ಫಿ ತಿಂದೆ ಹೋದ್ರೆ ನಂಗೆ ಸಮಾಧಾನನೇ ಇರಲ್ಲ. ಬೈಬೇಕು ಅನ್ನಿಸ್ತಿದೆ, ಆದ್ರೆ ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ. ಸಾರ್ಗೊಂದು 10 ಪಾರ್ಸಲ್ ಕೊಟ್ಬಿಡಿ, ಹೆಂಡತಿಗೂ ಸೇರಿಸಿ. ಒಂದು 10 ಬರ್ಫಿ ಪಾರ್ಸಲ್ ಕೊಡು. ಹಂಗೆ ನನಗೂ ಒಂದ್ 10 ಪಾರ್ಸಲ್ ಮಾಡು, ಮಕ್ಳಿಗೆ ತುಂಬಾ ಇಷ್ಟ. ನಿಮ್ಗೆ ಎಷ್ಟ್ ಜನ ಮಕ್ಕಳು? ಯಾಕೆ? ಅದೇನು ಇಲ್ಲ, ಸುಮ್ನೆ ಬಜೆಟ್ ಹಾಕೋದಕ್ಕೆ. ಇಷ್ಟೇನೆ ಇರೋದು. ಇದಕ್ಕೆ ಎಷ್ಟು ಬರುತ್ತೋ ಅಷ್ಟು ಕೊಟ್ಬಿಡು. ನೋಡಿದ್ರ ಎಲ್ಲ ಖಾಲಿ. ಹೋಗೋಣ ಹಾಗಾದ್ರೆ. ಬಾಬಾ ಹೋಗೋಣ. ಇದೇ ಹೇಳಿದ್ದು. ನಿಮ್ಗೆಷ್ಟು? ಇಲ್ಲಿ ನೋಡಿ ಬಾಲನ್, ನಿಮ್ ಹತ್ರ 8 ಸೆಂಟ್ ಜಾಗ ಮಾತ್ರ ಇದ್ರು ಕೂಡ ಒಳ್ಳೆ ಜಾಗ ಅದು. ಏನು ಈಗ ಉಗುದ್ನಲ್ಲ ಅದು. ಎಲ್ಲ ಸರಿ ಮಾಡ್ತೀನಿ ಬಾಲನ್. ಬಾ ಹೋಗೋಣ. ಇನ್ಮೇಲೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು. ಹಲೋ ಬಾಲಣ್ಣ. ಹಾ, ಹಲೋ. ಏನಾಯ್ತು ಸರ್? ಕುತ್ಕೊಳ್ಳಿ. ಓ, ಪರವಾಗಿಲ್ಲ, ಜೀಪಲ್ ಕುತ್ಕೊಂಡೇ ಬಂದಲ್ಲ. ಬಾಲಣ್ಣ ಇಲ್ಲಿ? ಇಲ್ಲ, ಸ್ಕೂಲಿಗೆ ಹೋಗಿದ್ದ. ಅಯ್ಯೋ, ನಾನು ಅದನ್ನ ಮರ್ತೇ ಬಿಟ್ಟೆ. ಆ ಮನೆ ವಿಷಯ ಏನಾಯ್ತು? ಶುರು ಮಾಡಿದ್ರಾ? ಶುರು ಮಾಡ್ಬೇಕು. ಲೋನ್ ಸಿಗಕ್ಕೆ ಇನ್ನೂ 2 ದಿನ ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಅವರು ಪೇಪರ್ಸ್ ರೆಡಿ ಮಾಡಕ್ಕೆ ಓಡಾಡ್ತಾನೆ ಇದ್ದಾರೆ. ಓಕೆ, ಪರವಾಗಿಲ್ಲ. ನಾನ್ ಸುಮ್ನೆ ನೆನಪಿಸ್ತೆ ಅಷ್ಟೇ. ಅವ್ರು ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳಿ. ಸರಿ, ಹೇಳ್ತೀನಿ. ಅಲ್ಲ, ಕುತ್ಕೊಳ್ಳಿ. ಟೀ ಏನಾದ್ರು? ಟೀ ಇಲ್ಲ, ನಾನು ಈಗ ಊಟ ಮಾಡ್ಕೊಂಡ್ ಬಂದೆ. ಓಕೆ. ನೂರು ಕಣ್ಣು ಸಾಲದು ನಿನ್ನ ನೋಡಲು. ಹಲೋ, ಏನು? ಗಾಡಿಗೆ ಸ್ವಲ್ಪ ನೀರ್ ಕೊಡ್ತೀರಾ? ಇದು 2ನೇ ಸಲ ನಿಮ್ ಗಾಡಿ ನಮ್ಮನೆ ಹತ್ರ ಬಂದು ಆಫ್ ಆಗಿ ನಿಂತಿರೋದು. ಅದೇನೋ ಗೊತ್ತಿಲ್ಲ, ನಿಮ್ ಮನೆ ನೀರ್ ಗಾಡಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಯಜಮಾನ್ರಿಲ್ವಾ? ಮೇಲ್ಗಡೆ. ಮೇಲೋಗ್ಬಿಟ್ರಾ? ಯಾವಾಗ? ಅಯ್ಯೋ, ಮೇಲಲ್ಲ, ಮಾಡಿ ಮೇಲಿದ್ದಾರೆ ಅಂದೆ. ಇಷ್ಟೊತ್ತಲ್ಲಿ ಮಾಡಿ ಮೇಲೆ ಏನ್ ಮಾಡ್ತಾ ಇದಾರೆ? ನನ್ಗೇನು ಗೊತ್ತಿಲ್ಲ ಸರ್. ಇಲ್ಲಿ ನೋಡಿ, ನನ್ ಸಾರ್ ಅಂತ ಕೂಗಕ್ ಹೋಗ್ಬೇಡಿ. ಪುರುಷೋತ್ತಮ್, ಪುರುಷೋತ್ತಮ್. ಸ್ವಲ್ಪ ದಿನದಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ. ನಾನು ಹಾಗಾದ್ರೆ ನಾನು ಹೊರಡ್ತೀನಿ. ಮತ್ತೆ ನೀರು? ಇವತ್ ಬೇಡ, ಇನ್ನೊಂದಿನ. ಇನ್ನು ಅಲ್ಲಿ ಏನ್ ಮಾಡ್ತಿದ್ಯಾ? ಅವ್ರು ಕರಿತಾ ಇದಾರೆ ಅನ್ಸುತ್ತೆ. ಗಾಡಿದು ಬ್ಯಾನೆಟ್ ಎತ್ತಾಕೊಂಡು ಹೋಯ್ತಾ ಇರದೆ. ನಿಮ್ ಹೆಸರೇನು ಅಂತ ಹೇಳಿದ್ರಿ? ಬಾಲಕೃಷ್ಣ. ಹಾಗಾದ್ರೆ ಇದು? ಅದು ಇಳಿಯರಾಜ. ಅದ್ಯಾರು? ಅದು ನಾನೇ. ಅದ್ ಹೇಗ್ರಿ ಆಗುತ್ತೆ? ಅದು ಬಂದು ಸರ್, ನಮ್ಮಪ್ಪ ಮಾಡಿದೊಂದು ತಪ್ಪು. ಯಾರು, ನೀನಾ? ಇಲ್ಲ, ಈ ಹೆಸರು ಇಳಿಯರಾಜ ಅಂತಾನೆ ನನ್ನ ನಿಜವಾದ ಹೆಸರು. ಆದ್ರೆ ಸ್ಕೂಲಲ್ಲಿ ಓದ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ನನ್ಗೆ ರಾಜ ಕೊತ್ತಂಬರಿ ಬೀಜ ಅಂತಿದ್ರು ಅಂತ ಅಪ್ಪನ್ಗೆ ಹೇಳಿ ನಾನೇ ಹೆಸರನ್ನ ಬದಲಾಯಿಸ್ಕೊಂಡ್ಬಿಟ್ಟೆ.
ಈ ಹೆಸರು ಏನೇ ಆಗಿದೆ, ಚೆನ್ನಾಗಿರೋ ಹೆಸರೇ. ಇಲ್ಲ ಸರ್, ಅದೆಲ್ಲ ಬೇಡ. ಇಳಿಯರಾಜ. ಇಳಿಯರಾಜ, ಹಾಯ್ ಹಾಯ್. ಏನ್ ಸರ್ ನೀವು? ನನಗಿಷ್ಟ ಆಗಿದ್ದು ಇಳಿಯರಾಜನೇ. ಇಲ್ಲಿ ನೋಡು ಇಳಿಯರಾಜ, ನೀನೊಂದ್ ಕೆಲಸ ಮಾಡು, 1 ವಾರ ಬಿಟ್ಕೊಂಡ್ ಬಾ. ಆಮೇಲೆ ಇಳಿಯರಾಜ ಬಾಲಕೃಷ್ಣ ಇಬ್ರು ಒಬ್ರೇ ವ್ಯಕ್ತಿ ಅಂತ ಒಂದ್ ಸರ್ಟಿಫಿಕೇಟ್ ತಗೊಂಡ್ ಬಾ. ನಾ ಹೇಳಿದ ಅರ್ಥ ಆಯ್ತಲ್ಲ? ಮಿಕ್ಕಿದ ಪೇಪರ್ಸ್ ಎಲ್ಲ ಓಕೆ. ಹೌದಾ ಸರ್? ಆದಷ್ಟು ಬೇಗ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ಚೇತನ್ ಕೃಷ್ಣ, ಇದನ್ನೆಲ್ಲರಿಗೂ ಹೇಳ್ಕೊಡು. ಬಾಲ, ನಿನ್ ದುಡ್ಡು ವಿಷಯ ಏನಾಯ್ತು? ಟೆನ್ಷನ್ ಮಾಡ್ಕೋಬೇಡ, ಸಣ್ಣ ಪುಟ್ಟ ಕೆಲಸ ಎಲ್ಲ ಆಗಿದೆಯಲ್ಲ, ಬ್ಯಾಂಕ್ ಮ್ಯಾನೇಜರ್ಗೆ ಯಾರಾದ್ರೂ ಪರಿಚಯ ಇರೋರು ಇದ್ರೆ ಅವ್ರನ್ನ ಕರ್ಕೊಂಡು ಮಾತಾಡ್ಸು, ಅವಾಗ ಈ ಕೆಲಸ ಎಲ್ಲ ನಡೆಯುತ್ತೆ. ಅವಾಗ ಕೂಡ ಹಿಂಗ ಹಣ ಸಿಕ್ಕಿಲ್ಲ ಅಂತ ಅನ್ಕೋ. ನೀನೆಲ್ಲ ಮಾಡ್ಕೊ ಬಂದೋಕೋ, ಮಾಡಿಲ್ಲ ಅದು. ಹಲೋ, ಇಲ್ಲ ಇಲ್ಲ ಇಲ್ಲ, ಇವಾಗೆಲ್ಲ ಮನೆಗೆ ಹೋಗಿ ಕ್ಲಾಸ್ ತಗೊಳಕ್ಕೆಲ್ಲ ಆಗಲ್ಲ. ಇಲ್ಲ ಇಲ್ಲ, ಓಕೆ, ಮನೆಗೆ ಹೋಗಿ ಕ್ಲಾಸ್ ತಗೋಬೇಕಂತೆ. ಮತ್ತೆ ನಾನು ಏನ್ ಹೇಳ್ತಿದ್ದೆ? ಒಂದ್ ವೇಳೆ ದುಡ್ಡು ಸಿಕ್ಕಿಲ್ಲ ಅಂದ್ರೆ, ಒಂದ್ ವೇಳೆ ನಿಂಗೆ ದುಡ್ಡು ಸಿಕ್ಕಿಲ್ಲ ಅನ್ಕೋ, ಬಡ್ಡಿಗೆ ತಗೊಳ್ಳೋಣ. ನಮ್ಮೂರಲ್ಲಿ ಎಷ್ಟು ಜನ ಬಡ್ಡಿಗೆ ಬಿಡ್ತಾ ಇದಾರೆ. ಅದು ಸರಿನೇ. ಅದನ್ನ ಬಿಟ್ಟು ನಮಗ್ ದುಡ್ಡು ಎಲ್ಲಿರುತ್ತೆ ಬಾಲ? ಇಲ್ಲ, ದುಡ್ಡಿಗೆ ಬೇರೆ ದಾರಿ ನೋಡಿದ್ದೀನಿ. ಇಲ್ಲ, ನಾ ಸುಮ್ನೆ ಬಾಯಿ ಮಾತು ಕೇಳ್ದೆ. ಆಗುತ್ತೆ, ಇದ್ರಲ್ಲಾದ್ರೂ ಆಗೋದ್ರೆ ಸಂತೋಷ. ಧೈರ್ಯವಾಗಿರಿ, ಎಲ್ಲ ಒಳ್ಳೇದೇ ಆಗುತ್ತೆ. ಇದು ಪುರುಷೋತ್ತಮ, ಇದು 3ನೇ ಸಲ ಟ್ರೀಟ್. ಈ ಸಿಟ್ಟಿಂಗ್ ಅಲ್ಲಾದ್ರೂ ಕೊನೆ ಪೇಮೆಂಟ್ ನ ಹೆಂಗಾದ್ರೂ ಮಾಡ್ಕೊಡಿ ಅಂತ ಸರ್ ಹತ್ರ ಸ್ವಲ್ಪ ಮಾತಾಡ್ಬಿಡು. ಅದ್ರ ಬಗ್ಗೆ ಎಲ್ಲ ಹೇಳಿದೀನಿ. ಎಣ್ಣೆ ಹೊಡೆದ್ಮೇಲೆ ಹೇಳಿದ್ರೆ ಏನು ಯೂಸ್ ಇಲ್ಲ, ಅದಕ್ಕಿಂತ ಮುಂಚೆನೆಲ್ಲ ಹೇಳ್ಬಿಡ್ಬೇಕು. ಖಂಡಿತ ನಾನು ಅವ್ರಿಗೆ ಹೇಳ್ತೀನಿ. ನೀನ್ ಮೊದ್ಲು ನಾನು ಹೇಳಿ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಂಡು ನೀನ್ ಬಂದು ನನ್ ಮೀಟ್ ಮಾಡು. ಎಲ್ಲ ರೆಡಿ ಆಯ್ತು ಸರ್, ಇವತ್ ಬಂದು ನೋಡ್ಬೋದಾ? ಇವತ್ ಬೇಡ, ನಾನೊಂದ್ ಮೀಟಿಂಗ್ ಅಲ್ಲಿ ಇದೀನಿ. ಹಾಗಾದ್ರೆ ನಾಳೆ ಬೇಡ, ನಾಳೆನು ಇದೇ ತರ ಒಂದ್ ಮೀಟಿಂಗ್ ಇದೆ. ಹಾಗಾದ್ರೆ ಯಾವಾಗ? ನಾಡಿದ್ ಬರ್ತಾ ಒಂದ್ ಫುಲ್ ಬಾಟಲ್ ತಗೊಂಡ್ ಬಾ, ಇಲ್ಲೇ ಕೂತ್ಕೊಂಡು ವಿಷಯ ಮಾತಾಡೋಣ. ಆಮೇಲೆ ಬ್ರ್ಯಾಂಡ್ ಚೇಂಜ್ ಆಗ್ಬಾರ್ದು. ಓಕೆ ಸರ್. ಆಮೇಲೆ ನಾಳೆ ನಾಡಿದ್ದಕ್ಕೂನು ಓಕೆ. ಏನಿದು, ಇದು ಮಾತ್ರನಾ? ಸೋಡಾ ಮಿಕ್ಕಿದ್ದೆಲ್ಲ ಎಲ್ಲಿ? ಅಯ್ಯೋ, ಏನು ಹೇಳಲೇ ಇಲ್ವಲ್ಲ. ಹೇಳ್ಬೇಕಿತ್ತಾನೆ ನೀನು. ಏನ್ ಬೇಕು ಸರ್? ಒಂದು ಫುಲ್ ಕೋಳಿ. ಬೆಂಕಿಲಿ ಕೋಳಿನ ಅಂದ್ರೆ ಈ ಕಡ್ಡಿ ಸಿಗಿಸ್ಬಿಟ್ಟು ಸುತ್ತಾಕ್ತಿರ್ತಾರಲ್ಲ, ಗ್ರಿಲ್ಡ್ ಚಿಕನ್. ಅದು ಒಳ್ಳೇದು. ಹೌದು, ಅದು ಎಷ್ಟಾಗುತ್ತೆ? ಕೊಡಿ, ನಾನು ಹೋಗ್ತಾ ಬೇಡ, ಯಾರು ಇಲ್ಲಿಂದ ಹೋಗೋದ್ ಬೇಡ, ಎಲ್ಲ ನಾನೇ ಇಲ್ಲಿಗೆ ತರಿಸ್ತೀನಿ. ಹಲೋ, ಬ್ಯಾಂಕ್ ಮ್ಯಾನೇಜರ್ ಏನೇ? ಒಂದು ಫುಲ್ ಚಿಕನ್, ಒಂದು ಸೋಡಾ, 2 ಬಾಟ್ಲ್ ನೀರು, ಅರ್ಧ ಕೆಜಿ ಮಿಕ್ಸ್ಚರು, ಆಮೇಲೆ 2 ಸಿಗರೆಟ್ ಪ್ಯಾಕು, 1 ಮ್ಯಾಚ್ ಬಾಕ್ಸು. ಬೇಗ ಕೊಟ್ಟು ಕಳಿಸಿ. ಓಕೆ. ಇಲ್ಲಿ ನೋಡಿ ಇಳೆಯರಾಜ, ನೀನ್ ಕೊಡಿಸಿದ 2 ಟ್ರೀಟಲ್ಲೂ ನೀನ್ ಕುಡಿದೆ, ಹಾಗೆ ಕೂತಿದ್ದೆ. ಇವತ್ತದಾಗಲ್ಲ, ನೀನ್ ಕುಡಿಲೇಬೇಕು. ಅಯ್ಯೋ, ಅದೆಲ್ಲ ಬೇಡ ಸರ್, ನಂಗೆ ಅದೆಲ್ಲ ಅಭ್ಯಾಸನೇ ಇಲ್ಲ. ಇವಾಗ ಅಭ್ಯಾಸ ಮಾಡ್ಕೊಳಯ್ಯ. ಅದು ಬೇರೆ ಏನಿಲ್ಲ ಸರ್, ನನ್ನ ಹೆಂಡತಿಗೆ ಇದೆಲ್ಲ ಇಷ್ಟ ಆಗಲ್ಲ. ಸಮಸ್ಯೆ ಅಂತ ಬಂದ್ರೆ ಆಯ್ತು, ಹೆಂಡತಿರ್ಗೆ ಯಾವತ್ತೂ ಇಷ್ಟ ಆಗಲ್ಲಯ್ಯ. ಇದ್ರೂ ಬೇಡ ಸರ್ ನಂಗೆ. ಇವತ್ತು ನೀನ್ ಕುಡಿಲಿಲ್ಲ ಅಂದ್ರೆ ನಿನ್ನ ಲಾಸ್ಟ್ ಪೇಮೆಂಟ್ ನಾನು ಪಾಸ್ ಮಾಡೋದಿಲ್ಲ. ಸ್ವಲ್ಪ ಕುಡಿರಿ, ಲಾಸ್ಟ್ ಪೇಮೆಂಟ್ ಇಡ್ಕೋ. 1 ನಿಮಿಷ ಸರ್. ಏನ್ ಸರ್ ಇದು? ಏನ್ ಸರ್ ಇದು? ಇದೊಂದು ಟ್ರಿಕ್ ಅಷ್ಟೇ. ಎಷ್ಟೇ ಕುಡಿದ್ರು ಈ ಕಟ್ಕೊಂಡ್ಬಿಟ್ರೆ ಲುಂಗಿ ಉದ್ರೋಗಲ್ಲ ಅಲ್ವಾ? ಸರ್ವೆಂಟ್ 2 ಸರಿ ಕಂಪ್ಲೇಂಟ್ ಮಾಡಿದಾಳೆ ಲುಂಗಿ ಇಲ್ಲ ಅಂತ. ಅದು ಸರಿ. ಇದ್ರಲ್ಲಿ ಅರ್ಧ ಕೊಟ್ಟಿದ್ರೆ ಸಾಕಾಗ್ತಿದೆ. ಇದೇನ್ ಟೀನಾ? ಕುಡಿ ಅಂತ ಹೇಳ್ತಿಲ್ವಾ? ದೊಡ್ಡ ಯೋಗಿ ತರ ಆಡ್ತಾನೆ. ಕುಡಿರಿ, ಲಾಸ್ಟ್ ಪೇಮೆಂಟ್. ಅಯ್ಯೋ, ಅಲ್ಲ ಸರ್, ಎಲ್ರು ಏನಕ್ಕೆ ಇದನ್ನ ಕಷ್ಟಪಟ್ಟು ಕುಡಿಯೋದು? ಏನು ಟೇಸ್ಟೇ ಇಲ್ಲ ಇದ್ರಲ್ಲಿ. ಅದು ನಿನಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗೋದು. 2 ಪೇಗ್ ಒಳಗಡೆ ಹೋದ್ಮೇಲೆ ಆರಾಮಾಗಿರುತ್ತೆ. ಮುಗಿದೋಯ್ತಾ ಸಾರ್? ನಮ್ಮಣ್ಣನ್ ಲಾಸ್ಟ್ ಪೇಮೆಂಟು ಸಾರ್. ಇವನು ಬಾಲಕೃಷ್ಣ ಅಲ್ಲ, ಇಳೆಯರಾಜ. ಇವನ ಮೇಲೆ ಒಂಥರ ಸಪರೇಟ್ ಲವ್. ಹಾಗೆ ಆ ಪೇಮೆಂಟ್ ಒಂಚೂರು ಬೇಗ ಅರೇಂಜ್ ಮಾಡಿ ಸರ್. ಸ್ವಲ್ಪ ಬೇಗ ಏರ್ಪಾಡು. ಅದಕ್ಕೇನು, ನಾನ್ ತಾನೇ ಬ್ಯಾಂಕ್ ಮ್ಯಾನೇಜರ್, ಕರೆಕ್ಟ್ ಆಗಿ ನಾನೇ ತಾನೇ ಅದನ್ನ ಪಾಸ್ ಮಾಡ್ಬೇಕು. ಆದ್ರೆ ನಾನೀಗ ನಿಮ್ಮಿಬ್ಬರ ಜೊತೆ ಕೂತ್ಕೊಂಡು ಕುಡಿತಾ ಇದ್ದೀನಿ. ಒಳ್ಳೆ ಕಾಮಿಡಿ ಮಾಡ್ತಾರಲ್ವಾ? ಇಳೆಯರಾಜ, ನಾಳೆ ಬ್ಯಾಂಕಿಗೆ ಬಂದ್ಬಿಡು. ಚೆಕ್ಗೆ ನಾನ್ ಸೈನ್ ಮಾಡಿ ಕೊಟ್ಟಿರ್ತೀನಿ ಕೂತ್ಕೊಂಡು.
ಸಾಕು ಅಲ್ಲ, ನನ್ನ ಹೆಸರು ಥಾಮಸ್. ಈ ಸಹಾಯ ನಾನು ಯಾವತ್ತೂ ಮರೆಯೋದು. ನೀವು ನಮಗೆ ದೇವ್ರ ನನ್ಗೊಂದು ಇಂಥ ಒಳ್ಳೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ನೀವೆಲ್ಲಾದ್ರೂ ನೋಡಿರಕ್ ಸಾಧ್ಯನಾ? ಯಾರದು? ಓ, ಫುಡ್ ಬಂತು. ಕಮೇನ್ ಚಿಕನ್ ಬಂದ್ಬಿಡ್ತು ನೋಡಿ. ಸರಿಯಾ ಸಮಯಕ್ಕೆ ಬಂದಿದ್ಯಾ ನೀನು. ಬಾಬಾ ಏನ್ ಚಿಕನ್? ಚಿಕನ್ ನಿನಗೆ ಎಷ್ಟು ಸರಿ ಹೇಳಿದೀನಿ, ಬಿಲ್ಲು ನನ್ನ ಹತ್ರ ಬಂದು ಕೊಡಬಾರ್ದು ಅಂತ. ಪಕ್ಕದಲ್ಲಿ ಇಳೆಯರಾಜ ಅದನ್ನ ಅವನು ಕೊಡ. ಅವ್ರು ತಾನೇ ಓನರು. ಏನ್ ಸರ್ ಇದು? ನೋಡ್ದೆ ನೋಡ್ಕೊಂಡಿಳಿ. ನಡಿಯಕ್ಕಾಗುತ್ತಾ? ಬರ್ಬೇಕಾರೆ ನಾನು ಬೇಡ ಅಣ್ಣ, ನಾಳೆ ಬೆಳಗ್ಗೆ ಬ್ಯಾಂಕಲ್ಲಿ ಚೆಕ್ ಇಸ್ಕೊಂಡ್ಬಿಡು. ಅದೆಲ್ಲ ನಾನ್ ನೋಡ್ತಿದ್ದೀನಿ, ನೀನ್ ಹುಷಾರಾಗಿ ಹೋಗು. ಸರಿ ನಾನ್ ನಾಳೆ ಬಂದು ನೋಡ್ತೀನಿ. ಸ್ವಲ್ಪನೂ ಸ್ಮೆಲ್ ಬರ್ತಾರೆ. ಏನ್ ಬಂದ ತಕ್ಷಣ ಮಲಗ್ಬಿಟ್ರಲ್ಲ? ಏನಂದ್ರೆ ಊಟ ಮಾಡ್ಲಿಲ್ವಾ ನೀವು? ಏನಂದ್ರೆ ಏನಾಯ್ತು ನಿಮ್ಗೆ? ಮಂಚನ ತಿರ್ಗಿಸ್ಬೇಡ ಸುಮ್ಮ, ಮಂಚ ತಿರ್ಗಿಸ್ಬೇಡ, ನಾನ್ ಬಿದ್ಬಿಡ್ತೀನಿ ಕಣೆ. ಏನಂದ್ರೆ ಕುಡ್ದಿದ್ದೀರಾ ನೀವು? ನಿನಗೆ ತಾನು ಹೇಳಿದ್ ಮಂಚ ತಿರ್ಗಿಸ್ಬೇಡ ಅಂತ. ಮಂಚ ಸುತ್ತಬೇಡ ಸುಮ್ಮ, ಮಂಚ ಸುತ್ತಬೇಡ, ಮಂಚ ಸುತ್ತಬೇಡ, ಬಿದ್ದೋಗ್ಬಿಡ್ತೀನಿ ನಾನು. ಏನಂದ್ರೆ ನೀವೇನ್ ಅನ್ಕೊಳ್ತಾ ಇದ್ದೀರಾ? ಯಾಕಿತರ ಎಣ್ಣೆ ಹೊಡ್ಕೊಂಡೆಲ್ಲ ಬಂದಿದ್ದೀರಾ? ಅದು ಈ ಲೋನ್ ಕೊನೆ ಪೇಮೆಂಟ್ ಪಾಸ್ ಮಾಡ್ಸೋದಕ್ಕೆ. ಎಷ್ಟು ಚಿನ್ನದಂತ ಮನುಷ್ಯ ಗೊತ್ತಾ ಅವ್ರು? ಯಾರು? ಆ ಬ್ಯಾಂಕ್ ಮ್ಯಾನೇಜರ್. ಇಲ್ಲಾಂದ್ರೆ ನನ್ನಂತವನ್ಗೆ ಅವ್ರ ಕಂಪ್ನಿ ಕೊಡ್ತಾ ಇದ್ರಾ? ಒಂದ್ ಅರ್ಧ ಲೋಟ ಒಯ್ಕ್ ಕೊಟ್ರು ನಾನು ಕುಡಿದ್ಬಿಟ್ಟೆ. ಆದ್ರೆ ನಂಗೆ ಒಂದ್ ವಿಷಯದಲ್ಲಿ ಮಾತ್ರ ಅವ್ರ ಮೇಲೆ ಕೋಪ. ಅವಾಗ ನಾನು ಮೂತಿ ನೋಡ್ದಾಗೆಲ್ಲ ಇಳಿಯ ರಾಜ ಅಂತ ಕರೀತಾರೆ. ಅದು ಕರೆಕ್ಟ್, ಆದ್ರೆ ಅದೆಲ್ಲ ಪ್ರೀತಿಯಿಂದ ಮಾತ್ರ. ಅಪ್ಪ ಒಂದು ದೊಡ್ಡ ಲೋನ್ ಪಾಸ್ ಮಾಡಿದ್ದಾರೆ, ಅದಕ್ಕೆ ಇವಾಗ ತುಂಬಾನೇ ಟಯರ್ಡ್ ಆಗಿದ್ದಾರೆ. ಇವಾಗ ಸಮಾಧಾನ ಆಯ್ತಾ? ಎತ್ತೇಳಿ. ನಿಮ್ಮ ಹಾಡ್ನೆಲ್ಲ ಸ್ವಲ್ಪ ನಿಲ್ಸಿ. ಹೌದು, ಇವತ್ತಾನೇ ಬ್ಯಾಂಕ್ನವ್ರು ಬರಕ್ ಹೇಳಿರೋದು. ಯಾವ್ದಕ್ಕೂ ಒಂದ್ಸಲ ಹೋಗ್ ಬನ್ನಿ. ದುಡ್ಡಿಲ್ಲ ಅಂತ ಹೋಗ್ದೇ ಇರ್ಬೇಡಿ. ಎದುರುಗಡೆ ಹೋಗಿ ಅವ್ರತ್ರ ಮಾತಾಡಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ನೋಡ್ತೀನಿ. ಏನ್ ಇವಳು ಬೆಳಗ್ಗೆನೆ? ಹಾ, ಏನು ನಿನ್ ಮುಖ ಒಂಥರ ಇದೆ? ಏನಾಯ್ತು? ಇಷ್ಟ ದಿನ ಮನೆಗೆ ನೈಟು ಲೇಟಾಗಿ ಮಾತ್ರ ಬರ್ತಾ ಇದ್ರು, ಇವಾಗ ಕುಡ್ಕೊಂಡ್ ಕೂಡ ಬರ್ತಿದ್ದಾರೆ. ನಿನ್ನೆ ಬ್ಯಾಂಕ್ ಮ್ಯಾನೇಜರ್ನ ನೋಡಕ್ ಹೋಗಿ ಪೂರ್ತಿಯಾಗಿ ಕುಡ್ಕೊಂಡ್ ಬಂದಿದ್ರು. ನನ್ನ ಮತ್ತೆ ಮಕ್ಕಳ ಬಗ್ಗೆ ಯೋಚಿಸಿದ್ರೆ ಅವ್ರು ಕುಡ್ಕೊಂಡ್ ಬರ್ತಿದ್ರಾ? ಅದಕ್ ನೀನ್ ಚಿಂತೆ ಮಾಡ್ಬೇಡ. ಅವನು ನಿನ್ನ ಮಕ್ಕಳನ್ನ ಯೋಚನೆ ಮಾಡ್ದೆ ಅಲ್ಲ, ಅವರೆಲ್ಲ ಸೇರ್ಕೊಂಡು ಒತ್ತಾಯ ಮಾಡಿರ್ತಾರೆ. ಅದು ಅಲ್ದೆ ಅವನಂತ ವ್ಯಕ್ತಿ ಅಲ್ಲ. ಅವನ್ ಯಾಕೆ ಅನ್ ಟೈಮಲ್ಲಿ ಬರ್ತಿದ್ದಾನೆ ಅಂದ್ರೆ ಅವನು ಆ ಸ್ಕೂಲ್ ಕೆಲಸ ಮುಗಿಸ್ಕೊಂಡು ಸೂಪರ್ ಮಾರ್ಕೆಟ್ ಅಲ್ಲಿ ಪ್ಯಾಕಿಂಗ್ ಕೆಲ್ಸಕ್ಕೆ ಹೋಗ್ತಾನೆ. ಅದು ನಿನ್ನ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಂತೀಯ ಅಂತ ಹೇಳಿರ್ಲಿಲ್ಲ. ನೀನ್ ಇದನ್ನ ಹೋಗಿ ಕೇಳಿ ಆಮೇಲೆ ನನ್ನನ್ನ ಬಯಸ್ಬೇಡ, ಸರಿನಾ? ನನಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿದಾರೆ ಹೇಳಿ ಇದನ್ನ ಹೇಳಕ್ಕೆ? ನಾನು ಅವನ ಹತ್ರ ಮಾತಾಡ್ತೀನಿ. ಈ ಲೋನ್ ಪಾಸ್ ಮಾಡೋದಕ್ಕೆ ಎಣ್ಣೆ ಹೊಡಿಬೇಕಾ ಅಂತ ನಾನ್ ಕೇಳ್ತೀನಿ. ಕೊಡಿ ಸರ್, ನೋಡ್ತೀನಿ. ಸರ್ ನಮಸ್ಕಾರ. ಮ್ಯಾನೇಜರ್ ನೋಡ್ಕೊಂಡ್ ಬರ್ತೀನಿ. ಎಷ್ಟು ಗ್ರಾಮ್ ಇದೆ? ಇದು ಗೋಲ್ಡ್ ಲೋನ್ಗೆ ಅಪ್ರೂವ್ ಆಗಿದೆ. ನೋಡ್ತೀನಿ. ಹಲೋ ಸರ್. ಏನ್ ವಿಷಯ ಹೇಳಿಯ ರಾಜ? ಬನ್ನಿ ಒಳಗೆ ಕೂತ್ಕೊಳ್ಳಿ. ಏನ್ ವಿಷಯ? ಅದೇ ಸರ್, ನಂದು ಲಾಸ್ಟ್ ಪೇಮೆಂಟ್. ಲಾಸ್ಟ್ ಪೇಮೆಂಟಾ? ಅದಕ್ಕೆ ಕಾಂಕ್ರೀಟ್ ಎಲ್ಲ ಹಾಕಾಯ್ತಾ? ಕೆಲಸ ಮುಗೀತಾ? ಅದ್ರ ಬಗ್ಗೆ ನೆನ್ನೆ ಮಾತಾಡಿದ್ವಲ್ಲ ಸರ್. ಯಾವಾಗ? ನೆನ್ನೆ.
ಓಹೋ, ಅದು ನೀನೇ ಅಲ್ವಾ? ಮರ್ತು ಹೋಗ್ಬಿಟ್ಟಿದ್ದೆ. ಅದಂಗಿರ್ಲಿ, ಬೆಂಕಿಲ್ ಬಿದ್ದುಕೊಳ್ಳಿ ಹೆಂಗಿತ್ತು. ಶಾಜಿ, ಆ ಇಳೆಯರಾಜ ಚೆಕ್ ರೆಡಿ ಮಾಡಿ. ಹಾ, ನಿಮ್ ಮನೆ ಕಾಂಕ್ರೀಟ್ ಕೆಲಸ ಆಗಿದೆ ಅಂತ ತಾನೇ ಹೇಳಿದೆ? ಮುಗೀತು ಸರ್, ಕಂಪ್ಲೀಟ್ ಕಾಂಕ್ರೀಟ್ ಮುಗೀತು. ಓಕೆ ಓಕೆ, ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ಎಣ್ಣೆ ಹಾಕಿದೆ ಅಂತ ಏನ್ ಹೇಳ್ತಿಲ್ಲ ತಾನೇ? ಅದು ಸರಿನೇ. ಒಂದ್ ಕೆಲಸ ಮಾಡೋಣ, ನಾನು ಜೊತೆಲಿ ಬರ್ತೀನಿ. ಇಲ್ಲ, ನೀವೆಲ್ಗೆ? ನಿಮ್ ಸೈಟ್ಗೆ. ಅಯ್ಯೋ, ಅದು ಬೇಡ ಸರ್. ಅದ್ಯಾಕಪ್ಪ? ಅಲ್ಲ, ಕೆಲ್ಸ ಎಲ್ಲ ಮುಗ್ದಿದೆ ಅಲ್ವಾ? ಮತ್ತೇನ್ ತೊಂದ್ರೆ ಇಲ್ಲ, ಅಷ್ಟ್ ದೂರ ಕಷ್ಟಪಟ್ಕೊಂಡು ನೀವೇನಕ್ಕೆ ಅಂತ. ಈ ಕಷ್ಟ ಎಲ್ಲ ನನ್ ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದು. ಬಾರಯ್ಯ. ಅಯ್ಯೋ, ಅಷ್ಟೇನೆ ಇವತ್ತು. ಸರಿ ಸರ್, ನೋಡಿ ರಿಪೋರ್ಟ್ ಬರೀಬೇಕು ನಾನು. ಯಾಕಂದ್ರೆ ಲಾಸ್ಟ್ ಪೇಮೆಂಟ್ ರಿಲೀಸ್ ಆಗುತ್ತೆ. ಅಲ್ಲ, ಅಲ್ಲಿ ಬರ್ದಲ್ಲೇ ರಿಪೋರ್ಟ್ ಬರೀಬೇಕು ಸರ್. ಎಲ್ಲ ರೋಡ್ ಎಲ್ಲ ತುಂಬಾ ಮೋಸವಾಗಿದೆ ಸರ್. ಗಾಡಿ ಏನಾದ್ರೂ ಸಿಕ್ಕಾಕೊಂಡ್ರೆ ಎತ್ತೋದಿಕ್ ಆಗೋದಿಲ್ಲ ಸರ್. ಅದ್ ನಾನು ನೋಡ್ಕೋತೀನಿ ಬಿಡ. ಇಲ್ಲ ಸರ್, ಸುಮ್ನೆ ಬನ್ರಿ. ಏನೇ, ಆ ರಸ್ತೆ ಸರಿ ಇಲ್ಲ, ಹಳ್ಳ ಗುಂಡಿ ಎಲ್ಲ ಇದೆ ಅಂತ ಹೇಳ್ದೆ. ಹಂಗೆ ಇತ್ತು ಸರ್. ನಿನ್ನೆ ರಾತ್ರಿ ಯಾರೋ ಬಂದು ಟಾರ್ ಹಾಕಿರೋ ತರ ಇದೆ. ಹಂಗೆ ಇತ್ತು ಸರ್. ಇಲ್ಲೇ ಗಾಡಿ ನಿಲ್ಸಿ. ನಿಲ್ಸಿ, ಬನ್ನಿ ಸರ್. ಎಲ್ಲಾನು ನೀನೇ ಸರಿಯಾಗಿ ನೋಡ್ಕೋಬೇಕಪ್ಪ. ಇಳೆಯರಾಜ ಸರ್, ಇಲ್ಲೇ ಇದ್ದೀನಿ ಸರ್. ಇದೇನಾ ಕಾಂಕ್ರೀಟ್ ಹಾಕಿರೋಂಥ ಮನೆ? ನಿನ್ನ ಹತ್ರ ತಾನೇ ಕೇಳ್ತೀನಿ, ಕಿವಿ ಕೇಳಿಸಿಲ್ವಾ? ಇದೇನಾ ಕಾಂಕ್ರೀಟ್ ಹಾಕಿರೋಂಥ ಮನೆ? ಕೇಳಿಸ್ತಾ ಇಲ್ಲ ಸರ್. ನಾನು ಬೇಕಾದ್ರೆ ಇನ್ನೊಂದ್ಸತಿ ಟ್ರೀಟ್ ಕೊಡ್ತೀನಿ ಸರ್. ಆಗ 4ನೇ ಟ್ರೀಟ್ ಆಗುತ್ತೆ. ಬೆಂಕಿಲ್ ಸುಟ್ಟಿರೋ ಕೋಳಿನೂ ಕೊಡ್ತೀನಿ ಸರ್. ನೀನ್ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಕೆಲಸನೇ ಮುಗಿದೇ ಇರೋಂಥ ಮನೆಗೆ ಫುಲ್ ಲೋನ್ ನಾನು ಕಂಪ್ಲೀಟ್ ಮಾಡಿದೆ ಅಂದ್ರೆ ನನ್ನ ಕೆಲಸ ಯಾವಾಗ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ. ಗೊತ್ತಾಯ್ತಾ ನಿನ್ಗೆ? ನೋಡಿಲಿ, ಸೈಟ್ ಇನ್ಸ್ಪೆಕ್ಷನ್ ನ ಮುಗಿಸಿ ಇವತ್ತೇ ನಿನ್ ಲೋನ್ ನ ಸ್ಯಾಂಕ್ಷನ್ ಮಾಡಬೇಕು ಅಂತ ನಾನು ಬಂದೆ. ಆದ್ರೆ ಲಾಸ್ಟ್ ಪೇಮೆಂಟ್ ಖಂಡಿತ ಕೊಡಲ್ಲ. ಮೊದ್ಲು ನೀನ್ ಕಾಂಕ್ರೀಟ್ ಕೆಲಸ ಮುಗಿಸು. ಸರ್, ನಿಯತ್ತಾಗಿರೋ ಒಂದು ಅಪ್ಪನ ಮಗ ಸರ್ ನಾನು. ಅದಕ್ಕೆ ₹1 ಕಾಸಿಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಹಿಂಗೆ ಸುಳ್ಳು ಹೇಳಿದೆ ಸರ್. ನೀವ್ ಹೆಂಗಾದ್ರೂ ಇದನ್ನ ಪಾಸ್ ಮಾಡ್ಕೊಡಿ ಸರ್. ಅಯ್ಯೋ ದೇವ್ರೆ, ಒಳ್ಳೇದಾಯ್ತು ನಾನು ಇಲ್ಲಿಗೆ ಬಂದು ನೋಡಿದ್ದು. ಇಲ್ಲಂದ್ರೆ ಏನಾಗ್ತಿತ್ತು? ನೀನ್ ಇಳಿಯ ರಾಜ ಅಲ್ಲ, ಸುಳ್ಳಿನ ರಾಜ. ಸುಳ್ಳಿನ ರಾಜ. ನಾನ್ ಕೆಲಸ ಕಳ್ಕೊಂಡು ರೋಡಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ದಂತ ಸುಳ್ಳಿನ ರಾಜ. ಒಂದು ಗ್ರಿಲ್ ಚಿಕನ್ ನನ್ನ ಗ್ರಿಲ್ ಮಾಡ್ಬಿಡು. ಇನ್ಮೇಲೆ ಕಾಂಕ್ರೀಟ್ ಮುಗಿದೆ, ನೀನ್ ಆ ಕಡೆ ಬರ್ಕೊಡ್ದು. ಗೊತ್ತಾಯ್ತಾ? ಬಂದ್ಬಿಟ್ಟ. ಇಲ್ಲಿ ಗಾಡಿ ತೆಗೆಯ. ನನ್ನ ಹತ್ರ ಏನಕ್ಕೆ ಕಿರಿಸ್ತಾ ಇದೀರಾ? ಸಾರಿ, ಗಾಡಿ ತೆಗೆ, ಹೋಗೋಣ. ಕಾಸು ಕೊಟ್ರೆ ಕೆಲಸ ಎಲ್ಲ ಹೋಗಯ್ಯ. ತೊಂದ್ರೆ ಕೊಡಕ್ಕೆ ಅಂತಾನೆ ಬರ್ತಾರೆ ಇಲ್ಲಿಗೆ. ಫ್ರಿಡ್ಜ್ ರಿಪೇರಿ ಎಲ್ಲ ಆಗಲ್ಲ ಅಲ್ವಾ ಮೇಡಮ್? ಕಂಪ್ನಿ ಮಿಷಿನ್ ಮೇಡಮ್, ತಗೊಳ್ಳಿ ಗ್ಯಾರಂಟಿ ಕಾರ್ಡ್. ಅಯ್ಯೋ, ಯಾವ ಸಮಸ್ಯೆನೂ ಬರಲ್ಲ. ಮತ್ತೆ ಎಲ್ಲಾ ತಿಂಗಳು 10ನೇ ತಾರೀಕು ಕರೆಕ್ಟ್ ಆಗಿ ಕಟ್ಬೇಕು, ಸರಿನಾ? 10ನೇ ತಾರೀಕು ತಾನೇ? ಏನಿದು? ಏನೋ ಇದು, ಆಟೋ ಎಲ್ಲ ಬಂದ್ ಹೋಗ್ತಾ ಇದೆ. ಫ್ರಿಡ್ಜ್ ತಗೊಂಬಂದ್ರಿ? ಫ್ರಿಡ್ಜಾ? ಹಾ, ಮನೇಲೆ ಒಂದ್ ಇತ್ತಲ್ವಾ? ಅದು ಹೌಸ್ ಓನರ್ದು ತಾನೆ. ನಮ್ಮನೆ ಕಟ್ಟೋಷ್ಟಲ್ಲಿ ನಮ್ದು ಅಂತ ಏನಾದ್ರು ಬೇಕಲ್ವಾ? ಅಯ್ಯೋ, ನಿಂಗೇನ್ ಹುಚ್ಚ ಸುಮಾ? ಅದ್ ಅವಾಗ ತಗೊಂಡಿದ್ರೆ ಆಗ್ತಿರ್ಲಿಲ್ವಾ? ಅಲ್ಲ ರೀ, ಇದಕ್ಕೆ ಅಡ್ವಾನ್ಸ್ ₹500 ಕೊಟ್ರೆ ಸಾಕು. ಅದಕ್ಕೇನೆ ಕೊಟ್ಬಿಟ್ಟೆ. ಮಿಕ್ಕಿದ್ದು ಪ್ರತಿ ತಿಂಗಳು EMI ಕೊಟ್ರೆ ಸಾಕು. ಅದನ್ನ ಯಾರು ಕಟ್ಟೋದು? ನೀನಾ, ನಿಮ್ಮಪ್ಪನಾ? ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ನಮ್ ಮನೆ ಕೆಲ್ಸ ಮುಗಿಯೋಷ್ಟರಲ್ಲಿ ಇದು ಮುಗ್ದೋಗುತ್ತೆ ತಾನೆ. ಒಂದೊಂದಾಗಿ ಎಲ್ಲ ತಗೊಂಡ್ರೇನೆ ಸರಿ ಆಗೋದು. ಕೊನೆದಾಗಿ ಎಲ್ಲ ತಗೊಳ್ಳೋಣ ಅಂತ ಅನ್ಕೊಂಡ್ರೆ ಏನೂ ತಗೊಳಕ್ಕಾಗಲ್ಲ. ಇವಾಗ ಕಟ್ಬೇಕಾಗಿರೋದು ₹2500. ನೀವ್ ಅದನ್ನ ಕಟ್ತೀರಲ್ವಾ? ತಿಂಗಳಿಗೆ ₹2500? ಯಾವ ಟೈಮಲ್ಲಿ ಇವಳನ್ನ ಕಟ್ಕೊಂಡು ಎಲ್ಲ ನನ್ನ ಹಣೆ ಬರಹ. ಇದು ಬಂತು ಇನ್ನೊಬ್ಬ. ಸುಮಾ, ಮಾಮ ಬರ್ತಾವ್ರು ನೋಡಪ್ಪ. ಬಿಸಿಲು ತಡೆಯಕ. ಏನಪ್ಪಾ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ದೀನಿ. ಹೌದು, ಈಗ ನಡೆಯಕ್ ತೊಂದರೆ ಇಲ್ಲ ಅಲ್ವಾ? ಸ್ವಲ್ಪ ಪರವಾಗಿಲ್ಲ. ಹೆಂಗ್ ಕಣ್ ಹಿಡ್ಕೊಂಡ್ ಬಂದ್ರಿ? ನನಗ್ ಬೇಕು ಅಂದ್ರೆ ನಡ್ಕೊಂಡ್ ಬರ್ಲೇಬೇಕಲ್ವಾ? ಇದೇನು? ಇದು ಒಂದ್ ತಂಗ್ಳಪೇಟ್ಗೆ. ಓ, ಫ್ರಿಡ್ಜ್. ಸುಮಾ, ಮಕ್ಳೆಲ್ಲ ಎಷ್ಟು ದೊಡ್ಡವ್ರಾಗ್ಬಿಟ್ಟಿದ್ದಾರೆ. ಎಷ್ಟು ದಿನ ಆಯ್ತು ನೋಡಿ. ಮಾವ ಕುಡಿಯಕ್ಕೆ ನನಗ್ ಮಜ್ಜಿಗೆ ಸಾಕು, ಹೊಟ್ಟೆ ಯಾಕೋ ಉಬ್ಬುರ್ಸ್ಕೊಂಡಿದೆ. ಸರಿ, ಬರ್ತೀನಿ. ಸರಿ. ಏನಾಯ್ತು? ಒಬ್ರನ್ನು ಬಿಡ್ಬೇಕು ಅನ್ನೋ ಅಗತ್ಯ ಇಲ್ಲ. ಆದ್ರೂನು ಒಬ್ರು ಇಬ್ರು ಬಿಟ್ಟು ಹೋಗ್ತಾರೆ. ಇನ್ನು ಪರಿಹಾರ ಹೇಳೋದಕ್ ತುಂಬಾ ಜನ ಇರ್ತಾರೆ. ಆದ್ರೆ ನಾನು ಒಬ್ನೇ ತಾನೇ ಇರೋದು. ತಪ್ಪು ಸಹಜ. ಅಯ್ಯೋ, ಬಂದಿದ್ ಕೆಲ್ಸನೇ ಮರ್ತ್ಬಿಟ್ಟೆ. ನಮ್ಮ ರಾಜಿ ಮದುವೆ ಅಂತೆ. ಹೌದಾ? ಪಕ್ಕದೂರೇನೆ, ಮದ್ದೂರು. ಏನ್ ಪ್ರೀತಿನಾ? ಇಲ್ಲಪ್ಪ, ಖರ್ಚು ಜಾಸ್ತಿ. ಏನಾಯ್ತು? ಇದನ್ ಮುಗಿಸಿ ನೀವ್ ತಪ್ಸ್ಕೊಂಡ್ರಲ್ಲ ಮಾಮ. ಹೆಂಗೋ ಜವಾಬ್ದಾರಿನೂ ಮುಗೀತು. ನಿನ್ನ ನೋಡ್ದ? ನೀನು ಹೇಳ್ದೆ. ಸಾಲ ತಗೊಂಡ್ಮೇಲೆ ವಾಪಸ್ ಕೊಡ್ಬೇಕಲ್ಲ. ಅದನ್ ಕೊಡ್ದಲ್ಲ ಹೆಂಗೆ? ಕೈಯಲ್ಲೇನ್ ದುಡ್ಡು ಇಟ್ಕೊಂಡ್ ಮಾಡ್ತಿಲ್ಲ.
ಎಲ್ಲ ನಡೆಯುತ್ತೆ ಅನ್ನೋ ನಂಬಿಕೆಲೆ ನಾನು ಶುರು ಮಾಡ್ಬಿಟ್ಟೆ. ಎಲ್ಲ ನಡೆಯುತ್ತೆ ಮಾವ. ನಡೆಯುತ್ತೆ ಆ ನಂಬಿಕೆ ಮೇಲೆನೆ ಇಲ್ಲಿವರೆಗೂ ಬಂದೆ. ದಿಬ್ಬ ಹತ್ತಬೇಕಾದ್ರೆ ನೋಡಿದ್ನಲ್ಲ. ನೀರು ಕೊಡಪ್ಪ. ಕೊಡು. ಆಮೇಲೆ ಒಂದು 4 ಪೌಂಡ್ ಚೈನು. ಅವನು ಈಗ ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದಾನಲ್ವಾ. ಆಮೇಲೆ ರಮಣಿ 2 ಪೌಂಡು. ಹುಡುಗಿ ಮೈ ಮೇಲೆ ಈಗಾಗ್ಲೇ ಒಂದು 4-5 ಸಾವಿರ ಚಿನ್ನ ಇದೆ. ಹೌದಾ? ಎಲ್ಲ ಸೇರಿ ಒಂದು 10-15 ಸಾವಿರ ಕೊಡ್ಬೇಕಲ್ಲ. ಹೌದು, ಮಾಡ್ಬೇಕಲ್ವಾ? ಸುಲೋಚನಾ ಅವ್ರ ಯಜಮಾನ್ರು 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ. ಹೌದು, ಸತ್ಯ, ನಿಜವಾಗ್ಲೂ ಕೊಡ್ತಾರೆ. ಮತ್ತಿನ್ನೇನ್ ಬೇಕು? ಮದ್ವೆ ಮುಗಿಸಿದ್ರೆ ಆಯ್ತಲ್ವಾ? ಮದುವೆ ಆಗುತ್ತೆ. ನಾನೇ ಕೊನೆಯಲ್ಲಿ ಒಂದು ಗತಿ ಆಗೋಗ್ತೀನಿ. ಆಮೇಲೆ ಏನು ಸಿಗದೆ ಇರೋದಿಲ್ಲ ಅಲ್ವಾ? ಸ್ವಲ್ಪ ಹೊತ್ತು ಮಲ್ಕೊಂಡು ಹೋಗ್ಬೋದಿತ್ತಲ್ವಾ? ನೀ ನನ್ನ ಹೀಗೆ ಮಲಗಿಸಿ ನಿದ್ದೆ ಮಾಡಿಸ್ಬೇಡ ಬಾಲ. ನಾನು ಹೇಳಕ್ ಬರೋದನ್ನ ಮೊದಲು ಫುಲ್ಲಾಗಿ ನೀನ್ ಕೇಳಿಸ್ಕೊ. ನಿಮ್ಮಪ್ಪ ಏನಾದ್ರೂ ವೆಯ್ಟ್ ಆಗಿ ಕೊಡೋದಿಲ್ಲ ಅಂತ ಹೇಳಿದಾರ? ಆಮೇಲೆ ಅದ್ರ ಜೊತೆಗೆ ಓಡಾಡೋದಿಕ್ ನನಗ್ ನಿನ್ ಜೊತೆ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು? ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಆತರ ಎಲ್ಲ ಏನೂ ಇಲ್ಲ. ಮನೆ ಕಟ್ಟೋ ಕೆಲಸ ನಡೀತಿದೆ ಅಂತ ನನಗೆ ಗೊತ್ತು. ಆದ್ರೂನು ಸ್ವಾಮಿ ಅಪ್ಪ. ಆಮೇಲೆ ಬಾಲ, ನಾನು ಹೊರಡ್ತೀನಿ. ನಾನು ಬಂದ್ ಕೆಲಸ ಮುಗೀತು. ನಾನು ಬರ್ತೀನಿ. ಇನ್ನೇನ್ ನೀನ್ ಬರೋ ಅಗತ್ಯ ಇಲ್ಲ. ಸುಮಿತ್ರಾ, ಮದುವೆಗೆ ನೀನ್ ಮುಂಚೆನೆ ಬಂದ್ಬಿಡ್ಬೇಕು, ಗೊತ್ತಾಯ್ತಾ? ಹಿಡ್ಕೋಬೇಡ ಮಕ್ಳ. ತಾತ ಹೋಗ್ ಬರ್ತಾರೆ. ಮಕ್ಕಳಿಗೆ ತಮಾಷೆ. ಬಾಲಣ್ಣ, ಮನೆಗ್ ಮೀನ್ ಕೊಡ್ಲಾ? ಅದೆಲ್ಲ ಏನು ಬೇಡ. 1 kg ತಗೊಳ್ಳಿ. ಏನು ಬೇಡ, ಹೋಗು. ಹಾಗಾದ್ರೆ ಬಾಲಣ್ಣಂಗ್ ಮೀನ್ ಬೇಡ. ಬಾಂಗ್ಡ ಮತ್ತಿ ಶಂಕರ. ವಿಜಯಣ್ಣ, ಬಾಲ, ಏನ್ ನೋಡ್ಬೇಕು ಅಂತಂದ್ರಲ್ಲ? ಮತ್ತೆ ದೇವಸ್ಥಾನದ ಜಾಗನ ನಿಂಗೆ ಕಡಿಮೆ ಬೆಲೆ ಕೊಟ್ಬಿಟ್ಟೆ ಅಂತೇಳಿ ಕಮಿಟಿಲಿ ಒಂದೇ ಗಲಾಟೆ ಮಾಡ್ತಿದ್ದಾರೆ. ಮತ್ತೆ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳಿಗೆ ನೀನ್ ಖರ್ಚು ಮಾಡ್ತೀಯ ಅಂತ ಹೇಳಿ ನಾನು ಎಲ್ಲಾರನ್ನೂ ಸಮಾಧಾನ ಮಾಡಿದೀನಿ. ಏನ್ ಅರ್ಥ ಆಯ್ತಾ? ಅದ್ರಲ್ಲೇನ್ ಸಮಸ್ಯೆ? ಏನ್ ಬೇಕಾದ್ರೂ ಬರ್ಕೊಳ್ಳಿ, ನಾನ್ ಕೊಡ್ತೀನಿ. ನೀನ್ ಮಾಡ್ತೀಯ ಅಂತ ನಂಬಿಕೆ ಇದೆ. ಏನೇ ಇದ್ರು ಒಂದೊಳ್ಳೆ ಕೆಲ್ಸಕ್ಕೇನೆ ಅಲ್ವಾ? ಮನೆ ಕೆಲ್ಸ ಬೇರೆ ನಡೀತಾ ಇದೆ. ಅಮ್ಮನವ್ರ ಆಶೀರ್ವಾದ ನಿಂಗೆ ಸದಾ ಇರುತ್ತೆ. ಏನಿದು 10,000 ಒಂದನ್ ಬೇಕಾದ್ರೆ ಕಮ್ಮಿ ಮಾಡ್ಕೋ. 10,000 ಕೊಡ್ಲೇಬೇಕು. ಬಾಲ, ನೀನ್ ಸ್ವಲ್ಪ ಬೇಗ ಬಾ. ಏನಕ್ಕೆ? ನೀನು ಮನೆ ಕೆಲ್ಸಕ್ಕೆ ಪಕ್ಕದ ಮನೆ ತಾನೇ ಕರೆಂಟ್ ತಗೊಂಡಿದ್ಯಾ? ಹೌದು. EB ಅವ್ರಿಗೆ ಅದು ಗೊತ್ತಾಗಿ ಅವ್ರು ಬಂದಿದ್ಯಾ, ಲೈನ್ ನ ಕಟ್ ಮಾಡ್ಬಿಟ್ಟವ್ರೆ. ಕನೆಕ್ಷನ್ ಏನಿಲ್ಲ ಅಂದ್ರೆ 15,000 ಆಗತ್ತಂತೆ. ನೀನ್ ಬೇಗ ಹೋಗು. ಅಯ್ಯೋ ದೇವ್ರೇ, ಈ ತರ ಶಾಕ್ಗೆಲ್ಲ ಒಂದು ಕೊನೆನೇ ಇಲ್ವಾ? ಸ್ವಲ್ಪ ಹೂ ತಗೊಂಡ್ ಬನ್ನಿ. ಹೂಗೆಲ್ಲಂತ ಹೋಗೋದು? ಅಕ್ಕಪಕ್ಕ ಹೇಳ್ಬಾರ್ದು, ಸುಮ್ಮನೆ ಇರು. ಪರವಾಗಿಲ್ಲ, ಮಾವಿನೆಲೆ ಸಿಕ್ಕರೆ ಅದನ್ನೇ ತಗೊಂಡ್ ಬನ್ನಿ. ನೀವೇನಾದ್ರೂ ದೇವ್ರೆ ಆಗ್ತೀರಾ? ಸುಮ್ನೆ ಇರ್ಬೇಕು. ಸಾಂಗ್ ಹಾಯ್ ಹೋಂ ಹುಂ ಸ್ವಾಹ. ಸಾಂಗ್ ಹಾಯ್ ಹೋಂ ಹುಂ. ಭಯ ಆಗ್ತದೆ. ಹೋಂ ಹುಂ ಹುಂ ಹುಂ. ಈ ಪೂಜೆ ಯಾವಾಗ? ಇಲ್ಲಿ ನೋಡು, ಈ ಕುಬೇರ ಸಂಜೀವಿನಿ ವಾಸ್ತು ಪೂಜೆಗೆ ಇವ್ರಿಗಿಂತ ಒಳ್ಳೆ ಪೂಜಾರಿ ಈ ಊರಲ್ಲಿ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ, ಗೊತ್ತಾಯ್ತಾ? ಗಂಟೆ ಹಿಡ್ಕೊಂಡು ಹಂಗೆಲ್ಲ ಆಟ ಆಡ್ಬಾರ್ದಪ್ಪ. ಇಲ್ಲಿ ಕೊಡಿಲಿ. ಪೂಜೆ ಮುಗೀತು, ಇವತ್ತಿಗಿದ್ ಸಾಕು. ಕುಬೇರನ ಅಂಶವಾದ ಈ ಕುಬೇರನ ಸಂಪತ್ತನ್ನ ತಗೊಂಡು ಹೋಗಿ ನಿಮ್ಮ ಬೀರು ಒಳಗಡೆ ಪೂರ್ವ ದಿಕ್ಕಲ್ಲಿ ಇಡಿ. ಎಲ್ಲವೂ ಒಳ್ಳೇದಾಗುತ್ತೆ. ಆಮೇಲೆ ತಿಂಗಳು ಬರೋಂತ ಸಂಬಳದ ಒಂದು ಭಾಗನ ಅದ್ರೊಳಗಡೆ ಹಾಕ್ಬೇಕು. 6 ತಿಂಗಳಿಗೊಂದ್ಸರಿ ನಾನೇ ಅದನ್ನ ಬಂದು ತೆಗೆದು ಕೈಲಾಸದ ಅಡಿಭಾಗದಲ್ಲಿರುವ ಕುಬೇರ ಸ್ವಾಮಿ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ಕೊಡ್ತೀನಿ. ಕುಬೇರ ಕಾಪಾಡಪ್ಪ. ಈ ಅಡ್ವಾನ್ಸ್ ದಕ್ಷಿಣೆನ ತಗೊಂಡ್ಬಿಟ್ಟು ಕುಬೇರ ಸ್ವಾಮಿ ನಿಮಗೀಗ ಸಂಪೂರ್ಣ ಆಶೀರ್ವಾದನ ಕೊಡ್ತಿದ್ದಾರೆ. ಆಮೇಲೆ ಎಲ್ಲರೂ ಕುಬೇರ ಆಸನದಲ್ಲಿ ಹೀಗೆ ನಿಂತ್ಕೋಬೇಕು. ನಿಂತ್ಕೋ.
ನೀವ್ ನಿಂತ್ಕೊಳಲ್ವಾ? ನಿಂತ್ಕೊಳ್ಳಿ. ನಾವು ಈ ಪೂಜೆಲಿ ಇಲ್ವಲ್ಲ. ಶಾಂಕಾಯ ಓಂ ಹುಂ ಸ್ವಾಹ. ಸ್ವಲ್ಪ ಕಷ್ಟ ಮತ್ತು ನಷ್ಟ ನನ್ನ ಜ್ಞಾನ ದೃಷ್ಟಿ ಗೊತ್ತಾಗ್ತಾ ಇದೆ. ಆದ್ರೂ ಸಹ ಮನೆ ಕೆಲಸ ಚೆನ್ನಾಗಿ ಮುಗಿಯುತ್ತೆ. ಆದ್ರೂ ಒಂದು ಆತ್ಮ ನನಗ್ ಉತ್ತರ ಕೊಡದೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇದೆ. ಏನೇ ಇದು ಮನೇಲಿ ಡ್ಯಾನ್ಸ್ ಆಡ್ತಾ ಇರೋದಾ? ಈ ಮನುಷ್ಯ ಯಾರು? ನೀನ್ ಯಾರಪ್ಪ? ನಾನ್ ಯಾರು ಅಂತ ಕೇಳ್ತಿದ್ಯಾ? ಪೂಜೆಗೆ ಅಡ್ಡ ಬರ್ದೆ ಸೈಡಲ್ಲಿ ನಿಂತ್ಕೊಳ್ಳಯ್ಯ. ಅಯ್ಯೋ ಅಣ್ಣ, ಕುಬೇರ ಸಂಜೀವಿನಿ ವಾಸ್ತು ಪೂಜೆ, ನಿಮ್ ಮನೆ ಕೆಲ್ಸ ಬೇಗ ಆಗ್ಬೇಕು ಅಂತ. ಹಂಗಂದ್ರೆ ಇವ್ರು ಇಟ್ಕೊಂಡು ಗೃಹ ಪ್ರವೇಶನ ಮಾಡೋಣ. ಸ್ವಾಮಿ ಇಲ್ಲಿ ಬರಯ್ಯ. ನಿನ್ ಹೆಸರು ಏನಂತ ಹೇಳ್ದೆ? ಹಾಂಗ್ಕಾಂಗ್ ಅಲ್ಲಿ ನಾ ಶಾಂಘಾಯ್ ಅಂತ ಫೇಮಸ್ ಆಗೋಗಿದ್ದೇನೆ. ಓಹೋ ಸರಿ ಶಾಂಘಾಯ್. ಪೂಜೆಗೆ ಎಷ್ಟು ಕಾಸು ತಗೊಂಡ್ರಿ? ತುಂಬಾ ಕಮ್ಮಿನಪ್ಪ, 2001 ರೂಪಾಯಿ ಅಷ್ಟೇ. ಅದು ಡಿಸ್ಕೌಂಟ್ ಕೊಟ್ಟ ಮೇಲೆ. ಸ್ವಲ್ಪ ಕೊಡಿ. ಹಾಗೆಲ್ಲ ಹೇಳ್ಬಾರ್ದು. ಮನೆ ಕಟ್ಟಕ್ಕಾಗದೆ ಕಷ್ಟ ಪಡ್ತಿರೋ ಇಂಡಿಯಾದಲ್ಲಿರೋ ಪ್ರತಿ ಕುಟುಂಬಕ್ಕೂ ನನ್ನ ಸಂಜೀವಿನಿ ಪೂಜೆನೆ ಮದ್ದು. ದೇವ್ರೆ, ನನಗ್ ತುಂಬಾ ಭಯ ಆಗ್ತಿದೆ. ಇವಾಗ ಏನಾಗುತ್ತೋ ಏನೋ. ನೀನೇನು ಭಯ ಪಡ್ಬೇಡ. ಸ್ವಾಮೀಜಿಗೆ ಕುಬೇರನ್ ಮೂಲೆ ತೋರ್ಸಕ್ ಹೋಗಿರ್ತಾರೆ. ಇದನ್ ಹುಷಾರಾಗಿಟ್ಕೋ. ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಕುಮಾರ ಬರ್ಬೇಕನೆ ನನ್ ಮನೆ. ಯಾರ್ ಬೇಕಾದ್ರೂ ತೋರಿಸ್ತಾರ ನನ್ ಮನೆ. ಕಾರ್ ಪಾರ್ಕಿಂಗ್ ಹತ್ರ ಬಂದ್ ಕೇಳಿದ್ರೆ ತೊಂದ್ರೆ ಇಲ್ಲ. ನನಗ್ ಸ್ವಲ್ಪ ಕೆಲ್ಸ ಇದೆ, ನಾನ್ ಹೋಗ್ ಬರ್ತೀನಿ. ಇದನ್ನೆಲ್ಲ ಏರ್ಪಾಡ್ ಮಾಡಿದ್ದು ನಾನು ಅಂತ ಮಾತ್ರ ಹೇಳ್ಬೇಡ. ಏನು ಇಲ್ಲ, ನನ್ಗೂ ಕೆಲ್ಸ ಇದೆ. ನಾನು ಮಗ ಕೈಯಲ್ಲ ಪೈಸಾ ಇಲ್ದಿದ್ದಾಗಲೇ ಕದಿಯೋದಕ್ ಬರ್ತಾರೆ. ಇನ್ನೊಂದ್ಸಲ ಏನಾದ್ರು ಈ ವೇಷದಲ್ಲಿ ಮನೆ ಹತ್ರ ಬಂದ್ರೆ ನಿನ್ನ ಜುಟ್ನ ಕಿತ್ತಿ ಕೈ ಕೊಟ್ಬಿಡ್ತೀನಿ ಅಷ್ಟೇ. ಈ ವಿಗ್ ಬಾಡಿಗೆ ಕಾಸಾದ್ರೂ ಸ್ವಲ್ಪ ಕೊಡ್ಬೋದಲ್ವಾ? ಆಗಲ್ಲ, ನಿನ್ ಕೈಲಿ ಒದೆ ತಿನ್ನಕ್ಕಾಗಲ್ಲ. ನಾನು ಆಮೇಲೆ ಬರ್ತೀನಿ, ಆಯ್ತಾ? ಮನೆ ಶುರು ಮಾಡ್ದಾಗಿಂದ ಒಂದಲ್ಲ ಒಂದ್ ಸಮಸ್ಯೆ ಬರ್ತಾನೆ ಇದೆ. ಅದಕ್ಕೆ ಆ ಸಮಸ್ಯೆನೆಲ್ಲ ಹೋಗಿಸ್ಬಿಡೋಣ ಅಂತ ಈ ತರ ಪೂಜೆ ಮಾಡಿಸ್ದೆ ರೀ. ಅಷ್ಟೇ, ಎಲ್ಲ ಒಳ್ಳೇದ. ನೀನ್ ಇವಾಗ ಮೊದಲು ಒಳಗಡೆ ಆಚೆ ಬಿಸಾಕು. ದೋಷ ಎಲ್ಲ ಈಗ ಮುಖ್ಯ ಅಲ್ಲ, ಬಿಸಾಕೆ ಇದೆ ನಲ್ಗೆ. ಅಯ್ಯೋ ದೇವ್ರೆ, ಕುಬೇರ ಚೀಲ. ನಾನು ವೇಟ್ ಮಾಡ್ಬೇಕಾ? ಇರ್ರಿ, ನಾನ್ ವಾಪಸ್ ಹೋಗ್ಬೇಕಲ್ವಾ. ಈ ಆಟೋದವ್ರ ದಿಮ್ಸೆ. ಅಮ್ಮ ಅಣ್ಣ ಬನ್ನಿ ಕುತ್ಕೊಳ್ಳಿ. ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಮೊದ್ಲಿದ್ ಹಿಡ್ಕೋ. ನಾನ್ ಈ ಆಟೋಲೆ ವಾಪಸ್ ಹೋಗ್ಬೇಕು. ಬಾಲ ಎಲ್ಲಿ? ಅವ್ರು ಒಳಗಡೆ ಇದಾರೆ. ಏನಂದ್ರೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ? ಅವರೆಲ್ಲ ಚೆನ್ನಾಗಿದ್ದಾರೆ. ಏನ್ ಸ್ವಾಮಿ ಅಣ್ಣ, ಏನ್ ಸಮಾಚಾರ? ವಿಶೇಷ ಏನು ಇಲ್ಲ. ಆಮೇಲೆ ಅಮ್ಮ ದುಡ್ಡು ಕೊಟ್ಟು ಕಳ್ಸಿದ್ರು. 1 ಲಕ್ಷ ಇದೆ. ಕಾಸ? ಹೌದು, ತಗೋ, ಇದನ್ನ ಇಸ್ಕೋ. ಸರಿ ನೋಡು, ನಾನು ಹೊರಡ್ತೀನಿ. ಈ ಆಟೋಲೆ ವಾಪಸ್ ಹೋಗ್ಬೇಕು. ಬರ್ಲಾ? ಅಣ್ಣ ಟೀ ಕುಡ್ದ್ಬಿಟ್ಟು ಹೋಗಿ. ಟೀ ಎಲ್ಲ ಏನು ಬೇಡ, ನಾನು ಈ ಆಟೋಲೆ ವಾಪಸ್ ಹೋಗ್ತೀನಿ. ಟೀ ಕುಡ್ಕೊಂಡು ಹೋಗಿ. ಡಿಕಾಕ್ಷನ್ ಎಲ್ಲ ಯಾರಿಗ್ ಬೇಕು, ನೀನೇ ಕುಡ್ಕೋ. ಸರಿಮ್ಮ, ಬರ್ತೀನಿ. ಸರಿ, ಬರ್ತೀನಪ್ಪ. ನೀವೇ ನೋಡಿದ್ರಾ ಏನಾಯ್ತು? ಪ್ರಾಬ್ಲಮ್ ಎಲ್ಲ ಒಂದೊಂದೇ ಸರಿಯಾಗಿ ಬರ್ತಾ ಇದೆ ತಾನೆ. ಕಾಯ್ತಾ ಇದ್ದಿದ್ ದುಡ್ಡು ತಾನೆ ಇವಾಗ ಕೈಗೆ ಬಂದಿರೋದು. ಪಾಪ ಸ್ವಾಮಿ 2000 ಅಷ್ಟೇ ತಗೊಂಡಿದ್ದು. ಯಾರ್ ಕೊಟ್ಟ 2000 ರೂಪಾಯಿ? ಅವನ್ ಕತ್ತಿ ಹಿಡ್ಕೊಂಡು ಗುದ್ದಿಯ ಕಾಸನ್ನ ವಾಪಸ್ ಇಸ್ಕೊಂಡಿದ್ದು. ಅಯ್ಯೋ ದೇವ್ರಿ, ದೇವ್ರು ನನ್ನ ಹತ್ರ ಇದ್ದಿದ್ಕೇನೆ ಈ ಕಾಸು ಇಲ್ಲಿಗೆ ಬಂದಿದ್ದು. ನನ್ ಕಷ್ಟಪಟ್ಟಿದ್ದು 2000 ರೂಪಾಯಿ ನನ್ಗೆ ವಾಪಸ್ ಸಿಕ್ಕಿದ್ದು. ಅರ್ಥ ಆಯ್ತಾ ನಿಂಗೆ? ಇವಳು ಇನ್ ಸ್ವಾಮಿನ ಕತೆ ಹೇಳ್ತಾಳ. ಅಯ್ಯೋ ಅಲ್ಲ ಏನ್ರಿ? ಬಾಲಣ್ಣ ಬಾಲಣ್ಣ ಬಾಲಣ್ಣ, ಏನಿದು ಕೆಲ್ಸ ಮುಗೀತಾ? ಕೆಲ್ಸ ಆಮೇಲೆ ಮಾಡೋಣ ಪುರುಷೋತ್ತಮ. ಮನೆಯಿಂದ ಸ್ವಲ್ಪ ಕಾಸನ್ನ ಕೊಟ್ಟು ಕಳ್ಸಿದ್ದಾರೆ. ಮೊದ್ಲು ಸಾಲ ಕೊಟ್ಟಿರೋರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಅವ್ರು ಸ್ವಲ್ಪ ಸಮಾಧಾನವಾಗಿರ್ತಾರೆ. ಎಷ್ಟಂತ? 1 ಲಕ್ಷ ರೂಪಾಯಿ ಇದೆ. ಸ್ವಲ್ಪ ಆದ್ರೂ ಕೊಟ್ರೆ ಸಾಲ ಕೊಟ್ಟಿರೋರು ನೆಮ್ಮದಿಯಾಗಿರ್ತಾರೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಮನೆ ಬಗ್ಗೆ ಟೆನ್ಷನ್ ಬಿಡು, ಅದ್ರ ಜವಾಬ್ದಾರಿ ನಾನ್ ನೋಡ್ಕೋತೀನಿ. ಆ ಕಾಸು ಕೊಡಿಲಿ. ಇಲ್ಲ ಪುರುಷೋತ್ತಮ, ಅದು ಬಾಲಣ್ಣ ಅದು ಸರಿ ಕೊಡಿಲಿ, ನಾನ್ ನೋಡ್ಕೋತೀನಿ. ನಾಳೆ ಬೆಳಿಗ್ಗೆ ನಾನ್ ಬರ್ತೀನಿ. 10-10:30 ಸೈಟ್ ಹತ್ರ ಬಂದ್ಬಿಡು, ಆಯ್ತಾ? ನಾಳೆ ಬೆಳಿಗ್ಗೆ ಸಿಗೋಣ. ತಲೆ ಕೆಡ್ಸ್ಕೊಬೇಡ್ವ ಬಾಲಣ್ಣ. ಓಕೆ, ಬಾಯ್. ಏನಂದ್ರೆ ಏನಿದೆಲ್ಲ? ಏನು? ಯಾಕೆ ಇಷ್ಟೊಂದು ತರಕಾರಿ ತಂದಿದ್ದೀರಾ? ನಾನು ಕೂಡ ಇಲ್ಲಿ ಬೇರೆ ಸ್ವಲ್ಪ ತಗೊಂಡೆ. ಏನಿದು, ಏನಾದ್ರೂ ವಿಶೇಷ ಇದೆಯಾ ಹೇಗೆ? ಅದು ವಿಶೇಷ ಇದೆ ಕಣೆ. ಅದು
ನಾಳೆ ನಮ್ಮ ಮನೆಗೆ ಕಾಂಕ್ರೀಟ್ ಹಾಕ್ತಾರೆ. ಕಾಂಕ್ರೀಟ್ ಕೆಲ್ಸನಾ? ನಿಜವಾಗ್ಲೂ ಓಡಿಸ್ಕೊಡ್ತೀಯ? ಕೈ ತೆಗಿ. ಏನ್ ಹಿಂಗೆ ಕಟ್ ಮಾಡ್ತಿದ್ರೆ ಹೆಂಗೆ? ನಾವ್ ಹೋಗ್ಬೇಡ್ವಾ? ಹೇಗೋ ಕಾಂಕ್ರೀಟ್ ಕೆಲಸ ಮುಗಿತಾ ಇರೋದು ಒಳ್ಳೆ ವಿಷಯನೇ. ಕೆಲಸ ಮುಗಿದ್ರೆ ಬಿಸಿಲು ಮಳೆಗೆ ಮನೆ ಸೇಫ್ ಆಗಿರುತ್ತೆ. ಮೊದ್ಲು ನಾನು ಅದೇ ಯೋಚನೆ ಮಾಡ್ತಿರೋದು. ಮೊದ್ಲು ಈ ಕಾಂಕ್ರೀಟ್ ಮುಗ್ದೋಗ್ಬಿಟ್ರೆ. ಇಲ್ಲಿ ನೋಡು ಸುಮಿತ್ರಾ, ಸಾಲ ತಗೊಳೋದ್ ಸುಲಭ, ಆದ್ರೆ ವಾಪಸ್ ಕೊಡುವಾಗ ಎಷ್ಟ್ ಕಷ್ಟ ಆಗುತ್ತೆ. ನಮ್ ಮನೆಯವ್ರು ಕಷ್ಟ ಪಡೋದ್ ನೋಡ್ತಿದ್ದೀನಲ್ಲ. ಏನೋ ಸ್ವಲ್ಪ ಅಪ್ಪ ಸಹಾಯ ಮಾಡಿದ್ದಕ್ಕೇನೆ. ಸದ್ಯ ನೀವು ನೋಡಿರೋ ಇಂಜಿನಿಯರು ತುಂಬಾ ಬುದ್ಧಿಶಾಲಿ. ಎಷ್ಟು ಸೂಪರ್ ಆಗಿ ಕೆಲಸ ಮಾಡಿದ್ದಾರೆ ಗೊತ್ತಾ? ನಾನು ನಮ್ಮ ಯಜಮಾನ್ರು ಕೂಡ ಕೆಲವು ಪ್ಲಾನ್ಗಳನ್ನ ಮಾಡ್ಕೊಂಡಿದೀವಿ. ಅದಾಗ್ಬಿಟ್ರೆ ಚೆನ್ನಾಗಿರುತ್ತೆ. ಹೌದು, ಈ ಇಂಜಿನಿಯರ್ ಯಾಕೆ? ಇಂಜಿನಿಯರ ಅಲ್ಲ, ಇದೆಲ್ಲ ಯಾಕೆ ಅಂತ. ಅದ್ ಕಟ್ ಮಾಡಿದ್ದು ಅದ್ರ ಸಾಂಬಾರ್ ಮಾಡೋದಕ್ಕೆ. ಇನ್ನು ಮಾಡ್ಲಿಲ್ವಾ? ಅಯ್ಯೋ, ನಾನ್ ಮರ್ತೇ ಬಿಟ್ಟಿದ್ದೆ. ಏನಾಗಿದೆ ಇವಳಿಗೆ? ಅದೇ ನನ್ಗೂ ಗೊತ್ತಾಗ್ಲಿಲ್ಲ. ಕೈ ಸುಟ್ಕೋಬೇಡ ನೀನು. ಸುಕೂರ್, ಇವತ್ ಯೋಚನೆ ಮಾಡೋದನ್ನ ಮುಗಿಸ್ತಾ? ಇಲ್ಲ, ಮುಗಿಸಿದ್ರೆ ಹೋಗ್ ಊಟ ಮಾಡು. ತುಂಬಾ ಯೋಚನೆ ಮಾಡಿರ್ತೀಯ, ಟಯರ್ಡ್ ಆಗಿರುತ್ತೆ. ಹೋಗು, ನಾಳೆ ಎದ್ದು ಮತ್ತೆ ಯೋಚನೆ ಮಾಡ್ಬೇಕಲ್ವಾ? ಹೌದು, ನೀವ್ ಒಳಗಡೆ ಇರ್ಬೇಕಾದ್ರೆ ಏನಾದ್ರೂ ಫೀಲ್ ಮಾಡಿದ್ರಾ? ಏನದು? ಏನಾದ್ರೂ ಅಲ್ಲಾಡ್ತಾ ಇರೋ ತರ? ಏನ್ ಅಲ್ಲಾಡ್ತಾ ಇದೆ? ಇಲ್ಲ, ನನಗೆ ಈ ಭೂಮಿ ಅಲ್ಲಾಡ್ತಾ ಇರೋ ತರ. ಕೆಲ್ಸಕ್ಕೆ ಬಾರ್ದೇ ಇರೋದು ಯೋಚನೆ ಮಾಡ್ಕೊಂಡಿರ್ಬೇಡ. ಇಲ್ಲ, ಎಲ್ರೂ ಹುಷಾರಾಗಿರೋದು ಒಳ್ಳೇದೇ. ಭೂಮಿ ಸ್ವಲ್ಪ ಅಲ್ಲಾಡಿದ್ರೆ ಸಾಕು, ಕಟ್ಟಿರೋ ಮನೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಇಲ್ಲಿ ನೋಡಿ ಬೈ, ಸ್ವಲ್ಪ ಯೋಚನೆ ಮಾಡಿ. ನೀನ್ ಹೋಗ್ ಮಲ್ಕೋ, ನಿನಗ್ ರೆಸ್ಟ್ ಬೇಕನ್ಸುತ್ತೆ. ಬಾಪ. ಏನದು? ತಗೋ, ಹಿಡ್ಕೋ. ಏನ್ ಮಾಡ್ತಾ ಇದ್ರಿ? ಇದೆಲ್ಲ ಬೇಕಾಗಿಲ್ಲ, ಕಾಸಿದೆ. ಹಿಡ್ಕೋ, ಪರವಾಗಿಲ್ಲ. ಮನೆ ಕಟ್ಟೋರ್ ಟೆನ್ಷನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನೋ ನನ್ನಿಂದ ಆಗಿದ್ನ ಕೊಡ್ತಾ ಇದೀನಿ, ತಗೋ. ಆಮೇಲೆ ನಾನ್ ಎದ್ದೇ ಇದ್ರೆ ಚೆನ್ನಾಗಿರಲ್ಲ. ಆಮೀನಾ, ಹೊರಡೋಣ. ಆಮೀನಾಕ ಬಂದೆ. ಏನಂದ್ರೆ ಎಷ್ಟ್ ಜನ ಇದ್ದಾರೆ? ಎಷ್ಟ್ ಜನ ಇದ್ದಾರೆ? ಎಷ್ಟ್ ಜನ ಇರ್ತಾರೆ ಅಂತ ಯಾರಿಗ್ ಗೊತ್ತು? ಎಲ್ಲಾರ್ಗು ಸರಿಯಾಗಿ ಸಾಕಾದ್ರೆ ಸಾಕು. ಅಲ್ಲಿ ಆ ಗ್ಲಾಸ್ ಕೊಡಿಲಿ. ಸರಿ, ಹತ್ತು. ಕನ್ನಡಿ ಎಲ್ಲ ಎತ್ತಿಟ್ಕೊಂಡ್ರಿ ಅಲ್ವಾ? ಅದೆಲ್ಲ ಪಾತ್ರೆಯಲ್ಲಿದೆ. ಹೋಗೋಣ. ಕೊಡಿ ನನ್ ಕೈಗೆ. ತಗೋ. ಇದೇನಿದು? ಏನ್ರಿ ಅದು? ಕೆಲ್ಸ ಮಾಡೋರು ಇವತ್ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಇವತ್ತು ಕಾಂಕ್ರೀಟ್ ಹಾಕ್ತೀನಿ ಅಂತ ಹೇಳ್ತಿದ್ದ. ಲೈನ್ ಬಿಸಿ ಬರ್ತಿದೆ. ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ನೀನ್ ಕೆಲಸ ಮಾಡು. ನೀನ್ ಹೋಗು, ನಾನು ಅವನ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಬಾಲಣ್ಣ, ನಿನ್ನೆ ನನ್ನ ಜೊತೆ ಆಟಾಡ್ತಾ ಇದ್ಯಾ? ಅಯ್ಯೋ ಬಾಲಣ್ಣ, ದಯವಿಟ್ಟು ಒಳಗಡೆ ಬನ್ನಿ, ಒಳಗಡೆ ಕೂತ್ ಮಾತಾಡೋಣ. ನಾನೇನು ಒಳಗಡೆ ಕೂತ್ಕೊಳಕ್ ಬಂದಿಲ್ಲ. ಇವತ್ತು ನನ್ನ ಮನೆ ಕಾಂಕ್ರೀಟ್ ಆಗ್ಬೇಕು, ಇಲ್ಲಾಂದ್ರೆ ಕಾಸು ವಾಪಸ್ ಕೊಡು ಕಾಸು. ಒಳಗಡೆ ಕೂತ್ ಮಾತಾಡೋಣ, ನನ್ ಮಾತು ಕೇಳಿ. ನನ್ಗೇನು ಕೇಳೋಷ್ಟು ಟೈಮ್ ಇಲ್ಲ. ನಿನ್ ಮಾತನ್ನ ಕೇಳ್ಕೊಂಡು ನಾನು 20 ಜನಕ್ಕೆ ಅಡಿಗೆ ರೆಡಿ ಮಾಡಿದೀನಿ. ಈ ತರ ನೀನ್ ಯಾಮರ್ಸಕ್ಕೆ ನಾನು ಏನ್ ಮಾಡಿದ್ದೆ ನಿಂಗೆ? ಬಾಲಣ್ಣ, ಆಚೆ ನಿಂತ್ಕೊಂಡು ಮಾತಾಡೋದು ಮುಖ್ಯನಾ? ಕೈ ಬನ್ನಿ, ನೀವು ಒಳಗಡೆ ಬನ್ನಿ. ನಿನ್ ಕೈಲಿ ಆಗಲ್ಲ ಅಂದ್ರೆ ಹೇಳ್ಬೇಕು ತಾನೆ. ಯಾಮರ್ಸಕ್ ನೋಡ್ತಾ ಇದ್ಯಾ? ಬಿಡೋ ಕೈನಾ, ಬಿಡು ಅಂದೆ. ಅಣ್ಣ, ನೀನ್ ಕೊಟ್ಟಿರೋ ಕಾಸಿ ಕೆಲ್ಸ ಮಾಡ್ಸಿದೀನೋ ಇಲ್ವೋ ಹೇಳು. 1.5 ಲಕ್ಷಕ್ಕೆ ನೀನ್ ನನ್ನನ್ನು ಈ ತರ ಕೇಳ್ತಾ ಇದ್ಯಾ? ನಾನ್ ರಿಸ್ಕ್ ತಗೋತಾ ಇರೋದು ಆ ಕಾಂಕ್ರೀಟ್ ಕೆಲಸ ಕಂಪ್ಲೀಟ್ ಆಗ್ಲಿ ಅಂತಾನೆ ತಾನೆ. ಬಾಂಗ್ಲಾದಿಂದ ಆಳುಗಳನ್ನ ಕರ್ಸಿ ಕೆಲಸ ಮಾಡಿಸ್ತಾ ಇದೀನಿ. ಇನ್ನ ಸ್ವಲ್ಪ ಕಾಸು ಪೆಂಡಿಂಗ್ ಇದೆ. ಕಾಸು ಕೊಟ್ರೇನೆ ಕೆಲ್ಸಕ್ಕೆ ಬರೋದು ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ಕಾಸಿಲ್ಲ ಅಂತ ಸಾಲ ಮಾಡಿ ಮನೆನ ಕಟ್ಟಿಸ್ತಾ ಇರೋದು ನಾನು. ಬ್ಯಾಂಕ್ ಅವರು ಕಾಂಕ್ರೀಟ್ ಮುಗಿಯೋವರೆಗೂ 1 ರೂಪಾಯಿ ಕೊಡಲ್ಲ ಅಂತಿದ್ದಾರೆ. ಈ ಟೈಮಲ್ಲಿ ನಾನೇನ್ ಮಾಡ್ಬೇಕು ಅಂತ ನೀನೇ ಹೇಳಂಗೆ. ನೀನ್ ಸ್ವಲ್ಪ ಬಾಯ್ ಬೇಡ, ನೀನ್ ಮಾಡ್ಬೇಕು ಅಂತ ಹೇಳು. ಅಣ್ಣ, ನನಗ್ ತುಂಬಾ ಗೊತ್ತಿರೋನೊಬ್ಬ ಒಳಗಡೆ ಇದ್ದಾನೆ. ಅವನ ಹತ್ರ ಎಲ್ಲಾ ವಿಷಯನೂ ಮಾತಾಡಿದೀನಿ. ಒಂದ್ ವೇಳೆ ನಮ್ಗೆ ಹೆಲ್ಪ್ ಮಾಡ್ಬೋದು. ಇವಾಗ ಅವ್ನ್ ಒಳ್ಳೆ ಮೂಡಲ್ ಇದ್ದಾನೆ. ಬಾ ಬಿಡು, ಬಾರಣ, ಎಲ್ಲ ಸರಿ ಹೋಗುತ್ತೆ. ನಾನ್ ದುಡ್ಗೋಸ್ಕರ ಕಷ್ಟಪಟ್ಟಾಗ್ಲೆಲ್ಲ ಸಹಾಯ ಮಾಡಿರೋ ಒಬ್ರೇ ಒಬ್ರು ಅಂದ್ರೆ ಈ ಅಣ್ಣನೇ. ಹೌದೌದು, ಕಾಸು ಕೊಡೋವರೆಗೂ ನಾನ್ ತುಂಬಾ ಒಳ್ಳೆಯವನೇ. ಆದ್ರೆ ಕೊಟ್ಟಿರೋ ಕಾಸನ್ನ ವಾಪಸ್ ಕೇಳಿದ್ರೆ ನಾನ್ ಕೆಟ್ಟವನಾಗ್ಬಿಡ್ತೀನಿ. ನಮ್ಮ ಕಾಸು ನಮ್ಮ ಹತ್ರ ಇದ್ರೆ ಇನ್ನೊಬ್ರು ನಮ್ಮನ್ನ ಬೈಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಆಮೇಲೆ ಕೆಲವ್ರು ಇರ್ತಾರೆ, ಅವ್ರು ಕೇಳಿದ್ರೆ ನಾವೇ ಎತ್ಕೊಟ್ಬಿಡ್ತೀವಿ. ಕಳ್ಳನ್ ಮಕ್ಳಲ್ವಾ? ಆದ್ರೂನು ಅವ್ರು ಹೇಳ್ತಾರೋ ಕಷ್ಟಗಳು ನೋಡಿದ್ರೆ ನಮ್ ಕೈಲಿ ಇರಕ್ ಆಗಲ್ಲ. ಆಮೇಲೆ ಏನಾಗುತ್ತೆ, ಕೇಳೋ ವಿಧಾನದಲ್ಲಿ ಕೇಳಿದ್ರೆ ನನ್ ಕಾಸು ನನ್ ಕೈಗೆ ವಾಪಸ್ ಬರುತ್ತೆ. ಹಂಗಲ್ಲ ಅಣ್ಣ, ನಮ್ ಬಾಲಣ್ಣ ಆತರದವ್ರಲ್ಲ. ಹೇ, ನಾನ್ ನಿನ್ ಬಗ್ಗೆ ಏನೋ ಆತರ ಹೇಳ್ತಿಲ್ಲ. ನಾನ್ ಸುಮ್ನೆ ಜನರಲ್ ಆಗಿ ಹೇಳ್ದೆ ಅಷ್ಟೇ. ಈ ಮನೆ ಕಟ್ಟೋ ಕೆಲ್ಸ ಬಂತು ಅಂದ್ರೆ ದೊಡ್ಡ ಸಮಸ್ಯೆನೆ. ಶುರು ಮಾಡಿದ್ವಿ ಅಂದ್ರೆ ಸಿಕ್ಕಾಕೋತೀವಿ.
ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಸಾಲೋದಿಲ್ಲ. ಮುಗ್ಸಿಲ್ಲ ಅಂದ್ರೆ ನಮಗ್ ನಿದ್ದೆ ಬರಲ್ಲ. ಈ ಬಿಸಿಯಾಗಿರೋ ಐರನ್ ಬಾಕ್ಸ್ ಮೇಲೆ ನೀರ್ ಹಾಕಿದ್ರೆ ಎಗರುತ್ತಲ್ಲ ಸುಯ್ ಅಂತ, ಆ ತರ ಚೆದ್ರ ಬಿಡುತ್ತೆ. ಹೌದು, ನಿನಗೆ ಎಷ್ಟು ಬೇಕಾಗುತ್ತೆ? ಅದು ಅಣ್ಣ ನೀನ್ ಹೇಳು. ಇಲ್ಲ ನೀನೇ ಹೇಳು. 1-2 ಲಕ್ಷ ಇದ್ರೆ ಕಾಂಕ್ರೀಟ್ ಕೆಲಸ ಮುಗಿಯುತ್ತೆ. ಕಾಂಕ್ರೀಟ್ ಮುಗಿದ್ಮೇಲೆ ಮಿಕ್ಕಿದ ಬ್ಯಾಲೆನ್ಸ್ ನ ಬ್ಯಾಂಕ್ ಅವ್ರು ಕೊಡ್ತಾರೆ, ಅವಾಗ ಅದು ನೀವ್ ತಗೊಳ್ಳೋರು. ಹೌದೌದು. ಇಲ್ಲ ಅಣ್ಣ ಕೊಡ್ತಾರೆ. ಹೈ ಕೊಡ್ತಿದ್ರೆ ಹೆಂಗೆ? ಅದು ನನ್ ಕಾಸ್ತಾನೆ. ಹಾ ಹಲೋ, ಹಾ ಹೇಳಲೇ. ಹಾ ಲೇ, ನೀನ್ ಕಳ್ಸಿರೋ ಪಾರ್ಟಿ ನನ್ ಕಾಸಿನ್ನ ವಾಪಸ್ ಕೊಟ್ಟಿಲ್ಲ. ಅವನ್ ಕಾಲ್ ಮುರಿತೀನಿ ಅಂತ ನೀನ್ ಅವನಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀಯ. ಅವನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ನಾನ್ ಸ್ವಂತ ಅಪ್ಪನೇ ಹೊಡೆದು ಕಾಸು ಕಿತ್ಕೊಂಡವ್ ನಾನು. ಹಾ ಕಟ್ ಮಾಡ್ಬಿಟ್ಟು ಫೋನ್ ಮಾಡೋ. ಹಾ ಸರಿ. ಆಗ್ಲೇ ನಾವೇನ್ ಮಾತಾಡ್ತಿದ್ವಿ? ಮುರಿದ್ ಬಿಡ್ತೀನಿ. ಅದು ಅವನ ಹತ್ರ ಮಾತಾಡಿದ್ದು. ನೀನೊಂದ್ ಕೆಲಸ ಮಾಡು, ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಫೀಸ್ಗೆ ಹೋಗ್ಬಿಡು, ನಾನು ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ತುಂಬಾ ಸಂತೋಷ ಆಯ್ತು. ನಮಸ್ಕಾರ. ನಮಸ್ಕಾರ ಎಲ್ಲ ಬೇಡ, ಕಾಸು ವಾಪಸ್ ಕೊಡ್ಬೇಕಾದ್ರೆ ಶಾಪ್ ಆಗದಿದ್ರೆ ಸಾಕು. ಪುರುಷೋತ್ತಮ್, ನಾನಿನ್ ಬರ್ಲಾ? ಸರಿ ಸರಿ, ನಾನು ಬರ್ತೀನಿ. ಏನ್ ಬಾಲ, ಮನೆ ಕೆಲ್ಸ ಹೇಗ್ ನಡೀತಿದೆ? ಅದ್ರ ಬಗ್ಗೆ ಎಲ್ಲ ಮಾತಾಡದೇ ಇರೋದೇ ಒಳ್ಳೇದು. ಮನೆ ಕಟ್ಟಕ್ಕೆ ನಾನ್ ಸುತ್ತ ಆಡ್ತಾ ಇರೋದು. ನಡಿಲಿ ನಡಿಲಿ, ಎಲ್ಲ ಒಳ್ಳೇದಾಗ್ಲಿ. ಸರ್ ನಮಸ್ಕಾರ. ಸ್ಕೂಲು ಮುಗಿಯುತ್ತೆ, ಯಾರಾದ್ರೂ ಗೆಸ್ಟ್ ಬಂದಿದಾರೇನೋ ಅಂತ ಪರ್ಮಿಷನ್ ಕೇಳ್ಬೇಕು ಅಂತಿದ್ಯಾ. ಸೈನ್ ಹಾಕ್ಬಿಟ್ಟು ಹೋಗ್ತೀರಾ? ನಾನ್ ಸೈನ್ ಹಾಕೋದಿಕ್ ಬಂದಿಲ್ಲ ಸರ್, ರಜಾ ತಗೊಳ್ಳೋಣ ಅಂತ ಬಂದಿದ್ದೀನಿ. ಸುಮ್ನೆ ಹೇಳ್ದೆ ಕಣಯ್ಯ. ಮನೆ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ಮುಂದಿನ ತಿಂಗಳಾದ್ರೂ ಮನೆ ಕೆಲಸ ಮುಗಿಸ್ತೀಯ, ಅಲ್ಲ ಇಡೀ ವರ್ಷ ಹೀಗೆ ತಳ್ತಾ ಇರ್ತೀಯ? ಹೌದು, ಮನೆ ಕಾಂಕ್ರೀಟ್ ಕೆಲಸ ನಿಂತೋಗಿದೆ ಅಲ್ವಾ? ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ ಸರ್. ಈಗ ನನ್ನ ಫ್ರೆಂಡಿನ ಸ್ವಲ್ಪ ದುಡ್ಡನ್ನ ಸಾಲ ಇಸ್ಕೊಂಡಿದ್ದೀನಿ, ಅದರಿಂದ ಕಾಂಕ್ರೀಟ್ ಕೆಲಸನೂ ಮುಗಿಯುತ್ತೆ. ಅದನ್ನ ಮುಗಿಸ್ಕೊಂಡ್ರೆ ತಪ್ಪಿಸ್ಕೋತೀನಿ. ಸಾಲ ತಗೊಳ್ಳೋದು ಅಂತ ಒಳ್ಳೆ ವಿಷಯ ಏನಲ್ಲ ಬಾಲ. ಏನೇ ಇದ್ರು ತಗೊಂಡ್ರೆ ಅದು ಸಾಲ ಅಲ್ವಾ? ವಾಪಸ್ ಕೊಡ್ಲೇಬೇಕು. ಬ್ಯಾಂಕಲ್ಲಿ ಸಾಲ ಮಾಡಿರೋದು ಇನ್ನೂ ದೊಡ್ಡ ಅಪಾಯ. ಅದು ಸಾಲ ಅಲ್ಲ ಅಂತೇಳಿ ಬಡ್ಡಿಗೆ ಸಾಲ ಕೊಡೋ ಅಂತ ಈ ಸ್ನೇಹಿತರು. ಒಂದ್ ಹೆಜ್ಜೆ ಇಡೋ ಮುಂಚೆ 100 ಸರಿ ಯೋಚನೆ ಮಾಡಿ ನೋಡು. ಒಂದ್ 4 ದಿನ ರಜಾ ತಗೊಂಡು ಅವ್ರು ಕೆಲಸ ಮಾಡೋದ್ ನೋಡಿಲ್ಲ ಅಂದ್ರೆ ನಾನು ಇನ್ನೂ ಯಾಮಾರಿಸ್ಬಿಡ್ತಾರೆ. ಈ ಬುದ್ಧಿ ಎಲ್ಲ ನಿಂಗೆ ಮುಂಚೆನೆ ಬರ್ಬೇಕಿತ್ತು. ಸ್ವಲ್ಪ ಆದ್ರೂ ಬುದ್ಧಿ ಇದ್ರೆ ಕೆಲಸ ಮಾಡಕ್ ಒಪ್ಕೋತಾನೆ ಇರ್ಲಿಲ್ಲ ಸರ್. ಈಗ ಪೂರ್ತಿ ಸಿಗಾಕೊಂಡ್ಬಿಟ್ಟೆ. ನೀ ಏನು ಮಾಡೋದ್ ಬೇಡ, ಸೈನ್ ಮಾತ್ರ ಹಾಕು. ಉಳಿದ ವಿಷಯ ಎಲ್ಲ ನಾನ್ ನೋಡ್ಕೋತೀನಿ. ಪೆನ್ ಇಲ್ವಾ? ಇರಲ್ಲ, ತಗೋ. ಅಯ್ಯೋ, ಏನ್ ಸರ್ ಲೀವ್ ವಿಷಯ ಮಾತಾಡಿಲ್ವಾ? ಬಾಲ ಬಂದಿದ್ದಾನೆ. ಅದಕ್ಕೇನು? ದುಡ್ಡಿಲ್ದೆ ಮನೆ ಕೆಲಸ ನಿಂತೋಯ್ತಲ್ಲ, ನೋಡಿದ್ರೆ ದುಡ್ಡು ಕೇಳ್ತಾನೆ. ನನ್ನ ಹತ್ರ 10 ಪೈಸಾ ಇಲ್ಲ. ನಾನು ಆ ಬಾತ್ರೂಮ್ ಅಲ್ಲಿ ಇರ್ತೀನಿ, ಸ್ಟಾಫ್ ರೂಮಿಗೆ ಬಂದ್ರು ಬರ್ಬೋದು. ಸಾರ್ ನಾನು ಬಂದೆ. ಸಾರ್ ಸಾರ್ ಇವ್ರಿಗೇನಾಯ್ತು? ಸಕ್ಕುರ್ರೆ, ಇದೊಂದ್ ಸ್ವಲ್ಪ ಇಲ್ಲಿ ಇಟ್ಕೊಂಡು ಇದು ಇದನ್ನ ಇಲ್ಲಿ ನೆಡ್ಬೇಕು. ಸ್ಕೂಲಿಂದ ಕೊಟ್ಟವ್ರೆ. ಹೌದು, ಇದೊಂದೇ ಕಡಿಮೆ ಇರೋದು, ಮಿಕ್ಕಿದೆಲ್ಲ ಮುಗ್ದಿದೆ ಅಲ್ಲ. ನಿನಗೇನು ಹುಚ್ಚಿಡ್ತಿದ್ಯಾ ಅಂತ? ಇದರಿಂದ ಏನು ಪ್ರಯೋಜನ ಇಲ್ಲ. ಇದೊಂದ್ ತಗೊಂಡ್ ನಿನ್ನ ಹತ್ರ ಬಂದೆ ನೋಡು. ರಮೇಶ, ಇದನ್ನೊಂಚೂರು ಒಳಗಡೆ ಇಡಪ್ಪ, ಕೆಲ್ಸ ಆಯ್ತು ನನ್ಗೆ. ರಮೇಶು, ಇವರೆಲ್ಲ ಸ್ವಲ್ಪನೂ ಯೋಚನೆ ಮಾಡಲ್ಲ. ಈ ಮರಗಳನ್ನ ನೆಡ್ತಾರಂತೆ. ಇಂತ ಒಂದ್ ಗಿಡ ನೆಟ್ರೆ ನಿನ್ನಂತವ್ರು ಆ ಮರದ ಕೆಳಗಡೆ ನೆರಳಾದ್ರೂ ಪಡ್ಕೋತಾರೆ. ನೀನ್ ಬೆಳ್ದಿದ್ಯಲ್ಲ, ಏನ್ ಪ್ರಯೋಜನ? ರಮೇಶ, ಲಾಟ್ರಿ ಟಿಕೆಟ್ ಹೇಳಿದ್ರೆ ಮಾತಾಡೋದ್ ನೋಡು. ರಮೇಶ್ ಅಣ್ಣ, ನಂಗೊಂದ್ ಟೀ ಕೊಡು. ಇಬ್ರು ಯೂನಿಫಾರ್ಮ್ ಇನ್ನೂ ಚೇಂಜ್ ಮಾಡಿಲ್ವಾ? ಮಣ್ಣಲ್ಲಿ ಆಟ ಆಡ್ದೆ ಇಲ್ಲಿ ಬೇಗ ಬರ್ತೀರಾ? ನಾವ್ ಮಣ್ಣಲ್ಲಿ ಆಟ ಆಡ್ತಿಲ್ಲ ಅಮ್ಮ, ಗಿಡ ನೆಡ್ತಾ ಇದೀವಿ. ಓ, ಇಲ್ ಮಾಡಿ ಏನ್ ಮಾಡ್ತೀರಾ? ಸ್ವಂತ ಮನೆ ಅಂದ್ರೆ ಪರವಾಗಿಲ್ಲ. ಮರ ನಮ್ಗೆ ಹಣ್ಣು ಕೊಡುತ್ತೆ, ನೀರು ಕೊಡುತ್ತೆ. ಮರ ಇಲ್ಲ ಅಂದ್ರೆ ನಾವ್ ಇರಕ್ಕಾಗಲ್ಲ. ಈ ಅಮ್ಮಂಗ್ ಒಂದು ಗೊತ್ತಾಗಲ್ಲ. ಅದನ್ನು ನಿಜಾನೇ. ಈ ತರ ವಿಷಯ ಎಲ್ಲ ಅಮ್ಮನ ಹತ್ರ ಹೇಳಿ ಏನ್ ಪ್ರಯೋಜನ? ನಿನ್ಗೂ ಸಿಕ್ತ ಗಿಡ? ಯಾವ ಗಿಡ ಇದು? ನಂಗೆ ಗೊತ್ತಿಲ್ಲ. ಇದು ಆಲದ ಗಿಡ. ಇದನ್ ಸ್ಕೂಲಿಂದ ತಗೊಂಡ್ಬಂದು ಸುಮ್ನೆ ನೆಟ್ಟದ್ರಾಗೋದಿಲ್ಲ. ಇದನ್ ಚೆನ್ನಾಗಿ ನೋಡ್ಕೋಬೇಕು, ನೀರ್ ಹಾಕ್ಬೇಕು, ಗುಂಡಿ ತೋಡ. ಒಂದ್ ಕುಟುಂಬನ ನೋಡ್ಕೊಳ್ಳೋದಕ್ಕೆ ಇಬ್ಬರು ಸಂಬಳ ಅವಶ್ಯಕತೆ ಇಲ್ವಲ್ಲ? ಅವ್ರು ಸಂಪಾದನೆ ಮಾಡ್ತಾ ಇದ್ದಾರಲ್ಲ. ನಿನ್ಗೊಂದ್ ವಿಷಯ ಗೊತ್ತಾ? ಏನು? ನಮ್ಮ ಸೈಯದ್ ಅಲಿ ಬಾಯ್ ಏನಾಯ್ತು?
ನಮ್ಮ ಗ್ರಾಮದ ಜನತೆಗೆ ತಿಳಿಯಪಡಿಸುವುದೇನೆಂದರೆ ನಮ್ಮ ಗ್ರಾಮದ ಅಬ್ದುಲ್ ಖಾದರ್ ರವರು ಮೃತಪಟ್ಟಿದ್ದಾರೆಂದು ತಿಳಿಸಲು ವಿಷಾದಪಡಿಸುತ್ತೇವೆ. ಇಂದು 3 ಗಂಟೆಗೆ ಮಸೀದಿಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡಲಾಗುವುದು. ಅಮ್ಮ, ಮರ ನಮ್ಗೆ ಗೆಳೆಯ. ಮರ ನಮ್ಗೆ ಹಣ್ಣು ಕೊಡುತ್ತೆ, ಗಾಳಿ ಕೊಡುತ್ತೆ. ಮರ ಇಲ್ಲಾಂದ್ರೆ ಇರಕ್ಕೆ ಆಗಲ್ಲ. ಸೆಟಪ್ ಸಖತ್ತಾಗಿದೆ. ಪುರುಷೋತ್ತಮ, ನಾವು ಭೇಟಿಯಾಗಿ ಎಷ್ಟು ದಿನ ಆಗಿರ್ಬೋದು? ಕಡೆ ಸರಿ ನೀನು ನೋಡಿದ್ದು ನಿಮ್ ತಾಯಿ ತೀರ್ಕೊಂಡಾಗ್ಲೇ ಅಲ್ವಾ? ಮತ್ತೆ ಕರೆಕ್ಟಾಗಿ 5 ವರ್ಷ. ಅದೇ. ನೀನಿನ್ನು ಹಳೆ ಕೆಲ್ಸದಲ್ಲೇ ಇದೆಯಾ? ನಾನು ಕತಾರ್ಗೆ ಹೋಗಿದ್ದೆ ಕಣೋ. ಆ ಬಿಸ್ನೆಸ್ ಅಲ್ಲಿಗೆ ಬಂದ್ಮೇಲೂ ದುಬೈ ಸ್ವಲ್ಪ ಡಲ್ ಆಯ್ತು. ನನ್ನ ಕಂಪ್ನಿ ಜೊತೆನೂ ತುಂಬಾ ಕಂಪ್ನಿಗಳನ್ನ ಕ್ಲೋಸ್ ಮಾಡೋದು. ಇವಾಗ ಕತಾರ್ ಸ್ವಲ್ಪ ಸರಿ ಹೋಗ್ತಾ ಇದೆ. ಮುಂಚೆ ತರ ಎಲ್ಲ ಏನಿಲ್ಲ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ. ಇದೊಂಚೂರು ನೋಡು ಫೈಜಲ್. ಹೆಂಗಿದೆ? ಚೆನ್ನಾಗಿದೆ. ಸ್ವಲ್ಪ ಸೈಜ್ ದೊಡ್ಡದು. 5 ಬೆಡ್ರೂಮ್ ಸೆಟಪ್. ಹೋ, ಅಷ್ಟು ಬೇಡ ಕಣೋ. ಒಂದು 3 ಬೆಡ್ರೂಮ್ ಅಟ್ಯಾಚ್ಡ್. 3 ಬೆಡ್ರೂಮ್. ಹಾಗಾದ್ರೆ ನಾನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಟೈಮ್ ಇದೆಯಾ? ಟೈಮ್ ಇಲ್ಲ, ಆದ್ರೆ ಹೋಗೋಣ. ಓಕೆ. ಇದನ್ನ ಹಿಂಗೆ ಹೇಳ್ಕೊಂಡು ಹೋಗಕ್ಕಾಗಲ್ಲ. ಹೋಗೋಕ್ ಮುಂಚೆ ಒಂದು ತೀರ್ಮಾನ ತಗೋಬೇಕು. ಹಾಗಿದ್ರೆ ಹೋಗೋಣ. ದಿಢೀರ್ ಅಂತ ಏನ್ ಇಲ್ಲಿಗೆ ಬಂದಿರೋದು? ಫ್ಯಾಮಿಲಿ ಎಲ್ಲ ಅಲ್ಲೇ ಇದೆ ಅಲ್ವಾ? ಅಮ್ಮ ಹೊಟ್ಟೋದ್ಮೇಲೆ ಅಪ್ಪ ಒಂಟಿ ಆಗೋದ್ರು. ಅದಕ್ಕೆ ನಾನು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು. ನಮ್ಮನ್ನ ಹೆತ್ತು ಸಾಕ್ದವ್ರಲ್ವಾ, ಅವ್ರನ್ನ ಹಂಗೆ ಬಿಡಕ್ಕಾಗತ್ತಾ? ಹೇಳಿ ಏನ್ ಪ್ರಯೋಜನ? ಜೊತೆಲಿರೋ ಹೆಂಡತಿಗೆ ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಖಂಡಿತ ಅರ್ಥ ಆಗಲ್ಲ. ನಾವು ಯೋಚನೆ ಮಾಡತ್ತಾರ, ಅವ್ರು ಯೋಚನೆ ಮಾಡೋದಿಲ್ಲ. ಅದು ಸರಿನೇ. ಇವಾಗ ಮತ್ತೆ ಅಪ್ಪ ಊರಿಗೆ ಬರ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾರೆ. ಅವ್ರು ಒಬ್ರೇ ಈ ವಯಸ್ಸಲ್ಲಿ ಇಲ್ಲಿ ಬಂದು ಏನ್ ಮಾಡ್ತಾರೆ? ಎಲ್ರೂ ಸೇರಿ ಹಠ ಮಾಡಿ ಅವ್ರಿಗೆ ಇನ್ನೊಂದು ಮದ್ವೆ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಹಾಗ ಅವ್ರು ಒಪ್ಕೊಂಡಿದಾರಾ? ಅವ್ರು ಒಪ್ಕೊಳ್ದೆ ಬೇರೆ ಯಾವ ದಾರಿ ಇದೆ ಹೇಳು? ಎಲ್ಲಿ ಊರಲ್ಲೇ ಇದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋ ಚಿಂತೆ ಇದೆ ಅವ್ರಿಗೆ. ಅದಕ್ಕೆ ನಾನು ಹೊಸ ಮನೆ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿರೋದು. ಆದ್ರೆ ನಾನ್ ಕಟ್ಟಿರೋ ಮನೆ ಅಂತ ಅಲ್ಲ, ಮನೆ ಚೆನ್ನಾಗಿದೆ. ನೀನ್ ಕಟ್ಟಿರೋ ಮನೆ ಅಂತಾನೆ ನಾನು ಅದನ್ನ ನೋಡಕ್ ಹೋಗ್ತಿರೋದು. ಇಲ್ಲಾಂದ್ರೆ ಯಾವಾಗೋ ಅಡ್ವಾನ್ಸ್ ಕೊಡ್ತಿದ್ದೆ. ಇದು ಮಾರಕ್ಕೋಸ್ಕರ ಕಟ್ಟಿರೋ ಮನೆ. ಇದು ಒಬ್ರು ಸ್ಕೂಲ್ P1 ಅವ್ರ ಮನೆ. ಕಾಸಿಲ್ಲ ಅಂತ ಕೆಲಸ ನಿಲ್ಸ್ಬಿಟ್ಟಿದ್ದಾರೆ. ಹೆಂಗಿದೆ? ಚೆನ್ನಾಗಿದೆ, ಒಳ್ಳೆ ಮನೆ, ಒಳ್ಳೆ ಅಟ್ಮಾಸ್ಫಿಯರ್. ಎಷ್ಟು ಸ್ಕ್ವೇರ್ ಫೀಟ್ ಅಂದೆ? 2,500 ಸ್ಕ್ವೇರ್ ಫೀಟ್. ಬರೋದಿದೆ, ಸ್ವಲ್ಪ ತಡ್ಕೊಳ್ಳಿ. 1 ವಾರ ಇರಿ. ಈ ತರ ಕತೆಗಳೆಲ್ಲ ನೀವ್ ಹೇಳಿ ಹೇಳಿ ನನ್ಗೆ ಸಾಕಾಗಿದೆ. 1 5-10 ಅಂತ ದುಡ್ಡುನು ಕೊಟ್ಟಿಲ್ವಲ್ಲ. ಏನಮ್ಮ ಸುಮ್ನೆ ಇದೆಯಾ? ಅವರು ಸ್ಕೂಲ್ಗೆ ಹೋಗಿದ್ದಾರೆ. ಸ್ಕೂಲ್ಗೆ ಹೋಗಿ ಕೇಳಿದ್ರೆ ಅವ್ರು ಮನೆಗೆ ಹೋಗಿದ್ದಾರೆ ಅಂತಾರೆ. ಇಲ್ ಬಂದ್ ಕೇಳಿದ್ರೆ ಅವ್ರು ಸ್ಕೂಲ್ಗೆ ಹೋಗಿದ್ದಾರೆ ಅಂತ್ಯಾ? ಇಲ್ ನೋಡಮ್ಮ, ನೀನೇ 1 4-5 ಸತಿ ನನ್ನ ಹತ್ರ ಸುಳ್ಳು ಹೇಳಿದ್ಯಾ.
ನಾನ್ ಸುಳ್ಳೇನ್ ಹೇಳಿಲ್ಲ ಅಣ್ಣ. ನನ್ನ ಸುಮ್ನೆ ಅಲ್ದಾಡಿಸ್ತಿದ್ರೆ ನಾನ್ ಹೇಳೋ ಜಾಗದಲ್ಲಿ ನೀವೇ ಬಂದು ದುಡ್ಡು ಕೊಡ್ಬೇಕು ಹಾಗ್ ಮಾಡ್ತೀನಿ. ಅಂತ ಸ್ಥಿತಿಗೆ ಹೋಗದೆ ಇರೋದು ನಿಮ್ ಕೈಯಲ್ಲೇ ಇದೆ. ದಾನ ಧರ್ಮ ಮಾಡೋದಕ್ ವ್ಯಾಪಾರ ಮಾಡ್ತಿಲ್ಲ. ಕೊಟ್ಟಿರೋ ವಸ್ತುಗೆ ಹೇಗ್ ದುಡ್ಡು ವಸೂಲಿ ಮಾಡ್ಬೇಕು ಅನ್ನೋದು ಗೊತ್ತು. ಇಲ್ ನೋಡಮ್ಮ, ಇವತ್ತು ಸಂಜೆ ಒಳಗೆ ನನ್ನ ದುಡ್ಡು ಬರ್ಲಿಲ್ಲ ಅಂದ್ರೆ ರಾತ್ರಿ ಇಲ್ಲಿ ಬಂದ್ಬಿಡ್ತೀನಿ. ಮನೆಯಿಂದ ಯಾವಾಗ ಹೋದ್ರು ಗೊತ್ತಾ? ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ರೇನ್ ಕೊಲೆನಾ ಮಾಡಿದಾರೆ? ಇಲ್ಲೇ ಎಲ್ಲೋ ಇರ್ತಾರ ಬಿಡಿ. ಇಲ್ಲ, ತುಂಬಾ ಯೋಚನೆಗಳಿಂದ ಸುತ್ತಾ ಇರುವಾಗ ಗಂಡಸರು ಸರಿಯಾಗಿರೋ ಸಮಯಕ್ಕೆ ಮನೆಗ್ ಬರಕ್ಕಾಗಲ್ಲ. ಹೌದು, ಒಂದ್ ವೇಳೆ ಸ್ಕೂಲಲ್ಲಿ ಯಾವ್ದೋ ವಿಷಯಕ್ಕೆ ಲೇಟ್ ಆಗಿರ್ಬೋದು. ಇಷ್ಟೊತ್ತಲ್ಲಿ ಸ್ಕೂಲ್ ಇರುತ್ತಾ? ಸುಮ್ನೆ ಬಾಯ್ ಮುಚ್ಕೊಂಡು. ಅದನ್ನು ಸರಿನೇ, ಮತ್ ಅವ್ರು ಇನ್ನೆಲ್ಲಿಗೆ ಹೋಗಿರ್ತಾರೆ? ಆ ರೋಡಲ್ಲಿರೋ ಕಂಬಿ ಅಂಗಡಿಯವನು ಕೂಡ ಏನೋ ಜಗಳ ಆಯ್ತು ಅಂತೆಲ್ಲ ಹೇಳ್ತಾ ಇದ್ದ. ಎಲ್ಲಿಗೆ ಹೋದ್ರು ಈಶ್ವರ? ಏನ್ ಸಮಸ್ಯೆ ನಡೆದಿರುತ್ತೆ? ಊರಲ್ಲಿ ಯಾರಿಗೂ ಆಗ್ತಾ ಇರೋದಾ? ಸ್ವಲ್ಪ ತಾನೇ ಸಾಲ ಇದೆ. ಸಾಲ ಮಾಡ್ತಾ ಇರೋ ವ್ಯಕ್ತಿ ಈ ಊರಲ್ಲಿ ಯಾರಿದ್ದಾನೆ? ಅದ್ರಲ್ಲೂ ನಮ್ಮ ಇಂಡಿಯಾ ಎಷ್ಟು ಸಾಲ ಮಾಡಿದೆ ಗೊತ್ತಾ? ನೀವು ಸ್ವಲ್ಪ ಸುಮ್ನೆ ಇರಿ. ಏನಂದ್ರೆ ಏನಾಯ್ತ್ರಿ ನಿಮ್ಗೆ? ಯಾಕೆ ಇಲ್ಲಿ ಬಂದ್ ಕೂತ್ಕೊಂಡಿದ್ದೀರಾ? ಮನೆಯಿಂದ ಯಾವಾಗ ಬಂದ್ರಿ ನೀವು? ನಿಮ್ಮನ್ನ ಎಲ್ಲಿ ಎಲ್ಲಿ ಅಂತ ಹುಡ್ಕೋದ್ ಹೇಳಿ. ಬನ್ನಿ ಮನೆಗೆ ಹೋಗೋಣ. ಬಾ ಹೋಗೋಣ. ಏನಂದ್ರೆ ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ರಾ? ಇನ್ನು ಮಲಗ್ಲಿಲ್ವಾ? ನೀನ್ ಮಲ್ಕೋ, ನಾನು ಬರ್ತೀನಿ ಆಮೇಲೆ. ಅಂತದೇನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನೀನಂಗ್ ಮಲ್ಕೋ. ನಾನೊಬ್ಳೆ ಮಲ್ಗೋತಿಲ್ಲ, ನೀವು ಬನ್ನಿ. ಏನಂದ್ರೆ ಏನ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿವರೆಗೂ ಮಾಡಿರೋ ಸಾಲದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹಂಗೆ ನೋಡ್ದೆ ಈ ಫ್ಯಾನ್ ತಿರುಗ್ತಾ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಸೆಕೆ. ಆ ಥರದ್ದೆಲ್ಲ ಏನಿಲ್ವಲ್ಲ? ಮಲ್ಕೊಂಡ್ರೆ ನಿದ್ದೆ ಬರ್ತಿಲ್ಲ ಕಣೆ. ಇದು ಕೆಟ್ಟೋಗಿದೆ ಅನ್ಕೊಂಡಿದೀನಿ. ಒಂದ್ ವೇಳೆ ಕರೆಂಟ್ ಹೋಗಿರ್ಬೋದಾ? ಸ್ವಲ್ಪ ಕೆಳಗಡೆ ಇಳ್ದ್ ಬರ್ತೀರಾ? ಇರೋರ್ಗ್ ಭಯ ಪಟ್ಟಿಸ್ಕೊಂಡು. ಬೇಡದೆ ಇರೋ ಕಸಗಳನ್ನೆಲ್ಲ ತಂದು ಬೀರುಲ್ ತುಂಬಿಟ್ಟಿದ್ದಾಳೆ. ಛೇ, ಎಲ್ಲಿ ಅಂತ ಹುಡ್ಕೋದು? ಇದು ನನ್ನ ಸಮಸ್ಯೆ ಅಲ್ವಾ? ಇದೆಲ್ಲದಕ್ಕೂ ನಾನೇ ಕಾರಣ. ಮನೆ ಕಟ್ತಾ ಇರೋದು ನಾನೊಬ್ಬನಿಗೆ ಮಾತ್ರ, ಬೇರೆ ಯಾರಿಗೂ ಅಲ್ಲ ಅನ್ಸುತ್ತೆ.
100 ಜನರ ಹತ್ರ ಸಾಲ ಮಾಡಿ ಲಿಸ್ಟ್ ಎಲ್ಲ ಇದ್ರಲ್ಲೇ ಇತ್ತು. ಕೊಡ್ಬೇಕಾದವ್ರಿಗೆ ಎಷ್ಟೇ ಸಾಲ ಕೊಡ್ಬೇಕು ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ ಸುಮಿತ್ರಾ? ಹಾ, ನೀನೇನು ಮಾಡ್ತಾ ಇದೀಯ ಅಲ್ಲಿ? ಸ್ವಲ್ಪ ಇಲ್ಲಿ ಬರ್ತೀಯಾ? ನಾನಿಲ್ಲಿ ಬರ್ದಿಕ್ಕಿದ್ ಸಾಲ್ಗಾರ ಲೆಕ್ಕ ಎಲ್ಲ ಕಾಣಿಸ್ತಾ ಇಲ್ಲ. ಏಯ್, ನಿನ್ಗೇನ್ ಕಿವಿ ಕೇಳಿಸ್ತಾ ಇಲ್ವಾ? ಎಷ್ಟೊತ್ತಿಂದ ನಿನ್ನ ಕರಿತಾನೆ ಇದೀನಿ. ನಾನ್ ಸಾಲದ ಲೆಕ್ಕ ಬರ್ದಿರೋ ಪೇಪರ್ ಅಲ್ಲಿದೆ. ಈ ತರ ದಿಢೀರ್ ಅಂತ ಬಂದ್ ಕೇಳಿದ್ರೆ ಏನ್ ಹೇಳಿ? ನಾನ್ ಮೀನ್ ತೊಳಿತಾ ಇದೀನಿ ತಾನೆ. ನೀನು ಮೀನು. ಅವಾಗಿಂದ ನಿನ್ನ ಕರಿತಾನೆ ಇದೀನಿ ನಾನು. ಸಾಲ್ಗಾರ ಕೊಡ್ಬೇಕಾಗಿರೋ ಲೆಕ್ಕ ಅವಾಗಿಂದ ಹುಡುಕ್ತಾ ಇದೀನಿ. ಬೇರೆಯವ್ರು ನನ್ನ ಬಗ್ಗೆ ಕೇವಲವಾಗಿ ಮಾತಾಡಕ ಮೀನ್ ಕ್ಲೀನ್ ಮಾಡ್ತಾಳಂತೆ. ನೋಡು. ಅಲ್ಲ, ಯಾಕೆ ಈ ತರ ನಡ್ಕೋತಾ ಇದೀರ್ ಗೊತ್ತಾಗ್ತಿಲ್ಲ. ನನ್ ಮನೇಲಿರೋ ಕೆಲ್ಸ ನೋಡ್ಲಾ ಅಥವಾ ಈ ಕೆಲ್ಸ ನೋಡ್ಕೊಂಡ್ ಕೂತ್ಕೊಳ್ಳ? ಅಂತಂದ್ರು ಬೇರೆಯವ್ರನ್ನ ಟೆನ್ಷನ್ ಮಾಡಿಸ್ತಿರಲ್ಲ. ಮಾತಾಡ್ದಲ್ಲೇ ಬಾಯಿ ಮುಚ್ಕೊಂಡಿರ್ಬೇಕೀಗ ನೀನು. ನನಗ್ ಪಿತ್ತ ನೆತ್ತಿಗೇರಿದೆ ಈಗ. ಅಲ್ಲ ಕಣೆ, ದುಡ್ಡು ಕೊಟ್ಟಿರೋರು ಮನೆ ಮುಂದೆ ನಿಂತ್ಕೊಂಡು ಕಾಸು ಕೇಳಿದಾಗ ನಾನು ಯಾವ ಲೆಕ್ಕ ತೋರಿಸ್ಬಿಟ್ಟು ಅವ್ರ ಕಾಸು ಕೊಡ್ಲಿ ಹೇಳು? ಟೆನ್ಷನ್ ಮಾಡ್ತೀನ? ಟೆನ್ಷನ್ ಆಗ್ದಲೆ ಬರೀ ಇದು ನಿನ್ ಕೈಯಲ್ಲಿ ನೋಡ್ಕೊಳ್ಳೋದಿಕ್ಕಾಗಿಲ್ಲ. ನಾನು ಯಾಕೆ ಮದ್ವೆ ಅದೇ ನೀನು? ಇನ್ನೊಂದ್ಸಲ ಈ ತರ ಮಾತಾಡ್ದೆ ಅಂತ ಇಟ್ಕೋ. ನನಗಿಲ್ದಿರೋ ಟೆನ್ಷನ್ ಇವಳಿಗೆ. ಅವಳು ಟೆನ್ಷನ್ ಅಂತೆ. ಮತ್ತೆ ಟೆನ್ಷನ್ ಬರ್ದೆ ಎರಡು ಅಂತಲೇ ಮೇಲೆ ಹಾಕೋಬೇಕ ನಾನು. ನನ್ ಗುಚ್ಚಿಡಿಸ್ತಾ ಇದ್ದಾರೆ ಎಲ್ರು ಸೇರ್ಕೊಂಡು. ಏನಕ್ಕೆ ಇದನ್ನ ಶುರು ಮಾಡಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಸೇರ್ಕೊಂಡು ನನ್ನೇ ಅಮ್ಮ. ತಗೊಳಪ್ಪ. ತನ್ನಿಂದ ಆಗದೆ ಇರೋ ಕೆಲ್ಸನ ಮಾಡುವಾಗ್ಲೇ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಆಗುತ್ತಾ ಆಗಲ್ವಾ ಅಂತ. ಕೆಲವ್ರಿಗೆ ಹೇಳಿದ್ರೇನೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅನ್ಭವಿಸಿದ್ರೆ ಗೊತ್ತಾಗುತ್ತೆ, ಇನ್ನ ಕೆಲವ್ರಿಗೆ ಗೊತ್ತೇ ಆಗೋದಿಲ್ಲ. ನೀನು ಅಂತವ್ರಲ್ಲೊಬ್ಬ. ಮಲ್ಗೋದಕ್ ಜಾಗ ಇಲ್ದೆ ಬೇರೆ ಕೆಲ್ಸ ಮಾಡೋದಕ್ಕೆ ಗತಿ ಇಲ್ದಿರೋಂತನ ನೀನ್ ಇಲ್ಲಿ ಬಂದ್ ಕಷ್ಟಪಡ್ತಿದ್ಯಾ? ಹಾಗಾದ್ರೆ ಸ್ವಂತ ದುಡ್ಡಲ್ಲಿ ಬದುಕ್ಬೇಕು ಅನ್ನೋ ದುರಹಂಕಾರ ನಿನ್ಗೆ. ಇಲ್ ನೋಡೋ, ಯಾರಿಂದನೂ ಒಬ್ನೇ ಬದುಕೋದಕ್ಕಾಗಲ್ಲ, ಅರ್ಥ ಮಾಡ್ಕೋ. ನೀನೇನೋ ಹೇಳೋ ಮಾತನ್ನ ಕೇಳೋದೇ ಇಲ್ಲ. ಇವಳು ಮಕ್ಕಳು ಏನ್ ಮಾಡಿದ್ರು? ಯಾಕೆ ನೀನ್ ಇವ್ರಿಗೆಲ್ಲ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಇಲ್ಲಿವರೆಗೂ ನಾನು ಏನು ಹೇಳ್ದೆ ಇದ್ದಿದ್ದು ನಿಮ್ಮ ಆಸೆಗಳಿಗೆ ನಾನು ಅಡ್ಡ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೇನೆ. ನಮ್ ಹರತೆಗೆ ತಕ್ಕಂಗೆ ಎಲ್ಲ ಮಾಡ್ಬೇಕು. ಈಗೇನಾಯ್ತು? ನಡು ಬೀದಿಗೆ ಬರೋ ಸ್ಥಿತಿ ಬಂದಿದೆ. ಸಾಕು, ಏನೇನೋ ಹೇಳ್ಬೇಡಿ. ಮತ್ತೆ ಹೇಳ್ದೆ? ಮಕ್ಕಳು ಹೀಗೆ ಎದ್ರುಕೊಂಡಿರುವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು ಇಲ್ದೇ ಇರೋದೆಲ್ಲ ಮಾತಾಡ್ಬಾರ್ದು. ನಿನ್ಗೆ ಬಡ್ಡಿಗೆ ದುಡ್ಡು ಕೊಟ್ಟವ್ರು ಯಾರು? ನಿನ್ ಕಾಂಟ್ರಾಕ್ಟರ್ ಯಾರು? ಇಲ್ ನೋಡಮ್ಮ, ಒಂದು ಪೇಪರ್ ಪೆನ್ ತಗೊಂಬ.
ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ನೀನ್ ಬರ್ಕೋ. ನಿನ್ಗೆ ಸಾಲ ಕೊಟ್ಟವ್ರ ಹೆಸರಾದ್ರೂ ನಿನಗ್ ಗೊತ್ತಾ? ಅದು ಗೊತ್ತಿಲ್ವಾ? ಗೊತ್ತೋಪ್ಪ. ಓ ಸಂತೋಷ. ಸುಮ್ಮನೆ ಇರ. ಇಲ್ಲ ಕಣೆ, ನೀನ್ ಊಟ ಮಾಡ್ದ? ಮಾಡ್ಬೇಕು ತಾನೆ, ಊಟ ಮಾಡ್ಬೇಕು. ತಮ್ಮನ ಹೆಸರು ಸುಧೀರ. ಸುದೇವ, ಈ ಫೋನ್ ಕಟ್ ಮಾಡ್ತೀಯಾ? ನಿನ್ ಲವರ್ ಹತ್ರ ಮಾತಾಡೋದಕ್ಕೆ ನಾನ್ ನಿನಗೆ ದುಡ್ಡು ಕೊಡ್ತಿಲ್ಲ. ಏನು ಏನಾದ್ರೂ ತೊಂದ್ರೆ? ಏನು ತೊಂದ್ರೆ ಇಲ್ಲ. ನಿನ್ನಿಂದ ಆದ್ರೆ ಇನ್ನ ಒಂದಿಬ್ಬರನ್ನ ಸೇರ್ಸ್ಕೊಂಡ್ ಕೆಲ್ಸ ಮುಗ್ಸು. ನಿಮ್ ಸೌಕರ್ಯಕ್ಕೆ ಈ ಕೆಲ್ಸನ ಹೀಗೆ ಹೇಳ್ಕೊಂಡ್ ಹೋಗ್ತಿದ್ರೆ ಅದನ್ನ ನೋಡ್ಕೊಂಡಿರೋ ಟೈಮು ನನ್ನ ಹತ್ರ ಇಲ್ಲ. ಇಲ್ಲ, ನಾನ್ ನೋಡ್ಕೋತೀನಿ. ನೀನ್ ನೋಡ್ತಿರೋದ್ನ ನಾನ್ ನೋಡ್ತಾ ಇದ್ದೀನಲ್ಲ, ಮುಗಿಸ್ಬೇಕು. ಇನ್ನೊಂದ್ಸರಿ ಏನಾದ್ರು ನುಲ್ಕೊಂಡ್ ಮಾತಾಡಿದ್ರೆ ಆ ಫೋನ್ ತೆಗ್ದು ಬಿಸಾಕ್ತೀನಿ. ಬಂದ್ಬಿಟ್ಟ ಇಲ್ಲಿ ಮಾತಾಡಕ್ಕೆ. ಇಲ್ಲಿ ನೋಡು, ಉಜ್ಜಿ ಇದನ್ನ ಸವಸ್ಬೇಡ. ಇದನ್ನ ಉಜ್ಜೋದಕ್ಕೆ ಕೂಲಿ ನಾನ್ ಸಪ್ರೇಟ್ ಆಗಿ ಕೊಡ್ತೀನಿ. ಈ ಮಿಕ್ಕಿರೋ ಕೆಲ್ಸಗಳನ್ನೆಲ್ಲ ಬೇಗ ಮುಗಿಸ್ಬಿಡು. ಪುರುಷೋತ್ತಮ, ನೀನ್ ಹೇಳ್ತಿದ್ದಲ್ಲ ಆ ಗಲ್ಫ್ ಅವನ್ನ ಕರ್ಸು, ನಾವ್ ಮಾತಾಡೋಣ. ಆಮೇಲೆ ಕಡಿಮೆ ದುಡ್ಡು ಕೊಟ್ಟು ಮೋಸ ಮಾಡ್ಬೇಕು ಅನ್ಕೊಂಡ್ರೆ ಹಾಗಲ್ಲ, ಅವ್ರು ತುಂಬಾ ಒಳ್ಳೆ ಕೆಲ್ಸಗಾರರು. ಹಾಗಾದ್ರೆ ನಾನು ಮನೆಯವ್ರ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಎಷ್ಟೋ ಉಜ್ಜುತ್ಯಾ? ಆ ಗಲ್ಫ್ ಅವನು ಇವತ್ ಮಧ್ಯಾಹ್ನ ಸೈಟ್ ಹತ್ರ ಬರ್ತಾನಂತೆ. ಒಳ್ಳೆ ರೇಟ್ ಕೊಡ್ತಾನಂತೆ. ಹಾಗೇನಾದ್ರೂ ಆದ್ರೆ ಸಾಲ ಎಲ್ಲ ತೀರ್ಸಿ ಮಿಕ್ಕಿದ ದುಡ್ಡನ್ನ ಬ್ಯಾಂಕ್ಗೆ ಹಾಕ್ಬೋದು. ಇಲ್ಲ ಅದಿಟ್ಕೊಂಡು ಬೇರೆ ಬಿಸ್ನೆಸ್ ಕೂಡ ಮಾಡ್ಬೋದು. ಅದನ್ ಬಿಟ್ಟು ಒಂದೇ ಸಲಿ ಕೆಲ್ಸ ಮುಗಿಸೋಷ್ಟು ದುಡ್ಡು ನನ್ನ ಹತ್ರ ಇಲ್ವಲ್ಲಮ್ಮ. ಇಲ್ಲಾಂದ್ರೆ ನಾನು ವ್ಯವಸಾಯ ಮಾಡೋಂತ ಭೂಮಿನ ಮಾರ್ಬೇಕಾಗುತ್ತೆ. ಏನ್ ಮಾಡ್ಬೇಕು ಅದನ್ನ ನೀವೇ ಸರಿಯಾಗಿ ಯೋಚನೆ ಮಾಡಿಯಪ್ಪ. ಅವನ ಹತ್ರ ಏನು ಕೇಳ್ದೇನೆ ನಿಮ್ಗೆ ಇಷ್ಟ ಬಂದಾಗೆ ಮಾಡಿದ್ರೆ ಅದ್ರಿಂದ ಅವನಿಗೆ ಸಮಸ್ಯೆ ಆಗಲ್ವಾ? ಅವನ್ ಮಾಡಿರೋಂತ ಸಮಸ್ಯೆಗೆ ಉತ್ತರ ಕೊಡ್ಬೇಕಾದವನು ನಾನ್ ತಾನೆ ಅವರಪ್ಪ. ಬರೀ ₹1 ₹2 ಸಾಲ ಅಲ್ಲ, ಲಕ್ಷಗಟ್ಲೆ ಇದೆ. ಎಲ್ಲಿಂದ ಕೊಡ್ತಿರಿಸ್ತೀಯಾ? ನಿಮ್ ಜಾಗದಿಂದ ನಾವು ಇಷ್ಟೆಲ್ಲ ಆ ಮನೇನ ಕಟ್ಕೊಂಡು ನಾವು ಅಲ್ಲಿ ಸಂತೋಷವಾಗಿರ್ತೀವಿ ಅಂತ ನನ್ಗನ್ನಿಸ್ತಿಲ್ಲಮ್ಮ. ನೀವಿನ್ನೆಲ್ಲದಕ್ಕೂ ಏರ್ಪಾಡ್ ಮಾಡ್ಕೊಳ್ಳಿ. ಅವನೆಲ್ಲಿ? ಆದ್ರೂ ಒಂದ್ಸಲ ಅವನು ಕೇಳ್ಬೋದು. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಹೇಗಾದ್ರೂ ಅವನ್ನ ಸ್ಕೂಲ್ ಕಳ್ಸೋ ಕೆಲ್ಸ ನೋಡು. ಪಾರ್ಟಿ ಹತ್ರ ಮಾತಾಡುವಾಗ ಅವನು ದಿಢೀರಂತ ಬಂದ್ಬಿಟ್ರೆ ಎಲ್ಲ ಹಾಳಾಗುತ್ತೆ. ನನ್ ಮಗ ಈಗ ತುಂಬಾ ಕಷ್ಟ ಪಡ್ತಿದ್ದಾನೆ. ಈ ಪರಿಸ್ಥಿತಿಗೆ ಬರೋಕ್ ಮುಂಚೆ ನೀನಾದ್ರೂ ಅವನ್ಗೊಂದ್ಸಲ ಹೇಳ್ಬೋದಾಗಿತ್ತಲ್ವಾ? ಈ ಬಾಡ್ಗೆ ಮನೆಯಿಂದ ಸ್ವಂತ ಮನೆಗೆ ಹೋಗೋಣ ಅಂತ ನಾನೇ ತುಂಬಾ ಆಸೆ ಪಟ್ಟಿದ್ದು ಅಮ್ಮ. ಅವ್ರದ್ದು ಮಾತ್ರ ತಪ್ಪು ಅಂತ ಹೇಳಿದ್ರಲ್ಲಿ ಅರ್ಥ ಇಲ್ಲ. ನನ್ನ ಅತ್ಯಾಸೆನೇ ಕಾರಣ. ನಿನ್ ಸ್ಕೂಲ್ಗೆ ಹೋಗ್ತಿದ್ಯಾ? ಇಲ್ಲಪ್ಪ, ಸೈಟ್ ಹತ್ರ ಹೋಗ್ತಿದ್ದೀನಿ. ಬಾತ್ರೂಮ್ಗೆ ಟೈಲ್ಸ್ ತಗೊಂಡಿದ್ಯಾ? ಇಲ್ಲ. ಅಡ್ಗೆ ಮನೆಗ್ ಪೇಂಟು? ಅದು ಮಧ್ಯಾಹ್ನ ಸಿಟಿಗೆ ಹೋಗ್ತೀನಿ, ಅವಾಗ ತಗೊಂಡ್ಬರ್ತೀನಿ. ನೀನ್ ಎಷ್ಟ್ ದಿನ ಆಯ್ತು ಸ್ಕೂಲ್ಗೆ ಹೋಗಿ? ನಾನು ಹೋಗಿಲ್ಲ ಅಂದ್ರೂ ನಡೆಯುತ್ತೆ, ಸೈನ್ ಆಗ್ತೀನಲ್ವಾ. ಈ ಸರ್ಕಾರ ಕೊಡೋ ಅಂತ ಸಂಬಳ ಜನ ಕಟ್ಟೋ ಅಂತ ಟ್ಯಾಕ್ಸೆ. ಅದನ್ನ ಯಾವಾಗ್ಲಾದ್ರೂ ಒಂದ್ಸತಿ ಹೋಗಿ ಸೈನ್ ಹಾಕ್ಬಿಟ್ಟು ಈಸ್ಕೊಂಡ್ ತಿಂದ್ರೆ ಬಾಯಿ ಒಳಗೆ ಟೇಸ್ಟ್ ವ್ಯತ್ಯಾಸ ಆಗ್ಬಿಡುತ್ತೆ. ಇಲ್ಲಪ್ಪ, ಅದಕ್ಕೋಸ್ಕರ ನೀನ್ ಮಧ್ಯಾಹ್ನ ತನಕ ಸ್ಕೂಲ್ಗೆ ಹೋಗು. ಮಧ್ಯಾಹ್ನ ಆದ್ಮೇಲೆ ನಾನ್ ಹೇಳಿದ ವಸ್ತುನೆಲ್ಲ ತಗೊಂಡು ಜಲ್ಗ್ ಬೇಕಾಗಿರೋ ಲಾಕುನು ತಗೊಂಡು ನೇರವಾಗಿ ಸೈಟ್ಗೆ ಬಂದ್ಬಿಡು. ನೀನ್ ಬಂದಾದ್ಮೇಲೆ ನಾನು ಹೋಗ್ತೀನಿ. ಅಲ್ಲಪ್ಪ, ನಾನು ಇನ್ನೂ ನಾನು ಹೇಳೋ ಮಾತನ್ನ ಕೇಳೋದಿಲ್ವಾ? ಆಯ್ತು, ಹೋಗ್ತೀನಿ. ಮನೆ ಮಾರೋದಾ? ಅಪ್ಪ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಸಾಲ ಇದೆ ಅಂತ ಯಾರಾದ್ರೂ ಕಟ್ಟಿರೋ ಮನೆನ ಮಾರ್ತಾರಾ ಅಪ್ಪ? ನಿನ್ ಕೈಯಿಂದ ನಾನು ಸಾಲ ಇಸ್ಕೊಂಡಿದ್ದೀನಿ ಅಂದ್ರೆ ಅದನ್ನ ವಾಪಸ್ ಕೊಡಕ್ ನಂಗೆ ಚೆನ್ನಾಗ್ ಗೊತ್ತು. ಅದನ್ನ ಈ ತರ ಮಾಡೋದ್ ಬಿಟ್ಟು ಬೇರೇನು ಗೊತ್ತಾಗಿಲ್ಲ ಅಲ್ವಾ ನಿಂಗೆ? ಟೋನ್ ತುಂಬಾ ಬದಲಾಗ್ತಿದ್ಯೆ. ಇವಾಗ ಹೇಗಿದೆ? ನಗ್ತಾ ಇದ್ಯಾ? ಇದೆಲ್ಲ ನನ್ಗೆ ಅಭ್ಯಾಸನೇ. ಟೈಮ್ಗೆ ಸಹಾಯ ಮಾಡಿದ್ರೆ ಇದೇ ತರ ಇರುತ್ತೆ. ನೀನ್ ಮನೆ ತಗೋಬೇಕು ಅನ್ನೋ ಯೋಚನೆ ನನಗ್ ಬಂದೇ ಇಲ್ಲ. ನಿಮ್ಮ ಅಪ್ಪನೇ ನನ್ನ ಹತ್ರ ಮಾತಾಡ್ತಾ ಇದ್ರು, ಅದನ್ನ ನಾನು ಕೇಳಿಸ್ಕೊತಿದ್ದೆ ಅಷ್ಟೇ. ನೀನ್ ಈ ಮನೆನ ಮಾರಾಕು, ಒಡೆದಾಕು ಅಥವಾ ತಲೆ ಬೆಲಿಟ್ಕೋ, ಅದು ನಿನ್ನಿಷ್ಟ. ಆದ್ರೆ ಇಲ್ಲಿ ನೋಡು, ನಾನ್ ನೀನು ಕೊಟ್ಟಿರೋ ಕಾಸನ್ನ ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅರ್ಥ ಆಯ್ತಾ? ಮಿಸ್ಟರ್, ಇದು ನಮ್ ಕುಟುಂಬದ ಸಮಸ್ಯೆ. ನಿನಗ್ ಬೇಕಾಗಿರೋದು ದುಡ್ಡು ತಾನೆ. ನಾನೊಂದ್ಸರಿ ಮಾತು ಕೊಟ್ರೆ ₹1 ಮಿಕ್ಕಿಸ್ದೆ ನಿಮ್ ದುಡ್ಡು ನೀವ್ ಹೇಳಿದ ಡೇಟ್ಗೆ ಸಿಗುತ್ತೆ. ನೀವ್ ಹೋಗ್ಬೋದು. ನೀನಲ್ ಬಾಪ. ನಿನ್ ಮನೆನ ಮಾರ್ಬೇಕು ಅಂತ ನಾನ್ ತೀರ್ಮಾನ ಮಾಡಿಲ್ಲ.
ಅದು ನೀನೇ ಆ ಸ್ಥಿತಿಗೆ ತಳ್ಳಿರೋದು. ನೀನ್ ಅದನ್ನ ಮರಿಬೇಡ. ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಂದು ಮನೆ ಕಟ್ಟೋ ಕನ್ಸು ನಿನ್ ಮನ್ಸಲ್ಲಿ ಹುಟ್ಟು ಇವಾಗ 2-3 ವರ್ಷ ಆಗಿರುತ್ತೆ. ಆದ್ರೆ ಒಬ್ಬ ಮಗನ್ ಮೇಲೆ ಅಪ್ಪನ್ ಕನ್ಸು ಅವನ ವಯಸ್ಸಷ್ಟಿರುತ್ತೆ. ಲೈ, ವಯಸ್ಸಾಗಿರೋ ಅಪ್ಪ ಅಮ್ಮನ್ಗೆ ಸಹಾಯ ಮಾಡೋದಕ್ಕೆ ಒಂದ್ ದಿವಸ ಆದ್ರೂ ನಿನ್ ಹೆಂಡತಿನ ನಮ್ಮ ಮನೆ ಕಳ್ಸಿದ್ಯಾ? ನೀನ್ ಈ ಸಾಲನೆಲ್ಲ ಹೇಗ್ ತಿರ್ಸ್ತೀಯ? ಸಾಲ್ಗಾರರು ಬಂದ್ರು ಇಲ್ಲಿರೋ ವಸ್ತುನೆಲ್ಲ ತಗೊಂಡೋಗುವಾಗ ಮಿಕ್ಸ್ ಮಾಡಿರೋ ಸಿಮೆಂಟ್ ನ ಒಲೆಲ್ ತಗೊಂಡೋಗಿ ಬೇಯಿಸ್ಕೊಂಡು ನೀನು ನಿನ್ ಮಕ್ಳು ತಿಂತೀರಾ? ಇಲ್ಲ ಗ್ರಾನೈಟ್ಸ್ನು ಟೈಲ್ಸ್ನು ಬೇಯಿಸ್ಕೊಂಡು ತಿಂತೀರಾ? ಏನಂದ್ರೆ ಬೇಡದಿರೋದೆಲ್ಲ ಯೋಚನೆ ಮಾಡಬೇಡಿ, ಬನ್ನಿ. ಅಪ್ಪ ಇಷ್ಟೊಂದು ಅವಸರ ಪಟ್ಟಿದ್ದು ಮನೆ ಮಾರೋದಕ್ಕೆ ಅಂತ ನಾನು ಅನ್ಕೊಂಡಿರ್ಲಿ. ಸಾಲ ಬೇಕು ಅಂತ ಮಾಡಿಲ್ವಲ್ಲ, ಮನೆ ಕಟ್ಟಕ್ಕೆ ತಾನೇ ತಗೊಂಡಿದ್ದು. ಇವತ್ತಲ್ಲ ನಾಳೆ ಒಂದ್ ದಿವಸ ನಾವು ಆ ಮನೇಲಿ ಉಳ್ಕೊಂಡು ಆಮೇಲೆ ಸಾಯಕ್ ಹೋಗ್ತೀರಾ? ಎಲ್ಲ ಹೆಣ್ಮಕ್ಳ ತರ ತುಂಬಾ ಚೆನ್ನಾಗಿರೋ ದೊಡ್ಡ ಮನೇಲಿ ಇರ್ಬೇಕು ಅಂತ ನಾನು ಕೂಡ ಕನ್ಸ್ಕಂಡೆ. ಆದ್ರೆ ಆ ಕನ್ಸ್ ನನ್ಸಾಗಲ್ಲ ಅನ್ನೋದು ನಮ್ ಜೀವನದಲ್ಲಿ ಅದಾಗಲ್ಲ ಅಂತ ಗೊತ್ತಾಗಿ ನಾನೇ ಅಪ್ಪನ ಬರದೆ ಕೇಳ್ದೆ. ನಾನೇ ಅವ್ರನ್ನ ಬರೋ ಹಾಗೆ ಮಾಡ್ದೆ ಈ ಮನೆ ವಿಚಾರದಲ್ಲಿ. ಇಷ್ಟು ಬೇಕಾ ಎಲ್ಲ ಹೇಳಿ ಮುಗಿಸ್ಬಿಟ್ಟೆ. ಬಡ್ಡಿ ಕೇಳೋರು, ಪೊಲೀಸ್ ಅವರು, ಸಾಲಗಾರರು ಬರ್ತಾ ಇರೋ ಆ ಮನೆಯಲ್ಲಿ ನಿಜವಾಗ್ಲೂ ಒಂದಿನೂ ನೆಮ್ಮದಿಯಾಗಿರಕ್ ಆಗಲ್ಲ ರೀ. ನನ್ಗೊಂದು ಮಾತಾದ್ರೂ ಹೇಳ್ದೆ ನನ್ನ ಹತ್ರ ನೀನು. ನನ್ ಬೆವ್ರಿಗೆ ಬೆಲೆನೇ ಇಲ್ಲಲ್ವ ನಿನ್ನ ಹತ್ರ? ತುಂಬಾ ತಿಳ್ಕೊಂಡಿರೋ ಬುದ್ಧಿವಂತರು ನೀವು. ನೀವೇ ಹೀಗ್ ಮಾಡಿದ್ರೆ ನಾವೇನ್ ಮಾಡೋದು ಹೇಳಿ? ಹೆಣ್ಣು ಅನ್ಕೊಂಡಿರೋ ವಿಷಯ ನಡೆದಿರಕ್ ಸಾಧ್ಯ ಇದೆಯಾ? ಅದು ಸರಿ, ಟೀಚರ್ ಹೋದ್ಮೇಲೆ ಸ್ಕೂಲೇ ಮಲ್ಕೊಳ್ಳುತ್ತೆ. ನಮ್ಮ ಸುಕೂರ್ ಜೊತೆ ಟೀಚರ್ ಇಷ್ಟು ದಿನ ಇದ್ದಿದ್ದೇ ದೊಡ್ಡ ವಿಷಯ. ಅದು ಸರಿನೇ, ಆದ್ರೆ ಅವನಿದಾನಲ್ಲ ಇಂಜಿನಿಯರ್, ಅವನ್ ಸ್ವಲ್ಪ ಕೇಡಿನೇ. ಹೌದಪ್ಪ, ಆ ಬಾಲನ್ಗೆ ಏನೇನೋ ಹೇಳಿ ಯಾಮಾರಿಸಿ ಈ ಪರಿಸ್ಥಿತಿ ಕರ್ಕೊಂಬಂದ್ ನಿಲ್ಸಿರೋದೇ ಅವನು. ಅದಕ್ಕೆ ಇಂಜಿನಿಯರ್ ಬೈದ್ಯೇನ್ ಪ್ರಯೋಜನ? ಅವ್ರಿಗೆ ಯಾವ ಪ್ಲಾನ್ ತೋರಿಸಿದ್ರು ಅದನ್ನೇ ಮಾಡ್ತಾರೆ. ವಿಷಯ ಗೊತ್ತಿದ್ರೆ ಇಲ್ಲಿ ಬನ್ನಿ. ಬೇರೆಯವ್ರು ನೋಡ್ಬೇಕು ಅಂತ ಮನೆ ಕಟ್ಟಿದ್ರೆ ಹೀಗೆ ಆಗೋದು. 50 ರೂಪಾಯಿ ಮತ್ತಿ ತಗೊಂಡು ಸಾರ್ ಮಾಡಲ್ಲ, ಮನೆ ಮಾತ್ರ ದೊಡ್ಡದಾಗ ಕಟ್ಬೇಕು. ಅಷ್ಟೇ ಅಲ್ಲ ಮೆಸ್ಟ್ರೆ, ಆ ಟೀಚರು ಸರಿ ಇಲ್ಲ. ಆ ಟೀಚರ್ಗೆ ಸುಂದರವಾದ ದೇಹ ಇದೆಯಲ್ಲ, ಅದೇನು? ಏನು ಅದು ನನ್ ಮೀನ್ ತಿಂದ್ ಬೆಳ್ದಿರೋದು, ನನ್ ಭಾಂಗ್ಡ, ನನ್ ಮತ್ತಿ. ಆಮೇಲೆ ನನ್ ಗಾಡಿನೂ ಹೋಗೋ ಸಮಯದಲ್ಲಿ ಸೈಲೆಂಟ್ ಆಗಿ ನಾನು ಎಸ್ಕೇಪ್ ಆಗ್ಬಿಟ್ಟೆ. ಟೀಚರು ಅವ್ರ ಗಂಡನು ಜೋಡಿನೇ ಅಲ್ಲ, ಜೋಡಿನೇ. ಆದ್ರೆ ಆ ಇಂಜಿನಿಯರ್ಗೂ ಟೀಚರ್ಗೂ ಸರಿಯಾದ ಜೋಡಿ. ಬಾಯಿಗೆ ಬಂದಿದ್ ಮಾತಾಡೋದ್ ಬಿಟ್ಟು ಕೆಲ್ಸ ನೋಡ್ರ. ಮತ್ತೆ ಯೋಚನೆ ಮಾಡ್ತಿರೋ ಶಂಕರ ತೀರ್ಮಾನ ತಗೊಂಡಿದ್ದು ಟೀಚರ್. ನೀವ್ ಹೇಳಿದ ಫುಲ್ ಅಡ್ವಾನ್ಸ್ ಅಮೌಂಟ್ ರೆಡಿ ಇದೆ, ಮಿಕ್ಕಿದ್ದು ರಿಜಿಸ್ಟರ್ ಆದ್ಮೇಲೆ ತಗೊಳ್ಳಿ. ಲೈ ಇಸ್ಕೊಳ. ಅಪ್ಪ ನೀವೇ ತಗೊಳ್ಳಿ. ಆಸೆ ಪಟ್ಟು ಕಟ್ಟಿದ ಮನೆನ ಮಾರೋದಕ್ಕೆ ಕಷ್ಟ ಅಂತ ನನಗೂ ಗೊತ್ತು. ಒಳ್ಳೆ ಮನ್ಸಲ್ಲಿ ನೀವು ಅದನ್ನ ನನಗೆ ಕೊಡಬೇಕು. ಅಯ್ಯೋ, ನೀವು ಹಂಗ ಅನ್ಕೋಬೇಡಿ. ದೇವ್ರೇ ನಿಮ್ಮನ್ನ ಇಲ್ಲಿ ಕಳಿಸ್ಕೊಟ್ಟಿರೋದು. ಇದನ್ನ ಮುಗಿಸೋದಕ್ಕೆ ಖಂಡಿತವಾಗ್ಲೂ ನಮ್ಮಿಂದ ಆಗಲ್ಲ. ಅಷ್ಟೊಂದು ಕಷ್ಟ ನಮ್ಗಿದೆ. ಹಂಗಿದ್ರೆ ನಾನು ನೋಡ್ತೀನಿ. ತುಂಬಾ ಸಂತೋಷ. ಸರಿ, ಬರ್ತೀನಿ. ದೇವ್ರೇ, ಈಗ ನೆಮ್ಮದಿ ಅನ್ನಿಸ್ತಿದೆ. ಒಂದು ದೊಡ್ಡ ಅಪಾಯದಿಂದ ನೀನ್ ತಪ್ಪಿಸ್ಕೊಂಡೆ ಅಂತ ಅನ್ಕೋ. ಇಲ್ ನೋಡು, ನಿನ್ ಕನ್ಸು ಏನು ಅಂತ ನನಗೆ ಗೊತ್ತಿಲ್ದೇನಲ್ಲ, ಆದ್ರೆ ಬೇರೆಯವ್ರ ಮುಂದೆ ನೀನ್ ತಲೆ ತಗ್ಸಿ ನಿಲ್ಲೋದ್ನ ನನ್ನಿಂದ ನೋಡೋಕ್ಕಾಗಲ್ಲ. ಇದ್ರಲ್ಲಿ ನಷ್ಟ ಅಂತದ್ ಏನು ಇಲ್ಲ. ನಿನ್ ಶ್ರಮದ ಕಾಸುನು ಕೂಡ ಅದ್ರಲ್ಲಿದೆ. ಮತ್ತಿನ್ನೇನು, ಸಮಯನ ವ್ಯರ್ಥ ಮಾಡ್ದೆ ಸಾಲ್ಗಾರರಿಗೆಲ್ಲ ದುಡ್ಡನ್ನ ವಾಪಸ್ ಕೊಟ್ಬಿಡು. ಆಮೇಲೆ ಒಂದಿಸ ಆದ್ರೂ ನೆಮ್ಮದಿ ಮನ್ಸಿಂದ ಮಲಗೋ. ನಿನ್ ಜೊತೆನೂ ಮಕ್ಕಳ ಜೊತೆನೂ ಒಂದು 10 ದಿನ ಆದ್ರೂ ಸಂತೋಷವಾಗಿರ್ಬೇಕು ಅಂತ ಈ ಅಪ್ಪನ್ಗೆ ಆಸೆ ಆಗ್ತಿದ್ಯೋ?
ಮೊದಲು ಈ ಕಾಸಿಟ್ಕೋ, ಆಮೇಲೆ ಇದರಲ್ಲೊಂದು ಸೈನ್ ಹಾಕು. ಈಗ ಅಲೋ ಮಾಡಿದಂತ 15 ವರ್ಷದ ಪೀರಿಯಡ್ ನನ್ನ ಓನ್ ರಿಸ್ಕ್ ಅಲ್ಲಿ ನಾನು ಅದನ್ನ ಎಕ್ಸ್ಟೆಂಡ್ ಮಾಡ್ತಿದ್ದೀನಿ. ಮತ್ತಿನ್ನೇನು? ಬೇಡ ಸರ್, ಸಾಲ ತಗೊಂಡು ಸಾಯೋದಿಕ್ಕೆ ಹೊರಟಿರ್ತಾರಲ್ಲ ಅಂಥವ್ರಿಗೆ ನೀವು ಸಹಾಯ ಮಾಡಿ. ಒಂದ್ 3 ತಿಂಗಳು ಮುಂಚೆ ಸೈಯದ್ ಅಲಿ ಅನ್ನೋರ್ಗೆ ಜಪ್ತಿ ನೋಟ್ ಕಳ್ಸಿದ್ರೆ ನೆನಪಿದ್ಯಾ ನಿಮ್ಗೆ? ಕೊನೆಗೆ ಅವ್ರು ನಿಮ್ ದಯೆಯಿಂದ ಸತ್ತೋಗ್ಬಿಟ್ರು. ಅದಕ್ಕೆ ನಂಗೇನು ಬೇಡ ಸರ್, ನಾನು ಹೊರಡ್ತೀನಿ. ಅದಲ್ಲ ಬಾಲ, ಇಳೆಯರಾಜ ಅಂತ ಕರೆದ್ರೆ ಸಾಕು ಸರ್, ತೊಂದರೆ ಏನಿಲ್ಲ. ಕರೆಕ್ಟ್ ಆಗಿ ಎಲ್ಲ ಎಣಿಸ್ಕೊಂಡು ನೋಡ್ತಾ ಇಲ್ವಾ? ಸಾಲ ತೀರ್ಥ ಕರೆಕ್ಟ್ ಆಗಿದೆ. ಮತ್ತೆ ಆ ಕಂಬಿ ಅವನ್ಗೆ ಏಯ್, ಇದೇನಕ್ಕೆ ಅಂತ ಗೊತ್ತಾಯ್ತಾ ನಿಂಗೆ? ಒಂದು ಚಿಕ್ಕ ಮನೆ ಪ್ಲಾನ್ ಎತ್ಕೊಂಡು ನಿನ್ನ ಹತ್ರ ಬಂದಿದ್ಕೆ, ನನ್ನ ಈ ಸ್ಥಿತಿಗೆ ತಂದಿದ್ಕೆ, ಮತ್ತೆ ಆ ಅಮಾಯಕ ಶಂಕರ್ ಅವ್ರ ಹೆಂಡ್ತಿನ ಕರ್ಕೊಂಬಂದಿದ್ದಕ್ಕೆ. ಓಡಿಸ್ಕೊಂಡಿರೋ ವಿಷಯ ಟೀಚರ್ ಹತ್ರ ಹೇಳ್ಬೇಡ, ಅಸಹ್ಯ ಆಗುತ್ತೆ. ಒಂದ್ ಲೆಕ್ಕಾಚಾರವಾಗಿ ನೋಡಿದ್ರೆ ಎಲ್ಲ ಒಳ್ಳೇದೇನೆ. ಈಗ ಎಲ್ಲ ಸಾಲನೂ ತೀರ್ತಲ್ವಾ? ಹೌದು. ಮತ್ತೆ ಹುಷಾರಾಗಿರಪ್ಪ. ಸರಿ ಸರ್. ತಿರುಪತಿ ಅವರೇ, ಸರಿಮ್ಮ, ನಾನು ಬಾಲಣ್ಣ, ನೀನ್ ಹೋಗ್ತಾ ಇದ್ಯಾ? ಅಲ್ಲ, ನೀನೇನೋ ಈ ವೇಷದಲ್ಲಿ. ಏನು ಅಂತ ಹೇಳಿ ಬಾಲಣ್ಣ, ಅವಳು ಹೋದ್ಮೇಲೆ ತುಂಬಾನೇ ಎಲ್ಲ ಕಷ್ಟ ಆಗ್ಬಿಡ್ತು. ನಿಜ ಹೇಳ್ಬೇಕು ಅಂದ್ರೆ ಹಸ್ಕೊಂಡೇ ಇದ್ದೆ. ಎಷ್ಟು ದಿನ ಅಂತ ಹಸುಕೊಂಡಿರೋದು? ನಮ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ಲ. ನೀನು ನಾನು ಯೋಚನೆ ಮಾಡಕ್ ಸ್ವಲ್ಪ ಸಮಯ ತಗೊಂಡ್ವಿ, ಅದ್ರಿಂದಾನೇ ಈ ಸಮಸ್ಯೆ ಎಲ್ಲ. ಸರಿ, ನೀನ್ ಹೊರಡು. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡು, ಇದು ನೀನೇ ಇಟ್ಕೋ. ಯಾವ್ದು? ದಿನ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಇಲ್ಲ, ಇದೆಲ್ಲ ಬೇಡ, ಬೇಕಾಗಿಲ್ಲ, ನೀನೇ ಇಟ್ಕೋ ಇದು. ಅಲ್ಲ, ನನ್ ಓಡ್ಸಕ್ ಬರಲ್ಲ, ಆದ್ರೂ ಕಲಿತೀನಿ. ಹಾ ಸರಿ. ಅಲ್ಲ, ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಒಳ್ಳೆ ವ್ಯಕ್ತಿಗಳು ಸಮಾಧಾನವಾಗಿ ಯೋಚನೆ ಮಾಡ್ತಾರೆ. ಹೋಗ್ಬರ್ತೀನಿ. ಹುಷಾರು. ಹುಷಾರು. ಮುಚ್ಬಿಡಪ್ಪ. ಸಿಗೋಣ. ಈ ತರ ಒಂದು ಮನೇನ ಇಷ್ಟು ವರ್ಷ ನಮಗ್ ಕೊಟ್ಟಿದ್ಕೆ ತುಂಬಾ ಧನ್ಯವಾದ. ಬಾಡಿಗೆ ಎಲ್ಲ ಯಾವತ್ತೂ ನೋಡಿಲ್ಲ ಬಾಲ. ಕರೆಕ್ಟಾಗಿ ಮನೆ ನೋಡ್ಕೊಳ್ಳೋ ಒಂದು ಕುಟುಂಬ ನನಗೆ ಅದೇ ಬೇಕಾಗಿದ್ದು. ಒಳ್ಳೇದಾಯ್ತು, ಸರಿ, ಬರ್ತೀನಿ. ಚಿನ್ನಿ, ಪುಟ, ಬನ್ನಿ, ಎಲ್ರೂ ನಮ್ಮನೆಗೆ ಹೋಗೋಣ. ಬನ್ನಿ. ಬಾಬಾ. ಜೀವನದಲ್ಲಿ ಒಂದು ಪಾಠ ಕಲಿತು ನಮ್ಮ ಬಾಲ ಅವರ ಸ್ವಂತ ಊರಿಗೆ ಹೋಗ್ತಾ ಇದ್ದಾನೆ. ಮಣ್ಣಿಂದ, ಮನುಷ್ಯರಿಂದ, ಪಾಠಶಾಲೆಯಿಂದ ಜೀವನದ ಅಧ್ಯಾಯಗಳನ್ನ ಆ ವ್ಯಕ್ತಿ ಎಳೆ ಎಳೆಯಾಗಿ ಓದಿದ. ನಮ್ಮ ಮಗ ಹೋದ್ಮೇಲೆ ಮನೆ ತುಂಬಾ ನಿಶಬ್ದ ಆಗೋಗಿದ್ಯಲ್ಲ. ನಾನು ಅವನಿಗೆ ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ, ತುಂಬಾ ದೂರ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಡ ಅಂತ. ಎಲ್ಲಿ ಕೇಳ್ತಾನೆ. ನಮ್ಮ ಮಕ್ಕಳು ನಮ್ಮ ತರ ತಾನೇ ಇರ್ತಾರೆ. ಈ ಕಾಲದ ಮಕ್ಕಳು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಅವರು ಪ್ರಪಂಚ ಸುತ್ಕೊಂಡ್ಬರ್ಲಿ ಬಿಡು, ಎಲ್ಲೋದ್ರೂ ಕೊನೆಗೆ ಅವ್ರು ಇಲ್ಲೇ ಬರ್ಬೇಕು. ಮತ್ತಿನ್ನೇನಿದೆ? കണ്ണാന്തളി പൂവൊരുക്കിയ മുറ്റത്ത് കണ്ണാടിപ്പീലി മേഞ്ഞ കൂടുണ്ടേ.